ಹಾಕಿದ್ರಂತ ಅವ್ರ ಅವ್ವ ತೀರ್ಕೊಂಡ ದಿನ. ಅವ್ರ ಮದುವೆ ದಿನ ಸಹಿತ ರಜಾ ಹಾಕಿದ್ದಿಲ್ಲ ಅಂತ ನೋಡು. ಆಶ್ಚರ್ಯ ಅಲ್ಲ? ನಾವು ಮದುವೆಗೆ ಹಾಕಿದ್ವಿ ಅಂದ್ರೆ ಒಮ್ಮೆ ಕುಬಸ ಮಾಡಿ ಬರೋ ಬಗ್ಗೆ ಇದ್ವಿ. ಆತ ರಜಾ ಹಾಕಿಲ್ಲ. ತನ್ನ ಮದುವೆ ದಿನ ಶಾಲೆಗೆ ಬಂದು ರಾಷ್ಟ್ರಗೀತೆ ಅನಿಸ್ತಾನೆ. ಅಂಗಡಿ ಮಾಸ್ತರ್, ಅವನ ಮಗ ಪ್ರಿನ್ಸಿಪಾಲ್ ಅದಾರಿ. ಶಾಲೆಗೆ ಬಂದ ರಾಷ್ಟ್ರಗೀತೆ ಅನಿಸಿ ಮಕ್ಕಳಿಗೆ ಹೋಮ್ವರ್ಕ್ ಅನ್ನು ಚೆಕ್ ಮಾಡಿ ಬೋರ್ಡ್ ಮೇಲೆ ಲೆಕ್ಕ ಹಾಕಿ ಹೋಗ್ತಾರ. 12 ಗಂಟೆ 20 ನಿಮಿಷ ತನ ಹೋಮ್ವರ್ಕ್ ಮಾಡಬೇಕು, ಲೆಕ್ಕ ಬಿಡಿಸ್ಬೇಕು. 12:30 ನನ್ನ ಲಗ್ನದ ಅಕ್ಕಿ ಕಾಳು ಹಾಕಿ ಊಟ ಮಾಡಿ ಬರ್ಬೇಕು ಅಂತ ಹೇಳಿದಂತ ನೋಡ. 4 ಗಂಟೆಗೆ ಅರಿಶಿನ ಕಟ್ಕೊಂಡು ಶಾಲೆಗೆ ಬಂದ ಮಾಸ್ಟ್ರು ಬೋರ್ಡ್ ಮೇಗಿರುವ ಲೆಕ್ಕ ಚೆಕ್ ಮಾಡಿ ಹುಡುಗರಿಗೆ ಹೋಮ್ವರ್ಕ್ ಹಾಕಿ ಮತ್ತೆ ನಾಳೆ 10 ಬರ್ರಿ ಅಂದ್ರಂತೆ. ಶಿಕ್ಷಣ ಇಲಾಖೆಗೆ ರಜಾ ಕೊಟ್ರ ಒಂದ್ ನೆನಪಿನಲ್ಲಿ ಇಟ್ಕೋಬೇಕು. ಡಾಕ್ಟರ್ ತಪ್ಪು ಮಾಡಿದಂದ್ರ ಒಬ್ಬ ರೋಗಿ ಸಾಯ್ತಾನೆ. ಒಬ್ಬ ಇಂಜಿನಿಯರ್ ತಪ್ಪು ಮಾಡಿದ್ರೆ ಒಂದ ಬಿಲ್ಡಿಂಗ್ ಬೀಳ್ತದ. ಒಂದು ಶಿಕ್ಷಕ ತಪ್ಪು ಮಾಡಿದ್ರೆ ಒಂದು ಕುಲಾನ ಹಾಳಾಗ್ತದೆ, ಒಂದು ಸಮಾಜ ಹಾಳಾಗ್ತದೆ. ಆದ್ದರಿಂದ ಶಿಕ್ಷಕ ವೃತ್ತಿ ಅನ್ನೋದು ಬಹಳ ದೊಡ್ಡದು. ಆದ್ದರಿಂದ ದೇವರಿಗೆ ಏನಂತೀವಿ? ಸಾವಿಲ್ಲ ಅಂತೀವಿ. ದೇವರಿಗೆ ಸಾವಿಲ್ಲ ಅಂತೀವಿ. ಹಂಗ ಶಿಕ್ಷಕನಿಗೂ ಸಾವಿಲ್ಲ. ಶಿಕ್ಷಕನು ಸಾಯಲಾರ. ಯಾಕೆ ಶಿಕ್ಷಕ ಸಾಯೋದಿಲ್ಲ? ಏನ್ರಿ ಪತ್ರಪ್ ಸರ್ ಸತ್ತಿಲ್ಲೇನಂತ ನೀವು ಕೇಳಬಹುದು. ಪತ್ರಪ್ ಸರ್ ಸತ್ತಿಲ್ಲ, ಬೆನ್ನೆ ಉಳದದ. ಅವ್ರು ಕಲಿಸಿರುವ ಬೆನ್ನೆ ನಿಮ್ಮೊಳಗ ಉಳದದ. ಅವ್ರು ಹೇಳಿರುವ ಕತೆ ನಿಮ್ಮೊಳಗದ. ಆ ಕಥೆಯನ್ನು ನೆನಪಿಸಿಕೊಂಡು ನೀವು ನಿಮ್ಮ ಮಕ್ಕಳಿಗೆ ಹೇಳಿದ್ರ ಪತ್ರಪ್ ಸರ್ ನಿಮ್ಮ ಮೂಲಕ ಮತ್ತೆ ಹುಟ್ಟುತ್ತಾರ. ಆದ್ದರಿಂದ ಶಿಕ್ಷಕನಿಗೆ ಸಾವಿಲ್ಲ. ಶಿಕ್ಷಣಕ್ಕೆ 3 ರೆಕ್ಕೆಗಳು. ಶಿಕ್ಷಣಕ್ಕೆ 3 ರೆಕ್ಕೆಗಳು. ಒಂದು ಅತ್ತ ತಾಯಿ ತಂದೆ, ಅತ್ತ ಹೆತ್ತವರು. ಇನ್ನೊಂದು ಇತ್ತ ಶಿಕ್ಷಕರು, ಅತ್ತ ಸಮಾಜ ಹೆತ್ತವರು ಮತ್ತು ಶಿಕ್ಷಕರು ಎಲ್ಲರೂ ಸೇರಿ ಕಟ್ಟತಕ್ಕಂತ ಸಂಸ್ಥೆ ಅದು ಶಿಕ್ಷಣ ಸಂಸ್ಥೆ. ಆದ್ದರಿಂದಲೇ ಬಳ್ಳಾರಿ ಜಿಲ್ಲೆಯ BNA ಒಳಗೊಂಡಿರ್ತಕ್ಕಂಥ ವಿಜಯಪುರದ ಸಮೀಪ ಇರುವ ಇಂಡಿ ತಾಲೂಕಿನ ಅತರ್ಗಾದಲ್ಲಿ ರೇವಣ ಸಿದ್ದಪ್ಪ ಮಾಸ್ತರ್ ಅಂತಾಗಿ ಹೋಗ್ತಾರೆ. ರೇವಣ ಸಿದ್ದಪ್ಪ ಮಾಸ್ತರು ಆ ಕಾಲದ ಮುಲ್ಕಿ ಓದಿದವರು. 7ನೇ ಕ್ಲಾಸ್ ಅನ್ನ ಪಾಸ್ ಮಾಡ್ಕೊಂಡು ಮಕ್ಕಳಿಗೆ ಪಾಠ ಮಾಡೋರು. ಕೈಯಾಗ ಕಂದೀಲ್ ಹಿಡ್ಕೊಂಡು ರಾತ್ರಿ 12 ಗಂಟೆ ತನ ಮಕ್ಕಳನ್ನ ಎಚ್ಚರಿಟ್ಟು ನಸಿಕಿನಾಗ 4 ಗಂಟೆಗೆ ಬಾಗಲ ಹೊಡೆದು ಎಲ್ಲರೂ ಹೋಮ್ವರ್ಕ್ ಮಾಡಿ ಹೇಳ್ರಪ್ಪ, ಅಭ್ಯಾಸ ಮಾಡ್ರಿ, ಪರೀಕ್ಷೆ ಐತೆ ಅಂತ ಹೇಳಿ ಕೈಯಾಗ ಲಾಟನ್ ಹಿಡ್ಕೊಂಡು ಎಲ್ಲಾ ಮಕ್ಕಳನ್ನು ಎಚ್ಚರ ಮಾಡಿ ಓದಿಸಿರ್ತಕ್ಕಂತ ರೇವಣ ಸಿದ್ದಪ್ಪ ಮಾಸ್ತರ್ ಗಿನ್ನಿಸ್ ದಾಖಲೆ. ಏನ್ ಗಿನ್ನಿಸ್ ದಾಖಲೆ ಅಂದ್ರೆ, ಇವತ್ತು ನಾವೆಲ್ಲಾ ದೇವಸ್ಥಾನಗಳನ್ನು ಕಟ್ಟಿವಿ, ಆದ್ರೆ ರೇವಣ ಸಿದ್ದಪ್ಪ ಮಾಸ್ತರ್ನ ಗುಡಿ ಕಟ್ಟಿ ಜಾತ್ರೆ ಮಾಡ್ತಾರ ತರಗದಾಗ. ಶಿಕ್ಷಕನಿಗೆ ಸಾವಿಲ್ಲ ಅಂತ ಹೇಳಕತ್ತೀನಿ ನಾನು. ರೇವಣ ಸಿದ್ದಪ್ಪನ ಗುಡಿ ಕಟ್ಟ್ಯಾರ, ರೇವಣ ಸಿದ್ದಪ್ಪನ ಜಾತ್ರೆ ಮಾಡ್ತಾರ, ರೇವಣ ಸಿದ್ದಪ್ಪನ ಪಲ್ಲಕ್ಕಿ ಮಾಡ್ತಾರ, ರೇವಣ ಸಿದ್ದಪ್ಪನ ತೇರ್ ಎಳಿತಾರ. ಯಾಕೆ ರೇವಣ ಸಿದ್ದಪ್ಪ ಆದರ್ಶ ಆದ ಅಂದ್ರ, ನನಗೊಬ್ಬನ ಮಗ ಅಲ್ಲ, ನನಗಿದ್ದ ಮಗ ನನ್ನನ್ನು ಹೊರಗಿಡಬಹುದು, ನನಗೆ ಹುಟ್ಟಿದ ಮೊಮ್ಮಗಳು ಮತ್ತೊಂದು ಮನೆಗೆ ಹೋಗಬಹುದು, ಆದ್ರೆ ನನ್ನ ಕೈಯಾಗ ಕಲ್ತಿರ್ತಕ್ಕಂತ ಎಲ್ಲಾ ಮಕ್ಕಳು ನನ್ನನ್ನು ಜೀವಂತವಾಗಿ ಇಡ್ತಾರೆ ಅಂತಕ್ಕಂತ ಒಂದು ದೊಡ್ಡ ಹಿರಿತನದ ಸಾಧನೆ ಆ ಶಿಕ್ಷಕನಲ್ಲಿ ಇರೋಣದರಿಂದ ಆ ರೇವಣ ಸಿದ್ದಪ್ಪನ ಮಾಸ್ತರ ಯಾದಿಯಲ್ಲಿಯೇ ಪತ್ರಪ್ಸರು ಹಾಗೆ ದೊಡ್ಡಬಸಪ್ಪನವರು ನಮ್ಮೆಲ್ಲರಿಗೆ ಆದರ್ಶ ಆಗ್ತಾರೆ. ಬಂಧುಗಳೇ ನೋಡಿ, ಗುರು ಅಂದ್ರೆ ಸಾಮಾನ್ಯ ಅಲ್ಲ. ಗುರುವಿನ ಡೆಫಿನಿಷನ್ ಒಂದೇ ಇದೆ, ನೆನ್ಪಿಟ್ಕೋಬೇಕು ನಾವು. ಗುರು ಅಂದ್ರೆ ಯಾರಿಗನ್ಬೇಕು? ಒಂದ ಸಾಲ ಡೆಫಿನಿಷನ್ ಹೇಳ್ತಾನೆ ಅನುಭಾವಿ. ಯಾರಲ್ಲಿ ಗುರುತ್ವಾಕರ್ಷಣೆ ಶಕ್ತಿ ಇದೆಯೋ ಅವನು ಗುರುವಂತೆ. ಗುರುತ್ವಾಕರ್ಷಣೆ ಶಕ್ತಿ ಇರಬೇಕು, ಗೊತ್ತಾ? ಗುರುತ್ವಾಕರ್ಷಣೆಯ ಶಕ್ತಿ ಇರಬೇಕು. ಮನೆಗೆ ಹೋಗಿರ್ತಕ್ಕಂತ ಮಕ್ಕಳು ಶಾಲೆಗೆ ಓಡಿ ಬರುವಂಗಾಗ್ಬೇಕು. ಅವತ್ತು ಶಾಲೆಯ ಮುಂದೆ ಹಚ್ಚಿರುವ ಗಿಡ ಇವತ್ತೆಲ್ಲಿದ್ದಾವೆ? ಶಾಲೆಯಲ್ಲಿ ಕಲಿಸಿರ್ತಕ್ಕಂಥ ಸ್ವಚ್ಛತೆಯ ಪಾಠ ಸ್ವಚ್ಛ ಭಾರತ ಅಭಿಯಾನ ರೂಪದಲ್ಲಿ ಅದು ಕಾಣಿಸ್ತು. ಊರಾಗ ಪಟ್ಟಿ ಮಾಡಿ ಜೋಳ ಗೋಧಿ ಗೊಂಜಾಳನ್ನು ಕೂಡಿಸಿ ಮಕ್ಕಳಿಗೆ ಊಟ ಹಾಕ್ತಕ್ಕಂಥದ್ದು. ಮಧ್ಯಾಹ್ನ ಅನ್ನಭಾಗ್ಯ ಯೋಜನೆ ಶಾಲಾ ಮಕ್ಕಳಿಗೆ ಪ್ರಸಾದದ ರೂಪದಲ್ಲಿ ಬಂತು. ವಯಸ್ಕರ ಶಿಕ್ಷಣದ ಹಿಂದೆ ಹೋಗಿ ನೋಡಿದಾಗ ನಾವೆಲ್ಲ ಕಲ್ತಿರ್ತಕ್ಕಂಥ ಪಾಠ ಮಕ್ಕಳಲ್ಲಿ ಅಚ್ಚರಿ ಆ ಮೂಡ್ತಕ್ಕಂಥ ಸಂಗತಿಯನ್ನು ಉಂಟು ಮಾಡಿತು. ಮಕ್ಕಳು ಉಳಿದ್ರು. ಮೈಕಲ್ ಎಂಜಲೋ ನೆನಪಾಗ್ಬೇಕು ನಿಮಗೆಲ್ಲ. ಮೈಕಲ್ ಎಂಜಲೋ ಒಬ್ಬ ಕಲಾ ತಪಸ್ವಿ, ದೊಡ್ಡ ತಪಸ್ವಿ. ಎಷ್ಟು ಅದ್ಭುತವಾಗಿ ಕೆತ್ತುತ್ತಿದ್ದ ಉಳಿ ಛಾನ್ ತಗೊಂಡು ಬಹಳ ದೊಡ್ಡದಾದ ಸಾಧನೆಯನ್ನು ಮಾಡಿದ್ದ ಮೈಕಲ್ ಎಂಜಲೋ ಒಬ್ಬ ಶ್ರೀಮಂತನ ಮನೆಗೆ ಬರ್ತಾನೆ. ಮಕ್ಕಳಿಗೆ ಗಮನಿಸಿತಾವು. ಮೈಕಲ್ ಎಂಜಲೋ ಶ್ರೀಮಂತನ ಮನೆಗೆ ಬಂದ. ಶ್ರೀಮಂತನ ಹೆಂಡತಿ ಮನೆ ಹೊರಗಡೆ ಒಂದು ದೊಡ್ಡ ಬಂಡೆಯನ್ನು ಇಟ್ಕೊಂಡು ಆ ಬಂಡೆ ಮೇಲೆ ಬಟ್ಟೆ ತೊಳಿತಿದ್ಲು. ಆ ಬಂಡೆ ಮೇಲೆ ಬಟ್ಟೆ ತೊಳೆದ ಅರ್ಧ ಗಂಟೆಗೆ ಮನೆ ಒಳಗಿರ್ತಕ್ಕಂಥ ನಾಯಿಗೆ ಉಳಿದ ಅನ್ನ ಮುಸುರಿಯನ್ನು ಚೆಲ್ತಿದ್ಲು.
ಎಲ್ಲ ಆದ ನಂತರ ತನ್ನ ಕಾಲನ್ನ ಆ ಕಲ್ಲಿಗೆ ತಿಕ್ತಿದ್ಲು. ಆ ಕಲ್ಲ ಮೂರಕ್ಕೂ ಉಪಯೋಗ ಆಗ್ತಿತ್ತು. ಒಂದು ಕಾಲ ತಿಕ್ಕಾಕ, ಒಂದು ಮುಸುರಿ ಹಾಕಾಕ, ಒಂದು ಬಟ್ಟೆ ತೊಳ್ಯಾಕ, ಸಂಜೆ ಮಾಡಿ ಓಣ್ಯವ್ರನ್ನ ಕರ್ಕೊಂಡು ಮಾತಾಡಾಕ ಕಲ್ಲು ಉಪಯೋಗ ಆಗಿತ್ತು. ಬಾಗಲದಾಗ ಬಿದ್ದಿತ್ತು. ಮೈಕಲ್ ಎಂಜಲೋ ನೋಡ್ತಾನೆ, ಏ ಶ್ರೀಮಂತಳೆ, ಅಮ್ಮ ನನಗೆ ಈ ಕಲ್ಲನ್ನ ದಾನ ಮಾಡುವಂತೆ ಕೇಳಿದ. ಅವಳಂತಾಳೆ, ದುಡ್ಡು ಬೇಡಿದ್ರೆ ಕೊಡ್ತೀನಿ, ಕಲ್ಯಾಕ್ ಬೇಡ್ತಿ ಪುಣ್ಯಾತ್ಮ ಅಂತಾಳೆ. ನನಗೆ ಕಲ್ಲಲ್ಲಿ ಒಂದು ಹೂ ಇದೆ ಅಂತ ಅನಿಸ್ತದೆ, ಕಲ್ಲು ಕೊಡುವಂದ. ಕಲ್ಲಲ್ಲಿ ಓದ ಹುಚ್ಚ ಅಂದಳು. ಕಲ್ ತಗೊಂಡು ಹೋಗಾಗ ಹುಚ್ಚ ಅಂದಳು. ಆತ ಅನಂತ ವರ್ಷಗಳ ಕಾಲ ಒಂದು ಸುಂದರವಾದ ಮೂರ್ತಿಯನ್ನ ಆ ಕಲ್ಲಿನಲ್ಲಿ ಕೆತ್ತಿದ. 4 ರಸ್ತೆಗಳು ಕೂಡುವ ಕೂಟಸ್ಥದಲ್ಲಿ ಅದನ್ನ ನಿಲ್ಸಿದ, ಸರ್ಕಲ್ದಲ್ಲಿ ನಿಲ್ಸಿದ. ಕೆಳಗೆ ಎಲ್ಲಿಯೂ ಹೆಸರು ಬರೀಲಿಲ್ಲ. ಇದು ಬಹಳ ದೊಡ್ಡವರು ಹಿಂದಿನವ್ರು ಮಾಡಿದ್ದಿದು, ಹೌದೇನಿಲ್ಲ? ಗೊಮ್ಮಟೇಶ್ವರ ಕೆತ್ತಿದವ್ರು ಯಾರು ಹೆಸರು ಹಾಕೊಂಡಿಲ್ಲ ಅದ್ರ ಮೇಲೆ. ನಾವು ಬಾಜು ನಿಂತ ಒಂದು ಫೋಟೋ ಹೊಡಿಸಿದ್ವಿ ಅಂದ್ರೆ ದೊಡ್ಡ ಅಕ್ಷರ ನಾವು ಹಾಕೊಂತೀವಿ. ಕ್ಯಾಮರಾನು ನಂದಲ್ಲ, ಫೋಟೋ ನಂದಲ್ಲ, ನಂಬದಿದ್ರು. ಅವ್ರು ಹಂಗ ಮರ್ತು ಬಿಟ್ಟಾರ. ನೋಡಿ, ದೊಡ್ಡ ದೊಡ್ಡ ಸಾಧನೆಗಳನ್ನು ಮಾಡಿದವ್ರು ಎಲ್ಲಿ ಹೆಸರು ಬರದಿಲ್ಲ. ಯಾಕೆ ಹೆಸರು ಬರದಿಲ್ಲ ಅಂದ್ರೆ ಪಾತ್ರೆ ಕರಗೈತಿ, ಬೆನ್ನು ಉಳಿದೈತಿ ಅಷ್ಟ. ನಮ್ದು ರಿವರ್ಸ್ ಆಗಕತ್ತೈತಿ. ನೋಡಿ, ಅವ್ರು ಎಷ್ಟು ದೊಡ್ಡ ಸಾಧನೆ ಮಾಡಿರಬಹುದಲ್ಲ. ಮೈಕಲ್ ಎಂಜಲೋ ಮೂರ್ತಿ ಕೆತ್ತಿದ, ನಿಲ್ಸಿದ. ಆತರ ಒಂದು ಒಳಗಡೆ ಗುಂಗು ಹೊಕ್ಕಿತ್ತು. ಇದ್ರ ಒಳಗ ಏನೇನು ತಪ್ಪಾಗ್ಯಾವ, ಯಾರ್ಯಾರು ಏನೇನು ಮಾತಾಡ್ತಾರ ಅಂತ ಹೇಳಿ ಮುಂಜಾನೆ ವಾಯು ವಿಹಾರ ವಾಕ್ ಬಂದವ್ರ ಜೊತೆಗೆ ಬಂದು ಕೂತ್ಕೋತಿದ್ದ. ಸಂಜೆ ವಾಕ್ ಬಂದವ್ರ ಜೊತೆ ಮರೆ ಮಾಚ್ಕೊಂಡು ಕೂತ್ಕೋತಿದ್ದ. ಯಾರು ಈ ಮೂರ್ತಿ ಬಗ್ಗೆ ಎಷ್ಟೆಷ್ಟು ಮಾತಾಡ್ತಾರೆ, ಮೂರ್ತಿ ಬಗ್ಗೆ ಮಾತಾಡ್ತಿದ್ರು. ಬಹಳ ಜನ ಹೊಗಳುತ್ತಿದ್ರು. ಬಹಳ ಜನ ಮೂಗ್ ಹಿಂಗಾಗ್ಬೇಕಾಗಿತ್ತು, ಕಣ್ಣು ಹಿಂಗಾಗ್ಬೇಕಾಗಿತ್ತು ಅಂತ ಹೇಳ್ತಿದ್ರು. ಎತ್ತರ ಆಗ್ಬೇಕು, ಗಿಡ್ಡ, ಯಾಕಂದ್ರೆ ತಪ್ಪು ಹುಡುಕ್ಯಾಡಂದ್ರೆ ಅದನ್ನ ಹುಡುಕ್ಯಾಡ್ತೀವಿ ನಾವು. ಸಿದ್ದಯ್ಯ ಪುರಾಣಿಕರು ಹೇಳಿದ್ರು, ಹುಳುಕುಗಳನ್ನೇ ಹುಡುಕುವ ಕೊಳಕು ಮನವೇ, ಹುಳುಕುಗಳನ್ನೇ ಹುಡುಕುವ ಕೊಳಕು ಮನವೇ, ಹುಳುಕುಗಳ ಹಿಂದಿರುವ ಬೆಳಕು ನೋಡಲು ಕಲಿಯಂತೆ. ಬರೇ ಹುಳುಕ ನೋಡ್ಕೋತ ಕೂತ್ರೆ ಕೆಲಸ ಆಗೋದಿಲ್ಲ. ಒಳ್ಳೇದು ಒಂದಿಷ್ಟು ಇರ್ತದ ಅದರಲ್ಲಿ. ಆದ್ರೆ ಆ ಕಲ್ಲು ಕೊಟ್ಟ ಶ್ರೀಮಂತಳು ಸಂಜೆ ಬಂದು ಅವಳು ಕೂಡ ಈ ಕಲ್ಲಿಗೆ ನಮಸ್ಕಾರ ಮಾಡಿದ್ಲು, ಆ ಮೂರ್ತಿಗೆ ನಮಸ್ಕಾರ ಮಾಡಿದ್ಲು. ಆ ಮೂರ್ತಿ ಕೊಟ್ಟವನನ್ನ ಸ್ಮರಣ ಮಾಡಿದ್ಲು. ಈ ಮೂರ್ತಿ ಕೊಟ್ಟವ ಇಲ್ಲಿ ಏನಾದ್ರೂ ನನ್ನ ಸಿಕ್ಕರೆ ನನ್ನ ಕೊಳ್ಳೊಳಗಿರ್ತಕ್ಕಂತ ಬಂಗಾರದ ಈ ಚೈನ್ ನನ್ನ ಗಿಫ್ಟ್ ಕೊಡ್ತೀನಿ ಅಂತ ಅವಳ ಮನಸ್ಸಿನಲ್ಲಿ ಮಾತಾಡೋದನ್ನ ಕೇಳಿದ. ಬಂದು ಆತ ಇವಳಿಗೆ ವಂದನೆಗಳನ್ನು ಸಲ್ಲಿಸ್ತಾನೆ. ಆಂಜಲೋ, ಏ ಯಾರಪ್ಪ ನೀನು, ನನಗ್ಯಾಕೆ ವಂದನೆ ಸಲ್ಲಿಸ್ತೀಯ ಅಂತ ಕೇಳ್ತಾಳೆ. ಅವಾಗಂತಾನ, ಅಮ್ಮ ವಂದನೆ ನೀ ನನಗೆ ಸಲ್ಲಿಸಬೇಕಾಗಿಲ್ಲ, ನಾನು ನಿನಗೆ ಸಲ್ಲಿಸಬೇಕು. ಅಂದು ನೀನು ನನ್ನ ಮನೆಗೆ ನಿನ್ನ ಮುಸುರಿ ಹಾಕುವ ಕಲ್ಲನ್ನ ದಾನ ಮಾಡಿಯಾ, ಆದ್ದರಿಂದ ಅದರೊಳಗೆ ಮೂರ್ತಿ ಕೆತ್ತೀನಿ ಅಂದ. ಅವಳು ಆಶ್ಚರ್ಯ, ಅಯ್ಯೋ ನನ್ನ ನಾಯಿ ಮುಸುರಿ ಹಾಕು ಕಲ್ಲಿನ ಮೇಲೆ ಮೂರ್ತಿ ಕೆತ್ತಿಯಲ್ಲ, ಇಷ್ಟು ಸುಂದರ ಮೂರ್ತಿ ಹೆಂಗ್ ಕೆತ್ತಿರಬಹುದು ಅಂತ ಹೇಳಿ ಆ ತಾಯಿ ಕೇಳಿದಕ್ಕೆ ಒಂದು ಉತ್ತರ ಕೊಡ್ತಾನೆ, ಮೂರ್ತಿ ನಾನು ಕೆತ್ತಿಲ್ಲ, ಮೂರ್ತಿ ನಾನು ಕೆತ್ತಿಲ್ಲ, ಮೂರ್ತಿ ಮೊದಲು ಆ ಕಲ್ಲೊಳಗಿತ್ತು, ಮೂರ್ತಿಗೆ ಬ್ಯಾಡಾದದ್ದನ್ನಷ್ಟ ತೆಗೆದನೆಂದಂತವ. ಎಲ್ಲಾ ಶಿಕ್ಷಕರು ವಿದ್ಯಾರ್ಥಿಗಳು ಕಥೆಯನ್ನು ನೆನಪಿಟ್ಕೊಳ್ಳಿ. ಮೂರ್ತಿಗೆ ಬ್ಯಾಡಾದದ್ದನ್ನಷ್ಟ ತೆಗದನಿ, ಮೂರ್ತಿ ಒಳಗಿತ್ತು. ಹಂಗ ಬಸವಣ್ಣಗ ಬ್ಯಾಡಾದದ್ ತೆಗದ್ರ ಬಸವಣ್ಣ ಅಕ್ಕನ, ವಿಶ್ವೇಶ್ವರಯ್ಯನವ್ರಿಗೆ ಬ್ಯಾಡಾದದ್ ತೆಗದ್ರ ವಿಶ್ವೇಶ್ವರಯ್ಯ ಆಗ್ತಾನ, ಅಬ್ದುಲ್ ಕಲಾಂ ಅವ್ರಿಗೆ ಬ್ಯಾಡಾದದ್ದನ್ನ ತೆಗೆದು ಬಿಟ್ರ ಅಬ್ದುಲ್ ಕಲಾಂ ಆಗ್ತಾನ. ಮೂರ್ತಿ ಕೆತ್ತೋದಲ್ಲ, ಇರುವ ಮೂರ್ತಿಗೆ ಬ್ಯಾಡಾದದ್ದನ್ನ ಸರಿಸೋದು. ಹಾಗ ಪತ್ರಪ್ ಸರ್ ಅಂತವರು ಈ ಶಾಲಾ ಶಿಕ್ಷಕರು 50 ವರ್ಷಗಳ ಕಾಲ ಮಾಡಿದ್ದೇನು ಅಂದ್ರ, ನೀವು ಡಾಕ್ಟರ್ ಆಗ್ಯಾರಿ, KB ಇಂಜಿನಿಯರ್ ಆಗ್ಯಾರಿ, ಪ್ರೊಫೆಸರ್ ಆಗ್ಯಾರಿ, ಏನೆಲ್ಲ ಆಗ್ಯಾರಿ, ನೀವು ಆಗ್ಯಾರಿ ಅಂತಲ್ಲ, ನಿಮಗ ಬ್ಯಾಡಾದದ್ದನ್ನ ತೆಗದಾರ, ನೀವು ಅದ ಅದಿರಿ. ನೀವು ಬ್ಯಾಡಾದದ್ದನ್ನ ತೆಗದಾರ ಅದ ಅದಿರಿ. ಅದಕ್ಕೆ KC ಶಿವಪ್ಪ ಪ್ರಾರ್ಥನಾ ಮಾಡ್ಕೋತಾನ, ಕಲಿಸೆನಗೆ ಓ ಗುರುವೆ ಮರಗುವದ ಮನಿಯುವದ, ಕಲಿಸೆನಗೆ ಓ ಗುರುವೆ ಮರಗುವದ ಮನಿಯುವದ, ಪರ ಸುಖಕ್ಕೆ ಹಿಗ್ಗುವದ, ಪರ ನೋವ ನಿರಿಸುವದ. ಗುರು ಸಾಮಾನ್ಯಲ್ಲ, ಪಿಂಡಾಂಡದ ಕತ್ತಲೆಯನ್ನ ಕಳೆದು ಬ್ರಹ್ಮಾಂಡದ ಮಹಾನ್ ಬೆಳಕನ್ನ ತೋರಿಸ್ತಾನೆ. ಒಳಗೆ ಕತ್ತಲೆ ತುಂಬಿಕೊಂಡದ ದ್ವೇಷ, ಅಸೂಯೆ, ಮತ್ಸರ, ಜಿಗುಪ್ಸೆ ಈ ಒಳಗಡೆ ತುಂಬಿಕೊಂಡದ. ಇದರ ಆಚೆಗೆ ಒಂದು ಬೆಳಕೈತಂತ ಕರ್ಕೊಂಡ ಬರವ ಗುರು. ಗುರುವು ತನ್ನ ತಲೆಯ ಮೇಲೆ ಜ್ಞಾನದ ದೀಪವನ್ನ ಹೊತ್ತಾನ, ತನ್ನ ತಲೆಯ ಮೇಲೆ ಜ್ಞಾನದ ದೀಪವನ್ನ ಹೊತ್ತಾನ. ಜ್ಞಾನದ ದೀಪ ಹೊತ್ಕೊಂಡು ಸಂಚಾರ ಮಾಡ್ಯಾನ. ಅವನಿದ್ದಲ್ಲೆಲ್ಲಾ ಬೆಳಕದ, ಶಿಕ್ಷಕ ಇದ್ದಲ್ಲೆಲ್ಲಾ ಬೆಳಕದ. ಆದ್ದರಿಂದ ನೀವೆಲ್ಲ ಏನು ದೊಡ್ಡ ಕೆಲಸ ಮಾಡಿರಿ, ಋಣ ತೀರಿಸು ಕೆಲಸ ಮಾಡಿರಿ. ನಾನು ಋಣ ತೀರಿಸು ಕೆಲಸದಲ್ಲಿ ಒಂದು ಸಣ್ಣ ಮಾತನ್ನ ಋಣ ತೀರಿಸೋರಿಗೆ ಹೇಳ್ಬೇಕು. ಋಣ ತೀರಿಸು ಕಾರ್ಯಕ್ರಮ ಅನ್ನೋದಕ್ಕಿಂತ ವಂದನಾ ಕಾರ್ಯಕ್ರಮ ಅನ್ನೋದು ಬಹಳ ಉಚಿತವಾದ ಪದ ಇದೆ. ಯಾಕಂದ್ರೆ ಈ ಭೂಮಿ ಋಣ ಆಗಲಿ, ಗುರುವಿನ ಋಣ ಆಗಲಿ, ತಾಯಿ ಋಣ ಆಗಲಿ ತೀರ್ಸಕ್ ಆಗೋದಿಲ್ಲ.
ತೀರ್ಸಕ್ ಆಗೋದಿಲ್ಲ. ತಾಯಿ ಆದಾಗ ಗೊತ್ತಾಗ್ತದೆ, ಗುರು ಆದಾಗ ಗೊತ್ತಾಗ್ತದೆ, ಭೂಮಿ ಆದಾಗ ಗೊತ್ತಾಗ್ತದೆ. ಇದು ಋಣ ತೀರಿಸುವ ಕಾರ್ಯಕ್ರಮ ಅನ್ನೋದಕ್ಕಿಂತ ನೆನಪುಸುವ ಕಾರ್ಯಕ್ರಮ, ಸ್ಮರಣೀಯ ಕಾರ್ಯಕ್ರಮ, ಅಮರ ಕಾರ್ಯಕ್ರಮ, ಹಾಗೆ ವಂದನೆಯನ್ನ ಸಲ್ಲಿಸುವ ಕಾರ್ಯಕ್ರಮ. ಯಾರದೋ ಬೆಳೆದ ತೋಟದ ಹೂಗಳನ್ನ ಯಾವಳೋ ಹೂಗಾರ ಹೆಣ್ಣು ಮಗಳು ಪವನಿಸಿ ತಂದು ಕೊಟ್ಟ ಮಾತ್ರಕ್ಕೆ ನಾನು ನಿನಗೆ ಹಾರ ಹಾಕಿನಿ ಅಂದ್ರೆ ಹಾಕಿದವನು ದೊಡ್ಡವನಲ್ಲ, ಹಾಕಿಸಿಕೊಳ್ಳುವವನು ದೊಡ್ಡವನಲ್ಲ. ಪ್ರಕೃತಿ ಪುರುಷ ಮಳೆ ಕೊಟ್ಟು ಭೂಮಿ ಅರಳಿ ಹೂವ ಅರಳಿ ತಾನು ಅರಳೆದಲ್ಲ, ಅದು ಬಹಳ ದೊಡ್ಡದು. ನಾವು ನೀವು ಗಿಡ ಹಚ್ತೀವಿ. ಮೊನ್ನೆ 5ನೇ ತಾರೀಕು ಅದನ್ನ ಮಾಡಿ ಗೊತ್ತೈತಿ ನಿಮ್ಗೆ. ಜೂನ್ 5ನೇ ತಾರೀಕು ಏನೇನ್ ಮಾಡಿ ಗೊತ್ತದ? ಸಾವಿರಾರು ಗಿಡಗಳನ್ನ ನೆಟ್ಟಿವಿ ಅವತ್ತೊಂದ ದಿನ. ಇವತ್ತಿನ ತನ ನೆಟ್ಟವ್ರು ಒಬ್ರು ನೀರ್ ಹಾಕಿಲ್ಲ, ಅದಕ್ಕೆ ಹಾನಿ ಮಾಡಿ ಮನ್ ಕೂತಿಲ್ಲ. ಒಬ್ಬರೇ ಹೋಗಿ ಅದಕ್ಕೆ ನೀರ್ ಹಾಕಿರೇನು ಇಲ್ಲ. ನಾವು ನೀರ್ ಹಾಕವರಲ್ಲ, ಗಿಡ ಹಚ್ತೀವಿ. ತಪ್ಪು ಎಂದು ನಮ್ಮಲ್ಲಿ ಆಗ್ಯದ. ಆದ್ದರಿಂದಲೇ ನಾವು ಗಮನಿಸಬೇಕು, ನಾವು ಯಾರದೋ ಆ ಹೂಗಳನ್ನ ನಮ್ಮ ಮೈ ಮೇಲೆ ಹಾಕೊಂಡಿದ್ದಕ್ಕೆ ದೊಡ್ಡವರಲ್ಲ, ಸಣ್ಣ ಪುಟ್ಟ ಸಾಧನೆಯನ್ನ ಮಾಡ್ತಾ ಮಾಡ್ತಾ ದೊಡ್ಡವರಾಗಿದ್ದೇವೆ. ಆದ್ದರಿಂದಲೇ ನಾವು ನೆನಪಿಸಿಕೊಳ್ಳತಕ್ಕಂಥದ್ದು ಗುರುವಿಗೆ ಬಹುದೊಡ್ಡ ಕೊಡುಗೆಯನ್ನ ಈ ಭಾರತ ದೇಶ ಕೊಟ್ಟಿದೆ. ಭಾರತ ಇಂದು ಗುರುಸ್ಥಾನದಲ್ಲಿದೆ. ಭಾರತ ಇಂದು ಗುರುಸ್ಥಾನದಲ್ಲಿದೆ. ಸರ್ವರಿಗೂ ಗುರುತ್ವವನ್ನ ಕಲಿಸಿಕೊಟ್ಟು ತಾನು ಪಾಠವನ್ನ ಹೇಳುವುದರ ಮೂಲಕ ಪ್ರತಿಯೊಬ್ಬರನ್ನ ಬಡಿದೆಪ್ಪಿಸುವ ಕಾರ್ಯವನ್ನ ಮಾಡಿದೆ. ಆದ್ದರಿಂದಲೇ ವಾಚ್ ಅನ್ನೋದನ್ನ ನೆನಪಿಟ್ಕೊಳ್ಳಿ. WATCH ವಾಚ್ ಅನ್ನುವ 5 ಅಕ್ಷರ ನಮಗೆ ಕಲಿಸಿಕೊಡ್ತದೆ. ನಾವೆಲ್ಲರೂ ಗಡಿಯಾರವನ್ನು ಕಟ್ಕೊಂಡ್ವಿ. ಮಕ್ಕಳೇ, ಪುಟ್ಟ, ನಾನು ನಿನಗೆ ಹೇಳ್ತಾ ಇದ್ದೀನಪ್ಪ, ವಾಚ್ ನಿಮ್ಗೆ ಗೊತ್ತಿದೆ. ಮಾವು ಕೊಟ್ಟ ನಂತರ ಸಮಯನ ನೋಡೋದು ಮರೆತು ಬಿಟ್ಟಿರಿ ನೀವೆಲ್ಲರೂ ಕೂಡ. ಗಡಿಯಾರ ಮಾವು ಕೊಡಬಹುದೇ ವಿನಃ ಟೈಮ್ ಮಾವು ಕೊಡಕ್ ಆಗೋದಿಲ್ಲ. ಗಡಿಯಾರ ಮಾವು ಕೊಡಬಹುದು, ಸಮಯ ಮಾವು ಕೊಡಕ್ ಆಗೋದಿಲ್ಲ. ವಾಚದ ಮೊದಲ ಅಕ್ಷರ W. ವಾಚ್ ಅನ್ನುವ ಸ್ಪೆಲ್ಲಿಂಗ್ ಮೊದಲ ಅಕ್ಷರ W ಮೀನ್ಸ್ ವಾಚ್ ಯುವರ್ ವರ್ಕ್. W ಮೀನ್ಸ್ ವರ್ಕ್. ವಾಚ್ ಯುವರ್ ವರ್ಕ್. ನೀವು ನಿಮ್ಮ ಕೆಲಸದ ಕಡೆ ಗಮನ ಕೊಡಿ. ಎರಡನೇ ಅಕ್ಷರ ವಾಚ್ ಯುವರ್ ಎ ಮೀನ್ಸ್ ಆಕ್ಟಿವ್. ಎ ಮೀನ್ಸ್ ಆಕ್ಟಿವ್. ವಾಚ್ ಯುವರ್ ಆಕ್ಟಿವ್. ನೀವು ಹೆಂಗಿರಬೇಕು ಅಂದ್ರೆ ಸದಾ ಕುತೂಹಲಿಗಳು, ಹಸನ್ಮುಖಿಗಳು, ಉತ್ಸಾಹಿಗಳಾಗಿರಬೇಕು. ಮೂರನೇ ಅಕ್ಷರ WAT. ವಾಚ್ ಯುವರ್ ಟಿ ಮೀನ್ಸ್ ಟಂಗ್. ನಿನ್ನ ನಾಲಿಗೆ ನಿನ್ನ ಹಿಡತ್ನಾಗಿರ್ಲಿ ಅಂತ. ನಾಲ್ಗಿ ನಿನ್ನ ಹಿಡತ್ನಾಗಿರ್ಲಿ ಅಂತ. ನಾಲ್ಗಿ ನಾನು ಹುಟ್ಟ ಬಂದದ. ನಾನು ಹುಟ್ಟುವಾಗ ನಾಲ್ಗಿ ಬಂದದ. ಹಲ್ಲ ನಾ ಬಂದ ಮೇಲತ್ತ ಬಂದದ. ನಾವು ಹೋಗೋಕ್ಕಿಂತ ಮೊದಲು ಹೋಗ್ತದ. ಏನ್ರಿ ನಾ ಹೇಳೋದು ಚಟ ಮಾಡ್ಲಾರ್ದ ಸಾಯವ್ರ ಹೇಳಕತ್ತೇನ್ ಮತ್ತೆ. ನಾವು ಹೋಗೋಕ್ಕಿಂತ ಮೊದಲು ಹೋಗ್ತದ. ನಾಲ್ಗೆ ಮೊದಲು ಬಂದದ. ನಾಲ್ಗೆ ನಾಡ್ ಕಟ್ತದ. ನಾಲ್ಗೆ ನಾಡ್ ಕಟ್ತದ. ಯಾವನೋ ಹೇಳಿದಂತ ಸಂಸ್ಕಾರ ಬಹಳ ಮುಖ್ಯ ಬಂಧುಗಳೇ. ಜೀವನದಲ್ಲಿ ಸಂಸ್ಕಾರವನ್ನ ಕೊಡ್ಲಿಕ್ಕೆ ಸಂಸ್ಕಾರವಂತ ಗುರುಕುಲದ ಅವಶ್ಯಕತೆ ಇತ್ತಂತ ಹೇಳಿ ಇಂಥ ಸಂಸ್ಥೆಯನ್ನ ಕಟ್ಟಿದ್ದಾರೆ. ಸಂಸ್ಕಾರ ಅನ್ನೋದು ಒಂದ ಮಾತಿನಾಗ ಅರ್ಥ ಮಾಡ್ಕೋಬೇಕು ನಾವೆಲ್ಲ. ಯಾರ ಮನೆ ಒಳಗ ಸ್ನಾನ ಮಾಡ್ರಿ ಅಂತಿರ್ತಾರ, ಅವ್ರ ಮನ್ಯಾಗ ಪ್ರಸಾದ ತಗೋರಿ ಅಂತಿರ್ತಾರ. ಸ್ನಾನ ಮಾಡ್ರಿ. ಈಗ ಅಪ್ಪಗಳು ಬಂದಾರ, ಅಪ್ಪವರೇ ಸ್ನಾನ ಮಾಡಿ ಊಟ ಮಾಡಿ ಹೋಗ್ರ ಅನ್ನಂಗಿಲ್ಲ. ಸ್ನಾನ ಮಾಡಿ ಪ್ರಸಾದ ತಗೊಂಡು ಹೋಗಂತಾರ. ಇದು ಸಂಸ್ಕಾರ. ಎರಡನೇದೊಂದು ಕಂಪನಿ ಇರ್ತದೆ. ಎರಡನೇದು ಅಪ್ಪವ್ರೆ ಜಳಕ ಮಾಡ್ರಿ, ಊಟ ಮಾಡ್ಕೊಂಡು ಹೋಗ್ರಿ. ಇದು ಎರಡನೇ ಕಂಪನಿ. ಸ್ವಲ್ಪ ಸಂಸ್ಕಾರ ಇರ್ತದೆ ಅವ್ರಿಗೆ. ಸ್ನಾನ ಮಾಡಿ ಪ್ರಸಾದ ತಗೊಳ್ರಿ ಅನ್ನೋದು ಹೆಂಗ, ಜಳಕ ಮಾಡಿ ಊಟ ಮಾಡ್ರಿ ಅನ್ನೋದು ಹೆಂಗ. ಇದಕ್ಕಿಂತ ಒಂದು ಕೆಟ್ಟ ಪದ್ಧತಿ ಇದೆ. ಮೈ ತಕ್ಕೋ ಅಂತಿರ್ತಾರ ನೋಡ್ರಿ. ಮೈ ತಕ್ಕೊಂಡು ಕೂಳು ತಿಂದು ಹೋಗಂತ. ಸಂಸ್ಕಾರ ಇಲ್ಲಂತ. ಸಂಸ್ಕಾರವನ್ನ ಕೊಡ್ಲಿಕ್ಕೆ ಇವದವ ದೊಡ್ಡ ಶ್ರೀಮಂತ 3 ಅಂತಸ್ತಿನ ಮನಿ ಕಟ್ಟ್ಯಾನ, ಸಣ್ಣ ಬಾಗಲ ಹಚ್ಚಾನ, ನಿನ್ನಿ ಪೇಪರ್ ಓದ್ತಿದ್ದವ. ತಿಳಿತಿಲ್ಲ ನಿಮ್ ಕತೆ? ಪೇಪರ್ ಎಂದಿನ ಓದ್ತಿದ್ದ ಅವ ಯಾವ ದೊಡ್ಡ ಶ್ರೀಮಂತ. ಅದಕ್ಕ ನಿನ್ನಿ ಪೇಪರ್ ಓದಕತ್ತೇನ ಅವ 3ನೇ ಅಂತಸ್ತೊಳ ಕೂತಾನ. ಸಣ್ಣ ಬಾಗಲ, ದಪ್ಪದ, ಬಾಳ ಮೈ ಉಬ್ಬ್ಯದ. ಆ ದಾರಿಯಲ್ಲಿ ಒಬ್ಬ ಹುಡುಗ ಹೊಂಟಿದ್ದ. ಆ ಹುಡುಗ ಅವನನ್ನು ನೋಡಿ ನಕ್ಕಂತೆ. ಅವನನ್ನು ನೋಡಿ ನಕ್ಕ. ಆತ ಕೇಳ್ತಾನೆ, ಯಾಕಪ್ಪ ನಾನು ನೋಡಿ ನಕ್ಕೆ ನೀನು ಅಂತ. ಏನ್ ಯಜಮಾನ್ರೆ, ನೀವು ಬಹಳ ದಪ್ಪದಿರಿ, ಹೊಟ್ಟೆ ಬಾಳದ, ನಿಮ್ ಮನೆಗೆ ಬಾಗಲ್ ಸಾನದದ, ನಾಳೆ ನೀವು ಸತ್ರ ನಿಮ್ಮನ್ನ ಹೊರಗೆ ಹಂಗೆ ತರ್ತಾರ ಅಂದವ. ಭಯಂಕರ ಸಿಟ್ಟು ಬಂದ್ಬಿಡ್ತಾವ. ನಾನು ಸಾಯೋದ ಬಗ್ಗೆ ನಿನಗೆ ಯಾಕಪ್ಪ ಅಂತ ಹೇಳಿ ಅವನು ಕಟ್ಟಿ ಹಾಕಿದ್ರು. ಅವ್ರ ಅಪ್ಪ ಬಂದ. ಅವ್ರಪ್ಪ, ಯಜಮಾನ್ರೆ ನನ್ನ ಮಗನ್ ಯಾಕೆ ಕಟ್ಟಿ ಹಾಕಿರಿ? ನನ್ನ ಮಗ ಏನ್ ತಪ್ಪು ಮಾಡಿದೆ? ಏನಯ್ಯ ನಿನ್ನ ಮನೆಯೊಳಗೆ ಇದನ್ನ ಸಂಸ್ಕಾರ ಕೊಟ್ಟಿ ಏನು? ನಾನ್ ಮನೆಯೊಳಗೆ ನಾನು ಊಟ ಮಾಡಿ ನಾನ್ ದಪ್ಪ ಆದ್ರೆ, ನನ್ನ ಮನೆಯಲ್ಲಿ ನಾನು ಸಣ್ಣ ಬಾಗಲ ಹಚ್ಚಿದ್ರೆ ಈತನಿಗೆ ಏನಾಗ್ಬೇಕು? ನಾಳೆ ಸತ್ತ ತಕ್ಷಣ ನನ್ನ ಹೊರಗಡೆ ತರೋದ್ ಬಗ್ಗೆ ವಿಚಾರ ಮಾಡ್ತಾನೆ. ಬುದ್ಧಿ ಕಲ್ಸಕ್ ಬರೋದಿಲ್ಲ ನಂದ. ಹುಡುಗನಿಗೆ ಅವ್ರ ಅಪ್ಪ ಹೇಳ್ತಾನ, ಮಗನೇ ಅವ್ರ ಬಗ್ಗೆ ದೊಡ್ಡವ್ರ ಬಗ್ಗೆ ನೀನ್ಯಾಕೆ ತಲೆ ಕೆಡಿಸ್ಕೋಬೇಕು? ಅವ್ರು ಶ್ರೀಮಂತರು, ಅವ್ರ ಸತ್ರ ಹೊರಗೆ ಯಾಕೆ ತರ್ತಾರ ತಮ್ಮ? ತುಂಡು ತುಂಡು ಕಡ್ಡಿದ ತುಂಡು ಮಾಡಿ ಬುಟ್ಟೆ ಹಾಕಿ ಹೊರಗೆ ತರ್ತಾರ, ನೀ ಯಾಕೆ ತಲೆ ಕೆಡಿಸ್ಕೊಂಡಿ ಅಂದ. ಅವ್ರ ಅಪ್ಪವ ಅವ ಅಂದ, ಇವ್ರ ಮನೆಯಾಗ ಎಲ್ಲರೂ ಇವ್ರ ಅದಾರ ನಂದವ. ಅವ್ರಪ್ಪ ಬಿದ್ದ. ಅವ ಬಂದ, ಅಜ್ಜ
ನನ್ನ ಮಗನ ನನ್ನ ಮೊಮ್ಮಗನ ಯಾಕೆ ಕಟ್ಟಿ ಹಾಕಿರಿ ಅಂತ ಬಂದ. ಅವಂದ ನಿಮ್ ಮಗ ಹಿಂಗಂತಾನ, ನಿನ್ನ ಮೊಮ್ಮಗ ಹಿಂಗಂತಾನ, ಸಂಸ್ಕಾರ ಇಲ್ಲದ ಮನೆ ಐತೆ ನಿಮ್ಮದಂದ. ಅವಾಗ ಇಬ್ರು ತಲೆ ಮ್ಯಾಗ ಕೈ ಇಟ್ಟು ಅಜ್ಜ ಹೇಳ್ತಾನ, ಮಗನೇ ಮೊಮ್ಮಗನೇ, ಅವ್ರ ಮನಿ ಒಳಗ ಸತ್ರ ಹೊರಗರೆ ತರೋದ್ ಯಾಕ, ಕಡದ ತುಂಡರೇ ಮಾಡೋದ್ ಯಾಕ, ಅವ್ರ ಮನೆಗೆ ಬೆಂಕಿ ಹಚ್ತಾರ, ನೀ ಯಾಕೆ ತಲೆ ಕೆಡಿಸ್ಕೊಂಡಿ ಅಂದ. ನೋಡಿ, ಒಂದು ಸಣ್ಣ ಮಾತ ಮನೆಗೆ ಬೆಂಕಿ ಹಸ್ತದ. ಅದಕ್ಕಾಗಿ ಕವಿ ಕೇಳ್ತಾನ, ಕಲಿಸೆನಗೆ ಓ ಗುರುವೆ ಮರಗುವದ ಮನಿಯುವದ, ಪರ ಸುಖಕ್ಕೆ ಹಿಗ್ಗುವದ ಪರನೋವ ನಿಲ್ಲಿಸುವದ, ಧನ್ಯತೆಯ ನೀಡೆನಗೆ ಗುರು, ಅನುಭವ ಬಾಳಿನ ಕಲ್ಪತರು, ಅನುಭವಾಭರಣ ವಿತ್ತಿಹರು, ತೀಡಿ ತನಿಸಿದ ನನ್ನ ಗುರು, ಅಂಥವನೆಂದಿಗೂ ಮರೆಯದಿರು. ರಾಷ್ಟ್ರೀಯತೆಯನ್ನ ಕಲಿಸಿಕೊಟ್ಟವ, ಭಾಷೆಯ ಬಗ್ಗೆ ಪ್ರೇಮ ಹುಟ್ಟಿಸಿದವ, ನೆಲ ಜಲದ ಬಗ್ಗೆ ಮಾತನಾಡಿದವ, ತಾಯಿಯ ಗುಣದ ಬಗ್ಗೆ ತಿಳಿ ಹೇಳಿದವ, ತಾಯಿಯ ವಾತ್ಸಲ್ಯವನ್ನೇ ಎದೆ ಒಳಗೆ ತುಂಬಿಕೊಂಡವ. ಈ ಜಗತ್ತನ್ನೇ ರಾಷ್ಟ್ರವನ್ನೇ ಉಳಿಸಲು ಸೈನಿಕನನ್ನ, ಕೃಷಿಕನನ್ನ, ಶಿಕ್ಷಕನನ್ನ, ನೇಕಾರನನ್ನ, 10 ಹಲವು ಜನರನ್ನ ಸೃಷ್ಟಿ ಮಾಡಿರುವ ಮಹಾನ್ ಶಿಲ್ಪಿ ಆ ಗುರು. ಆ ಗುರುವಿನ ಋಣ ತೀರಿಸಲು ಅಸಾಧ್ಯ. ಗುರುಗಳಿಗೆ ವಂದನೆಯನ್ನ ಹೇಳಬೇಕು. ಪ್ರವಚನಕಾರ ಪ್ರವಚನದಲ್ಲಿ ಹೇಳ್ತಾನೆ, ತಾಯಿ ಋಣ ತೀರ್ಸಾಕ್ ಬರ್ತದೆ, ತಂದೆ ಋಣ ತೀರ್ಸಾಕ್ ಬರ್ತದೆ, ಗುರುವಿನ ಋಣ ತೀರ್ಸಾಕ್ ಬರ್ತದ ಅಂತ ಹೇಳಿದ. ಆವಾಗ ಓಡಿ ಬಂದ ಮಗ ಗುರುಗಳಿಗೆ ಹೇಳಿದ, ಗುರುಗಳೇ ನಿಮ್ಗೊಂದು ಹಾರ ಹಾಕ್ತೀನಿ, ಋಣ ತೀರ್ತದನಂದ. ಬರೋದಿಲ್ಲಪ್ಪ, ನೀ ಹೂವಾಗಿ ಬರಬೇಕು, ಮತ್ತೆ ಅರಳಬೇಕು, ಆವಾಗ ನಿನ್ನ ಋಣ ತೀರ್ಸಾಕ್ ಬರ್ತದೆ, ಗುರುವಿನ ಋಣ ತೀರ್ಸಾಕ್ ಬರೋದಿಲ್ಲ ಕಂದ ಅಂದ. ತಾಯಿ ಹತ್ತರ ಹೋದ, ಅಮ್ಮ ನಾನಿನ್ನ ಋಣ ತೀರಿಸಬೇಕು, ಪ್ರವಚನದಲ್ಲಿ ಹೇಳಿದ್ದಾರೆ ನಿನಗೇನ್ ಹೆಲಿಕಾಪ್ಟರ್ ಬೇಕನ್ನಮ್ಮ, ನಿನಗೇನ್ ಕಾರ್ ಬೇಕೇನಮ್ಮ ಅಂದ. ಕಾರ್ ಬೇಡ, ಹೆಲಿಕಾಪ್ಟರ್ ಬೇಡ, ಋಣ ತೀರ್ಸಕ್ ಆಗೋದಿಲ್ಲ, ತೀರಿಸಬೇಕಂತ ನಿನಗ ಅನಿಸಿದ್ರ ಸಿಡಿಗಿನ ಮೊಳದ ಕಾರ್ಯಕ್ರಮಕ್ಕ ನನ್ನ ಮನೆಯಿಂದ ನೀನು ನಿನ್ನ ಹೆಗಲ ಮ್ಯಾಗ ಹೊತ್ಕೊಂಡು ಹೋಗ್ಬೇಕನ್ಲಕ್ಕೆ. ಅವ್ವ ದಪ್ಪಿದ್ಲೆ, ನಿನ್ನ ಹೆಗಲ ಮ್ಯಾಗ ಒಯ್ಬೇಕಂದ್ಲು. ಇಷ್ಟ ಏನಂದವ, ಅವನು ಹಳೆ ವಿದ್ಯಾರ್ಥಿ ಆಗಿರ್ಬೋದು, ಇಷ್ಟ ಏನಂದ, ಎದಿ ಹೆಗಲ ಮ್ಯಾಗ ಕೂಡಿಸ್ಕೊಂಡ ಅವನ್ನ ಕರ್ಕೊಂಡು ಬರ್ತಿದ್ದ, ಅರ್ಧ ಕಿಲೋಮೀಟರ್ ಬಂದಿದ್ದ. ಅವ್ವ ನನಗೆ ನೀರಡಿಕೆ ಆಗ್ತದ ಅಂದ. ತಾಯಿ ಬಹಳ ಜಾಣೆ, ತಾಯಿ ಬಹಳ ಬುದ್ಧಿವಂತಳು, ವಾತ್ಸಲ್ಯದ ಕರುಣಾಮಯಿ. ಅಮ್ಮ ನಿನ್ನ ಮಡಿಲಿನಲ್ಲಿ ಕಣ್ಣ ತೆರೆದ ಸಮಯದಲ್ಲಿ ಸೂತ್ರವೊಂದು ಬೆಸೆದಿದೆ ಅಮ್ಮ, ನನಗೆ ನೀರು ಅಂತನ್ನುವಾಗ ಅಮ್ಮ ಬಾಗಲಾಗ ಸ್ವಂಟದಾಗ ಹಾಕೊಂಡು ಬಂದಿದ್ಲು ಬಿಸ್ಲೇರಿ ಬಾಟಲ್ ಮಗನಿಗೆ ನೀರು ಕುಡಿಸಾಕ. ಬೆನ್ನ ಮೇಲೆ ಹೆಗಲ ಮೇಲೆ ಕುತ್ಕೊಂಡು ನೀರು ಕುಡಿಸಿದ್ಲು. ತಾಯಿ ಮತ್ತೆ ಮುಂದೆ ನಡೆಸಿ, ನಡಿ ಮಗ ಋಣ ತೀರಿಸಬೇಕು ಅಂದಳು. ಸ್ವಲ್ಪ ಬಂದ, ಇನ್ನೊಂದು ಅರ್ಧ ಕಿಲೋಮೀಟರ್ ಇತ್ತು ಶಾಲೆ. ಅಮ್ಮ ಹಸಿವಾಗ್ಯದ ಅಂದ. ಅವ್ವ ಪಾಪ ಬಿಸ್ಕತ್ ತಗೊಂಡು ಬಂದಿತ್ತು, ಬಿಸ್ಕತ್ ತಿನ್ಸಿದ್ಲು. ನಡಿ ಮಗ ಅಂದ. ಆವಾಗ ಇಷ್ಟು ಇನ್ನೊಂದು 100 ಹೆಜ್ಜೆ ಒಳಗೆ ಶಾಲೆ ಬರ್ತಿತ್ತು. ಅಮ್ಮನ ತಗೊಂಡ ಕಲ್ಲು ಮೇಲೆ ಕುಕ್ಕರಿಸಿದ. ಏನವ ನೀನು ನನಗೆ ಇಂಥದ್ದು ಹೇಳ್ತೀಯಲ್ಲ, ಗಾಡಿ ಕೊಡಿಸಂದ್ರೆ ಕೊಡಿಸ್ತಿದ್ದೆ, ನನ್ನ ಹೆಗಲ ಮೇಲೆ ನಿನ್ನ ಭಾರ ಆದೇವ, ನನಗೆ ವಚನ ಆಗ್ಯದ ಅಂತ ತಿಳಿಸಿದ. ತಾಯಿ ಒಂದು ಮಾತು ಹೇಳ್ತಾಳ, ಮಗನೇ ಆ ಪ್ರವಚನ ಹೇಳೋರಿಗೂ ಹೋಗಿ ಹೇಳು, ನೀನು ತಿಳ್ಕೊ, ಗುರುವಿನ ಋಣ ತಾಯಿ ಋಣ ಯಾವತ್ತೂ ತೀರ್ಸಾಕ್ ಆಗೋದಿಲ್ಲ. ಯಾಕೆ ಆಗೋದಿಲ್ಲ ಅಂತಂದ್ರ, ನೀನು 1 ತಾಸು ನನ್ನನ್ನು ಹೊತ್ಕೊಳಕ್ ಆಗಲಿಲ್ಲ, ನಾನು ನಿನ್ನನ್ನು 9 ತಿಂಗಳು ಹೊಟ್ಟೆಗೆ ಹೊತ್ಕೊಂಡೇನಪ್ಪ, ಮರ್ತೀಯನಂದ. ನೀನು 9 ತಿಂಗಳು ನಾನು ಹೊಟ್ಟೆಗೆ ಹೊತ್ಕೊಂಡಿದ್ದೀನಿ, ನನಗ ಭಾರ ಆಗೈತೆ ಅಂತ ಅರ್ಧ ಕೈ ಇಳಿಸೀನಿ ಅಂದ್ರೆ ನೀನು ಹುಟ್ಟುತ್ತಿದ್ದಿ 3 6 ಇಲ್ಲಲ್ಲ. 9 ತಿಂಗಳ ಅವಧಿ ತನ ನಿನ್ನ ಒಳಗಿಟ್ಕೊಂಡಿದ್ದೀನಿ, ನೋವುಗಳನ್ನು ಉಂಡಿದ್ದೀನಿ. ಹಾಗೆ ಶಿಕ್ಷಕ ತನ್ನಲ್ಲಿರುವ ಅಗಾಧವಾದ ಜ್ಞಾನವನ್ನ ನಿಮ್ಮೊಳಗ ತುಂಬ್ಯಾನ. ಅವನ ಋಣ ಮುಟ್ಸೋದಲ್ಲ, ಪಾಠ ಮಾಡಿರುವ ಗುರುಗಳಿಗೆ ಪ್ರಣಾಮಗಳನ್ನು ಕೊಡುವ ಅಮರ ಸುವರ್ಣ ಮಹೋತ್ಸವ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿರ್ತಕ್ಕಂಥ ಸರ್ವರಿಗೆ ಬಸವಾದಿ ಪ್ರಮತರು ಆ ಗುರುಗಳು ಒಳ್ಳೆದನ್ನು ಮಾಡಲಿ ಅಂತ ತಿಳ್ಕೊಂಡು ನಾವೆಲ್ಲ ಹಾರೈಸೋಣ. ಇಂಥ ಅಪರೂಪದ ಕಾರ್ಯಕ್ರಮಕ್ಕೆ ಬಹಳ ಪ್ರೀತಿಯಿಂದ ಆತ್ಮೀಯತೆಯಿಂದ ನನ್ನ ಬರಮಾಡಿಕೊಂಡ ಎಲ್ಲ ಹಳೆಯ ವಿದ್ಯಾರ್ಥಿಗಳಿಗೆ, ಹಳೆಯ ವಿದ್ಯಾರ್ಥಿ ಅಂತ ಹೆಂಗ ಅನ್ನೋದು, ಹಳೇದು ಅಲ್ಲ ಅಂತ ಹೇಳಿ ನಾನು, ಚೈತನ್ಯ ಹಳಿದು ಅಲ್ಲ ಹೊಸದು ಅಲ್ಲ, ಅದು ಅಮರ ಅಂತ 50ನೇ ವರ್ಷಕ್ಕೆ 5 ಮಾತುಗಳನ್ನೇ, ವಾಚ್ ಯುವರ್ ವರ್ಕ್, ವಾಚ್ ಯುವರ್ ಆಕ್ಟಿವ್, ವಾಚ್ ಯುವರ್ ಟಿ ಮೀನ್ಸ್ ಟಂಗ್, ಇನ್ನೊಂದು ಉಳಿದದು ವಾಚ್ ಯುವರ್ WATC, C ಮೀನ್ಸ್ ಕ್ಯಾರೆಕ್ಟರ್, ವಾಚ್ ಯುವರ್ ಕ್ಯಾರೆಕ್ಟರ್, H ಮೀನ್ಸ್ ವಾಚ್ ಯುವರ್ ಹೆಲ್ತ್. 5 ಪಾಲಿಸಿದರ ಶೂನ್ಯ 50 ಆಗ್ತದೆ. ಯಾಕೆ ಶೂನ್ಯ 50 ಆಗ್ತದ ಅಂದ್ರ, ಶೂನ್ಯದೊಳಗ 40, ನೋಡ್ರಿ ನೆನ್ಪಿಟ್ಕೊಳ್ಳಿ, ಶೂನ್ಯದೊಳಗ 45 ಅದಾವ, ಶೂನ್ಯದೊಳಗ 45 ಅದಾವ, 5 ಒಂದ ಇಲ್ಲಿ ಬರ್ದಾರ. 45 ಹೆಂಗದಾವ ಹೇಳಿ ನಿಮಗೆ, ಆ ಶೂನ್ಯ ತೆಗೆದು ಬಿಟ್ರೆ ಅದ್ರ ಬೆಲೆ ಎಷ್ಟು? 5.
ಶೂನ್ಯ ತೆಗೆದು ಬಿಟ್ರೆ ಬೆಲೆ ಎಷ್ಟು ಅದ್ರದ್ದು? 5. ಶೂನ್ಯ ಬಂದ್ರೆ ಅದ್ರ ಬೆಲೆ ಎಷ್ಟು? 50. ಆದ್ರೆ 45 ಎದ್ರಾಗದವ, ಶೂನ್ಯದಾಗದವ. ಈಗ ಇದಕ್ಕೆ 50 ಆಗಬೇಕಾದ್ರ ಈ ಶೂನ್ಯದಾಗಿರೋ ಇನ್ನೂ ಕೆಲವು ಬಂದಿಲ್ಲ, ಇಲ್ಲಿ ಇನ್ನೂ ಭಾಗವಹಿಸಿಲ್ಲ. ಅವೆಲ್ಲರೂ ಕೂಡಿ ಮಾಡುವ ಕಾರ್ಯಕ್ರಮ ವಜ್ರ ಮಹೋತ್ಸವ ಆಗ್ಲಿ, ಶತಮಾನೋತ್ಸವ ಆಗ್ಲಿ, ಶುಭವಾಗ್ಲಿ. ಜೈ ಗುರು ಬಸವ. ನಿಜಕ್ಕೂ ಶರಣರು ಒಂದ್ ಕಡೆ ಹೇಳ್ತಾರೆ, ಶರಣ ನಿದ್ರೆ ಗೈದಡೆ ಜಪ ಕಾಣಿರೋ, ಶರಣನೆದ್ದು ಕುಳಿತಡೆ ಶಿವರಾತ್ರಿ ಕಾಣಿರೋ, ಶರಣ ನಡೆದುದೇ ಪಾವನ ಕಾಣಿರೋ, ಶರಣ ನುಡಿದುದೇ ಶಿವತತ್ವ ಕಾಣಿರೋ, ಕೂಡಲ ಸಂಗನ ಶರಣರ ಕಾಯಕವೇ ಕೈಲಾಸ ಕಾಣಿರೋ. ಇವತ್ತು ನೀವೇನು ಈ ಕಾರ್ಯಕ್ರಮ ಮಾಡ್ತಾ ಇದ್ದೀರಿ, ಇದು ನಿಮ್ಮ ಕಾಯಕವಾಗಿರ್ಲಿ, ಇದು ಸದಾ ನಿಮ್ಮೆಲ್ಲರ ನೆನಪಿನಲ್ಲಿರಲಿ ಅನ್ನುವ ಮಾತನ್ನ ನಿಜವಾಗ್ಲೂ ವಾಗ್ಮಿಗಳು, ವಾಚನಕಾರರು ಇವತ್ತು ಏನು ನಮ್ಮ ನುಡಿಮುತ್ತುಗಳನ್ನ ಮತ್ತು ಅವರ ಹಿತವಚನಗಳನ್ನ ಈ ವೇದಿಕೆಗೆ ಮಣಿಸಿದ್ರು. ನಮ್ಮೆಲ್ಲರ ಪುಣ್ಯ ಅವರ ಒಂದು ಮಾತುಗಳಲ್ಲಿ ತುಂಬಾ ತುಂಬಾ ಅಡಗಿದೆ. ಅದನ್ನ ಕಾಯಕವಾಗಿ ನಾವೆಲ್ಲರೂ ಪಾಲಿಸೋಣ. ಈ ಸಂದರ್ಭದಲ್ಲಿ ವೇದಿಕೆ ಪರವಾಗಿ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ, ಇಡೀ ಜಿಲ್ಲೆಯ ಜವಾಬ್ದಾರಿಯನ್ನು ಹೊತ್ತು ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಕೂಡ ಬಂದು ಭಾಗವಹಿಸಿ ನಮ್ಮ ಕಾರ್ಯಕ್ರಮಕ್ಕೆ ಶೋಭೆಯನ್ನು ತಂದುಕೊಟ್ಟಿರ್ತಕ್ಕಂಥ ಶ್ರೀ ಚೇತನ್ ಆರ್ IPS ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ತಮ್ಮ ಎಲ್ಲ ಕಾರ್ಯಗಳನ್ನ ಬದಿಗೊತ್ತಿ ಇವತ್ತು ಕಾರ್ಯಕ್ರಮದಲ್ಲಿ ಇದುವರೆಗೂ ಕೂಡ ಕೂತು ಪ್ರವಚನಕಾರರಾಗಿರ್ತಕ್ಕಂಥ ಡಾಕ್ಟರ್ ಈಶ್ವರ್ ಮಂಟೂರವರ ಮಾತುಗಳ ನಂತರವೇ ನಾನು ಮಾತಾಡ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿದ್ರು. ನಿಜವಾಗ್ಲೂ ನಮಗೆ ಬಹಳ ಖುಷಿ ಆಯಿತು. ಅವ್ರ ಸಮಯವನ್ನ ಈ ವೇದಿಕೆಗೆ ಮೀಸಲಿಟ್ಟಿದ್ದಾರೆ. ಈಗ ಅವರು ಈ ಕಾರ್ಯಕ್ರಮವನ್ನ ಉದ್ದೇಶಿಸಿ, ತಮ್ಮನ್ನೆಲ್ಲ ಉದ್ದೇಶಿಸಿ ತಮ್ಮ ಮಾತುಗಳನ್ನ ವೇದಿಕೆಗೆ ಮಂಡಿಸಲಿದ್ದಾರೆ. ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಶ್ರೀ 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 ಮಲ್ಲಿಕಾರ್ಜುನ ಶಿವಾಚಾರ್ಯ ಮಹಾಸ್ವಾಮಿಗಳ ಆಶೀರ್ವಾದದೊಂದಿಗೆ ಹಾಗೂ ಶ್ರೀ ಕಲ್ಯಾಣ ಮಹಾಸ್ವಾಮಿಗಳು ಕಮ್ಮಾಚೇಡು ಸಂಸ್ಥಾನ ಮಠ ಶ್ರೀನಮೂಳ ಇವರ ಆಶೀರ್ವಾದದೊಂದಿಗೆ ಹಾಗೂ ವೇದಿಕೆ ಮೇಲೆ ದಿವ್ಯ ಸಾನ್ನಿಧ್ಯವನ್ನು ವಹಿಸ್ತಕ್ಕಂಥ ಶಂಭುಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳು, ಮಾತಾಜಿ ಸದ್ಗುರು ಮರಳಸಿದ್ಧ ಮಹಾಸ್ವಾಮೀಜಿಯವರ ಆಶೀರ್ವಾದದೊಂದಿಗೆ ಹಾಗೂ ವೇದಿಕೆಯ ಅಧ್ಯಕ್ಷತೆಯನ್ನು ವಹಿಸ್ತಕ್ಕಂಥ ಶ್ರೀಮತಿ ವಿಜಯಲಕ್ಷ್ಮಿರವರೇ, ಇದೀಗೆ ತಾನೇ ನಿಮ್ಮೆಲ್ಲರಿಗೂ ಹಿತವಚನವನ್ನು ನೀಡಿರ್ತಕ್ಕಂಥ ಡಾಕ್ಟರ್ ಶರಣಶ್ರೀ ಈಶ್ವರ್ ಮಂಟೂರ್ರವ್ರಿಗೆ, ನಾಡೋಜ ಬೆಳಕಲ್ ವೀರಣ್ಣನವರೇ, ವೇದಿಕೆ ಮೇಲಿರ್ತಕ್ಕಂಥ ಹಳೆಯ ವಿದ್ಯಾರ್ಥಿಗಳಾದಂಥ ರೆಡ್ಡಿ ವೀರಣ್ಣನವರೇ, ನರಹರಿ ರೆಡ್ಡಿರವರೇ ಹಾಗೂ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಆಹ್ವಾನಿತರೇ ಮತ್ತು ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಹಳೆಯ ವಿದ್ಯಾರ್ಥಿಗಳೇ ಮತ್ತು ಈಗ ವಿದ್ಯಾಭ್ಯಾಸ ಮಾಡ್ತಿರ್ತಕ್ಕಂಥ ವಿದ್ಯಾರ್ಥಿ ವೃಂದದವರೇ ಮತ್ತು ಮುಖ್ಯವಾಗಿ ಈ ಶಾಲೆಯ 50 ವರ್ಷಗಳ ಕಾಲ ಸೇವೆ ಸಲ್ಲಿರ್ತಕ್ಕಂಥ ಎಲ್ಲ ಗುರುವರಿಯರೇ ಮತ್ತು ಇಂದಿನ ಶಿಕ್ಷಕ ವೃಂದದವರೇ, ತಮಗೆಲ್ಲ ಇಂದು ಒಂದು ರೀತಿಯ ಹಬ್ಬದ ವಾತಾವರಣ. ಹಳೆಯ ವಿದ್ಯಾರ್ಥಿ ಸಂಘದವರು ಈ ಶಾಲೆಯಿಂದ ಓದಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿನಿಯರನ್ನ ಒಂದು ದಿನ ಕರೆತಂದು ಅವರೆಲ್ಲ ಹಳೆಯ ನೆನಪುಗಳಿಗೆ ಮತ್ತೊಮ್ಮೆ ಹೊಸ ಚಿಗುರನ್ನ ಕೊಡುವಂತ ಒಂದು ಕಾರ್ಯವನ್ನ ಇಂದು ಆಯೋಜನೆ ಮಾಡಿದ್ದಾರೆ. ಇದು ಬಹಳ ಸಂತೋಷದ ವಿಷಯ. ಯಾಕಂದ್ರೆ ಇಂದಿನ ಒತ್ತಡದ ಜೀವನದಲ್ಲಿ, ಇಂದಿನ ಬೇರುಗಳು ಸಡಿಲವಾಗಿರ್ತಕ್ಕಂಥ ಕಾಲದಲ್ಲಿ ಈ ಶಾಲೆಯಲ್ಲಿ ಓದಿರ್ತಕ್ಕಂಥ ಸುಮಾರು 50 ವರ್ಷಗಳಿಂದ ಶಾಲೆಯಲ್ಲಿ 50 ವರ್ಷಗಳ ಹಿಂದೆ ಶಾಲೆಯನ್ನು ಕಟ್ಟಿ ಬೆಳೆಸಿದ ದಿವಂಗತ ದೊಡ್ಡ ಬಸವೇಗೌಡರು ಮತ್ತು ಮೊದಲನ ಪ್ರಾಚಾರ್ಯರಾದಂಥ ದಿವಂಗತ ಕೆ ಪತ್ರಪ್ಪನವರನ್ನ ಈ ಸಂದರ್ಭದಲ್ಲಿ ತಾವೆಲ್ಲ ಜ್ಞಾಪಿಸ್ಕೋತಾ ಇದ್ದೀರಾ. ಅವರು ಹಾಕಿದ ಭದ್ರ ಬುನಾದಿಯಿಂದಾಗಿ ಈ ಶಾಲೆಯಲ್ಲಿ ಓದಿದಂತ ಅನೇಕ ವಿದ್ಯಾರ್ಥಿಗಳು ಅನೇಕ ಮುಖ್ಯ ಸ್ಥಾನಗಳನ್ನ ಈ ದೇಶದಲ್ಲಿ ಅಲಂಕರಿಸಿದ್ದಾರೆ ಅಂತ ಕೇಳೋದಕ್ಕೆ ಬಹಳ ಸಂತೋಷ ಆಗುತ್ತೆ. ಅಂತ ಒಂದು ಅಡಿಪಾಯವನ್ನ ಆಗಿರ್ತಕ್ಕಂಥ ದಿವಂಗತ ಬಸವೇಗೌಡರು ಮತ್ತು ಪತ್ರಪ್ಪನವರು ನಿಜವಾಗ್ಲೂ
ಒಳ್ಳೆಯ ವ್ಯಕ್ತಿಗಳು, ಅವ್ರನ್ನ ನೆನೆಸ್ಬೇಕಾದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಕೂಡ. ಈ ಶಾಲೆಯಲ್ಲಿ ಓದಿರ್ತಕ್ಕಂಥ ವಿದ್ಯಾರ್ಥಿಗಳು ಇಂದು ದೇಶದಲ್ಲಿ ಅನೇಕ ಮುಖ್ಯ ಸ್ಥಾನಗಳನ್ನು ಅಲಂಕರಿಸಿದ್ದಾರೆ. ತಮಗೆ ಗೊತ್ತಿರಬಹುದು, ನಮ್ಮ ಪೊಲೀಸ್ ಇಲಾಖೆಯಲ್ಲೂ ಕೂಡ ಅತ್ಯಂತ ಉನ್ನತ ಹುದ್ದೆಯನ್ನು ಅಲಂಕರಿಸಿರ್ತಕ್ಕಂಥ ಮಣಿಪುರದ ರಾಜ್ಯ ಪೊಲೀಸ್ ಮಹಾನಿರ್ದೇಶಕರಾಗಿರ್ತಕ್ಕಂಥ ಶ್ರೀ ಮಲ್ಲನಗೌಡ ಸಾಹೇಬರು ಕೂಡ ಈ ಶಾಲೆಯ ಹಳೆ ವಿದ್ಯಾರ್ಥಿಗಳು ಅಂತ ಹೇಳೋದು ನಮ್ಮ ಪೊಲೀಸ್ ಇಲಾಖೆಗೂ ಕೂಡ ಒಂದು ಹೆಮ್ಮೆಯ ವಿಷಯ. ಅದೇ ರೀತಿಯಾಗಿ ನಾನು ಬಂದಾಗ ಪೊಲೀಸ್ ಇಲಾಖೆಯಲ್ಲಿ ಕೆಲಸ ನಿರ್ವಹಿಸ್ತಕ್ಕಂಥ ಅನೇಕ ಅಧಿಕಾರಿಗಳು ಇಂದು ನಿವೃತ್ತರಾಗಿದ್ದಾರೆ. ಅವರೆಲ್ಲ ನನ್ನನ್ನು ಸ್ವಾಗತ ಮಾಡಿದ್ರು, ಬಹಳ ಖುಷಿ ಆಯ್ತು. ಅದೇ ರೀತಿ ಜಿಲ್ಲೆಯಲ್ಲಿರ್ತಕ್ಕಂಥ ಸಾಕಷ್ಟು ಜನ ಸ್ವಾಮೀಜಿಯವರು, ಸರ್ಜನ್ರವರು, ರಾಜ್ಯದಲ್ಲಿರ್ತಕ್ಕಂಥ ಗುತ್ತೇದಾರರುಗಳು ಹಾಗೂ ಸಾಕಷ್ಟು ಜನ ಶಿಕ್ಷಕ ವರ್ಗದವರು ಈ ಶಾಲೆಯಿಂದ ಬಂದಿದ್ದಾರೆ. ಅವರಿಂದ ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶ ಹೋಗ್ತಾ ಇದೆ. ಏನಂತ ಅಂದ್ರೆ, ಆಗ್ಲೇ ಈಶ್ವರ್ ಮಂಟೂರ್ ಅವರು ಹೇಳಿದಾಗೆ, ಊರಿನಲ್ಲಿ ದೇವಸ್ಥಾನ ಕಟ್ಟೋದಕ್ಕಿಂತ ಶಾಲೆ ಕಟ್ಟೋದ್ರಿಂದ ಆಗತಕ್ಕಂಥ ಒಂದು ಉಪಯೋಗವನ್ನ ಈ ಶಾಲೆ ತೋರಿಸ್ಕೊಟ್ಟಿದೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಬಹಳ ಹೆಮ್ಮೆ ಆಗುತ್ತೆ. ಅದೇ ರೀತಿಯಾಗಿ ಈ ಕಾರ್ಯಕ್ರಮಕ್ಕೆ ಇಂದು ಮುಖ್ಯ ಕೇಂದ್ರ ಬಿಂದುವಾಗಿರ್ತಕ್ಕಂಥವರು ನಮ್ಮ ಜಿಲ್ಲೆಯಿಂದ ಬಂದಿರತಕ್ಕಂಥ, ರಾಜ್ಯದಲ್ಲಿ ದ್ವಿತೀಯ PUCನಲ್ಲಿ ಅತ್ಯಧಿಕ ಅಂಕವನ್ನು ಪಡೆದಿರ್ತಕ್ಕಂಥ ಕುಮಾರಿ ಅನಿತಾ ಅವರು ನಿಜವಾಗ್ಲೂ ಇಲ್ಲಿ ಇರ್ತಕ್ಕಂಥ ಎಲ್ಲ ವಿದ್ಯಾರ್ಥಿನಿಯರಿಗೆ ಒಂದು ರೀತಿ ಆದರ್ಶಪ್ರಾಯ ಅಂತ ಹೇಳೋದಕ್ಕೆ ಖುಷಿ ಆಗುತ್ತೆ. ಅಂತ ಒಂದು ವಿದ್ಯಾರ್ಥಿಯನ್ನ ತಾವುಗಳು ಕರೆದು ಇಲ್ಲಿ ಸನ್ಮಾನ ಮಾಡ್ತಿರೋದು ನಿಜಕ್ಕೂ ಕೂಡ ಒಂದು ಅಭಿನಂದನಾರ್ಹ. ಇಂಥ ತಮ್ಗೆಲ್ಲ ಗೊತ್ತಿರ್ಬೋದು, ದುಡ್ಡೇ ದೊಡ್ಡಪ್ಪ ಅಂತ ಹೇಳ್ತಾರೆ, ಆದ್ರೆ ವಿದ್ಯೆ ಅವರಪ್ಪ ಅಂತ. ಅದರಿಂದ ವಿದ್ಯೆಗೆ ಯಾವತ್ತೂ ಅದರದೇ ಆದಂತ ಒಂದು ಬೆಲೆ ಇದ್ದೇ ಇರುತ್ತೆ. ದುಡ್ಡನ್ನ ನೀವು ಕಳ್ಕೋಬಹುದು, ವಿದ್ಯೆಯನ್ನ ಕಳ್ಕೊಳ್ಳೋದಕ್ಕಲ್ಲ. ಇಂಥ ಒಂದು ಅಭಿಲಾಷೆಯನ್ನ 50 ವರ್ಷಗಳ ಹಿಂದೆನೆ ಕೂಡ ಈ ಶಾಲೆಯನ್ನ ಪ್ರಾರಂಭ ಮಾಡಿದವರು ಕನಸಿನಲ್ಲಿ ಕಂಡಿದ್ರು ಅಂತ ಹೇಳೋದು ಬಹಳ ಸಂತೋಷದ ವಿಷಯ. ಇಂದು ಇಲ್ಲಿರ್ತಕ್ಕಂಥ ಎಲ್ಲ ಶಾಲೆಯ ವಿದ್ಯಾರ್ಥಿಗಳಿಗೂ ಕೂಡ ಒಂದು ರೀತಿ ರೋಲ್ ಮಾಡಲ್ ಆಗಿರ್ತಕ್ಕಂಥ ಅನಿತಾರವರು ಈ ಜಿಲ್ಲೆಗೆ ಮಾತ್ರವಲ್ಲ, ಈ ರಾಜ್ಯಕ್ಕೆ ಒಂದು ಮಾದರಿಯಾಗ್ಲಿ, ಮುಂದಿನ ಅವರ ವಿದ್ಯಾಭ್ಯಾಸ ಜೀವನ ಬಹಳ ಚೆನ್ನಾಗಿ ನಡೀಲಿ. ಅವರು ಏನ್ ಅಂದ್ಕೊಂಡಿದ್ದಾರೆ, ಸಮಾಜದಲ್ಲಿ ಏನ್ ಮಾಡ್ಬೇಕು, ನಾನು ಕೂಡ ಬಹಳ ಸಂತೋಷ ಪಟ್ಟದ್ರಲ್ಲಿ ನಾನು ಕೂಡ ಒಬ್ಬ. ಅವತ್ತು ರಿಸಲ್ಟ್ ಬಂದಿದ್ದೀನ ಟಿವಿ ನೋಡ್ತಾ ಇದ್ದು, ಅವ್ರ ತಂದೆಯವ್ರನ್ನ ನೋಡಿ ಬಹಳ ಖುಷಿ ಆಯ್ತು. ತಮ್ಗೆಲ್ಲ ಗೊತ್ತಿದೆ, ಪ್ರತಿಭೆ ಗುಡಿಸಲಲ್ಲಿ ಹುಟ್ಟುತ್ತೆ ಮತ್ತೆ ಅರಮನೆಯಲ್ಲಿ ಮೆರೆಯುತ್ತೆ ಅಂತ. ಅದೇ ರೀತಿಯಾಗಿ ಅವರ ಮುಂದಿನ ಶಿಕ್ಷಣ ಚೆನ್ನಾಗಿರ್ಲಿ ಅಂತ ಈ ಸಂದರ್ಭದಲ್ಲಿ ಹಾರೈಸ್ತೀನಿ. ಹಾಗೂ ಈ ಕಾರ್ಯಕ್ರಮದಲ್ಲಿ ಸಾಕಷ್ಟು ಒಳ್ಳೆಯ ಮೆಸೇಜ್ ಅನ್ನ ಕೊಟ್ಟಿದ್ದಾರೆ. ಇಂಥ ಸಂದರ್ಭದಲ್ಲಿ ನಾನು ಮಾತನಾಡೋದು ಹೆಚ್ಚಿನದೇನು ಇರಲ್ಲ. ಇಂಥ ಶಾಲೆಯ ಮಿಲನಗಳು ಮತ್ತೊಮ್ಮೆ ಆಗ್ತಾ ಇರಲಿ. ನಿಮ್ಮ ಎಲ್ಲ ಹಳೆ ವಿದ್ಯಾರ್ಥಿಗಳು ಬಂದು ಅವರ ಶಿಕ್ಷಕ ವರ್ಗದವ್ರನ್ನ, ಅವರ ಹಳೆ ಸಹಪಾಠಿಗಳನ್ನ ಜ್ಞಾಪಿಸ್ಕೊಂಡು ಸಂತೋಷ ಪಡಲಿ ಅಂತ ಅನ್ನುವಂಥ ವಾತಾವರಣ ಮತ್ತೆ ಮತ್ತೆ ಬರ್ಲಿ ಅಂತ ಆಶಯದೊಂದಿಗೆ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಉನ್ನತಿಯಾಗಲಿ ಅವನತಿಯಾಗಲಿ ದೂರದಲ್ಲಿಲ್ಲ, ಅದು ಅವರವರ ಕೈಯಲ್ಲಿದೆ ಎನ್ನುವ ಮಾತಿಗೆ ಅನಿತಾನ ಉದಾಹರಣೆಯಾಗಿ ತೆಗೆದುಕೊಂಡು ಉತ್ತಮ ಸಲಹೆಗಳನ್ನು ನೀಡಿದ ನಮ್ಮ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ವೇದಿಕೆ ಪರವಾಗಿ ಧನ್ಯವಾದಗಳು. ಹಾಗೇನೆ ಇಂತಹ ಸುವರ್ಣ ಸಂದರ್ಭದಲ್ಲಿ ಇದೇ ಶಾಲೆಯ ಹಳೆಯ ವಿದ್ಯಾರ್ಥಿಗಳು, ಈಗಾಗಲೇ ಬೆಂಗಳೂರಿನಲ್ಲಿರ್ತಕ್ಕಂಥ ರೆಡ್ಡಿ ವೀರಣ್ಣನವರು ವಿದ್ಯಾರ್ಥಿನಿ ಅನಿತಾಗೆ 30,000 ರೂಪಾಯಿಗಳನ್ನ ಈ ಸಂದರ್ಭದಲ್ಲಿ ಘೋಷಣೆ ಮಾಡಿ ದೇಣಿಗೆ ರೂಪದಲ್ಲಿ ಕೊಡ್ತಾ ಇದ್ದಾರೆ. ಅದರ ಜೊತೆಗೆ ಯಾಳ್ಪಿ ಹೊನ್ನೂರಪ್ಪ 1,000 ರೂಪಾಯಿಯನ್ನ ಈಗಾಗಲೇ ತಂದು ಕೊಟ್ಟಿದ್ದಾರೆ. ಅವರು ಕೂಡ ಈ ಶಾಲೆಯ ಹಳೆಯ ವಿದ್ಯಾರ್ಥಿ. ನೋಡಿ, ಎಂಥವರ ಮನಸ್ಸು ಕೂಡ ಕರಗುವಂತ ಕಾರ್ಯ ಇವತ್ತು ಈ ವೇದಿಕೆಯಲ್ಲಿ ನಡೀತಾ ಇದೆ. ಕಾರ್ಯ ನಿಮಿತ್ತ ಶ್ರೀ ಚೇತನ್ ಆರ್ IPS ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ವೇದಿಕೆಯಿಂದ ಹೊರಡುತ್ತಾ ಇದ್ದಾರೆ. ಅದಕ್ಕಿಂತ ಮುಂಚಿತವಾಗಿ ನಾವೆಲ್ಲರೂ ಕೂಡ ಸೇರಿ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ ಗಣ್ಯಾತಿ ಗಣ್ಯರಿಗೆ ಈ ಸಂದರ್ಭದಲ್ಲಿ ಕಾರ್ಯಕರ್ತರು, ಈ ಹಳೆಯ ವಿದ್ಯಾರ್ಥಿಗಳ ಒಕ್ಕೂಟ ಅವರನ್ನ ಸನ್ಮಾನಿಸಿ ಬೀಳ್ಕೊಡ್ಬೇಕಂತ ಹೇಳ್ಬಿಟ್ಟು ನಾನು ಅವರಲ್ಲಿ ವಿನಂತಿಸಿಕೊಳ್ತೇನೆ.
ಹಾಗೆಯೇ ನಗುವು ಸಹಜ ಧರ್ಮ, ನಗಿಸುವುದು ಪರಧರ್ಮ, ನಗುವು ಕೇಳುತ್ತಾ ನಗುವುದು ಅತಿಶಯ ಧರ್ಮ ಎಂದು ನಕ್ಕು ನಗಿಸಲು ಇವತ್ತು ಹಾಸ್ಯ ಕಲಾವಿದರು ಬಳ್ಳಾರಿಯವರೇ ಕಪ್ಪುಗಲ್ ಶಾಲೆಯಲ್ಲಿ ಶಿಕ್ಷಕರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಅಂತವರು ಈಗ ನಿಮ್ಮ ಮುಂದೆ ಬರ್ತಾ ಇದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಹೊಟ್ಟೆ ಹಸಿ ನಗಿಸೋದಕ್ಕೆ ಬರ್ತಾ ಇದ್ದಾರೆ. ಆ ಶಿಕ್ಷಕರನ್ನ ನೀವು ಈಗಾಗಲೇ ಟಿವಿಗಳಲ್ಲಿ ನೋಡಿರ್ತೀರಿ. ಅವರಿವತ್ತು ವೇದಿಕೆ ಮುಂಭಾಗದಲ್ಲಿ ಸಿಡಿಗಿನಮೊಳೆಯ ಹಳೆಯ ವಿದ್ಯಾರ್ಥಿಗಳು ಮೀನಳ್ಳಿ ಗ್ರಾಮದವರು ಆ ಮಗುವಿಗೆ ಲ್ಯಾಪ್ಟಾಪ್ ಕೊಡಿಸೋದು ಘೋಷಣೆ ಮಾಡಿದ್ದಾರೆ. ನೋಡಿ ಎಂತೆಂತ ಪುಣ್ಯಾತ್ಮರು ಇವತ್ತು ಈ ಭೂಮಿ ಮೇಲೆ ಜೀವಿಸ್ತಾ ಇದ್ದಾರೆ. ಅಂಥವರಿಗೆಲ್ಲ ಸಹಕಾರ ಸಿಗೋದಕ್ಕೆ ಈ ಒಂದು ಇವತ್ತಿನ ವೇದಿಕೆ ಕೂಡ ಅದಕ್ಕೆ ನಿದರ್ಶನ. ಅನಿತಾಗೋಸ್ಕರ ಮೀನಳ್ಳಿಯ ಚಂದ್ರಬಸವನಗೌಡರು ಮಗುವಿಗೆ ಲ್ಯಾಪ್ಟಾಪ್ ಘೋಷಣೆ ಮಾಡಿದ್ದಾರೆ. ಅದೇ ರೀತಿ ಮತ್ತೊಬ್ಬ ಎಲ್ ರಾಜೇಂದ್ರ ಬಾಬು ಆ ವಿದ್ಯಾರ್ಥಿನಿ IAS ಮಾಡ್ತೀನಿ ಅಂತ ಹೋದ್ರೆ ಸಂಪೂರ್ಣ IAS ಖರ್ಚು ನಾನು ಹೋಗ್ತೀನಿ ಅಂತ ಹೇಳ್ತಾ ಇದ್ದಾರೆ. ನಿಜವಾಗ್ಲೂ ನೋಡಿ ಇವತ್ತು ಈ ವೇದಿಕೆ ಮುಖಾಂತರ ಒಂದು ಸ್ಫೂರ್ತಿಯ ಶೆಲೆಗೆ ಕೀರ್ತಿ ತರುವಂತ ಕೆಲಸ ಹಳ್ಳಿಯ ವಿದ್ಯಾರ್ಥಿಗಳು ಇವತ್ತು ಮಾಡ್ತಾ ಇರೋದು ನಿಜಕ್ಕೂ ಧನ್ಯ. ಅದು ಸಿಡಿಗಿನಮೊಳೆಯ ಸಮಸ್ತ ಪಾಲಕ ಪೋಷಕರಿಗೂ ಹಿಂದಿನಿಂದ ನಡೆದು ಬಂದ ಶಾಲೆಯ ಈ ದಾರಿಗೂ ಸುವರ್ಣ ಅವಕಾಶ, ಸುವರ್ಣ ಅವಕಾಶ, ಸುವರ್ಣ ಸಂವಿಧಾನ. ಹಾಗೆ ಮುಂದಿನ ಒಂದು ವ್ಯವಸ್ಥೆಯನ್ನ ಇದಕ್ಕೆ ಸಂಬಂಧಪಟ್ಟಂಗೆ ಎಲ್ ರಾಜೇಂದ್ರ ಬಾಬು ಅವರು ವಿದ್ಯಾರ್ಥಿನಿ ಮತ್ತು ವ್ಯವಸ್ಥೆಯ ಬಗ್ಗೆ ಕುರಿತು ಎರಡು ಮಾತುಗಳನ್ನು ಹೇಳ್ತಾ ಇದ್ದಾರೆ. ಸೇರಿರ್ತಕ್ಕಂಥ ಎಲ್ಲ ಅತಿಥಿ ಗಣ್ಯರು ಹಾಗೂ ಹಳೆಯ ವಿದ್ಯಾರ್ಥಿಗಳಿಗೂ ನನ್ನ ವಂದನೆಗಳನ್ನು ಸಲ್ಲಿಸುತ್ತಾ, ನಾನು ಬಳ್ಳಾರಿ ಅಂದರೆ ಒಂದು ತಾಯಿ ಮನೆ, ನನ್ನ ತವರು ಮನೆ. ನಾನು 72ನೇ ಕ್ಲಾಸ್ 72ನೇ ಇಸ್ವಿ 78ರ ತನಕ ನಾನು ಇಲ್ಲೇ ಓದಿದ್ದು. ಅದು ನಾನು 2ನೇ ಕ್ಲಾಸಿಂದ 7ನೇ ಕ್ಲಾಸ್ ತನಕ ಇಲ್ಲೇ ಓದಿದ್ದು. ನಮ್ಮ ತಂದೆಯವರು ಇಲ್ಲಿ ಗ್ರಾಮ ಸೇವಕರಾಗಿದ್ದರು. ಹಾಗೆ ನಾನು ಇಲ್ಲಿ ಈ ಶಾಲೆಯಲ್ಲಿ ನಂಬರ್ 2ನೇ ವಿದ್ಯಾರ್ಥಿ ಆಗಿದ್ದೆ. ಹಾಗಾಗಿ ಮುಂದಿನ ವಿದ್ಯಾಭ್ಯಾಸದ ಇದರಲ್ಲಿ ಏನೇನೋ ಅಡಚಣೆಗಳು ಬಂದು ನಾನು ಒಂದು ಸಾಧಾರಣ ಒಂದು ಇಂಜಿನಿಯರ್ ಆಗಿ ಇಂದು ದುಬೈನಲ್ಲಿ ವೃತ್ತಿಯನ್ನು ಮಾಡ್ತಾ ಇದ್ದೇನೆ. ಹಾಗೂ ನಾನು ಅನಿತಾ ಪೂಜಾರಿ ಅವರು ಪೇಪರಲ್ಲಿ ಬಂದಿದ ತಕ್ಷಣ ನಾನು ನೋಡಿದೆ, ನನ್ನ ಮಗಳು ಬಳ್ಳಾರಿಯ ಹೆಣ್ಣು ಮಗಳು ಅನಿತಾ ಪೂಜಾರಿ ಅವರು ಬಂದಿದ್ದಾರೆ. ಆವತ್ತು ನಾನು ಅವ್ರನ್ನ ದುಬೈಯಿಂದ ಕಾಂಟ್ಯಾಕ್ಟ್ ಮಾಡಿದೆ. ಆಕೆ ನಾನು ಸ್ಪಂದಿಸಿದೆ, ನೀನು IAS ಏನಾದರೂ ಮಾಡೋದಾದರೆ, IPS ಆದರೆ ಏನಾದರೂ ಮಾಡೋದಾದರೆ ನನ್ನ ಸಂಪೂರ್ಣ ಸಹಕಾರ ಕೊಡ್ತೀನಮ್ಮ, ನೀನು ನನ್ನ ಮಗಳು ಅಂತ ಹೇಳಿದೆ. ಹಾಗೆಯೇ ಆಕೆ ಏನಾದರೂ ಮುಂದೆ ಉನ್ನತ ವಿದ್ಯಾಭ್ಯಾಸಗಳಲ್ಲಿ ಈಗಾಗಲೇ ನಾನು ಆರ್ಥಿಕ ಸಹಾಯವನ್ನು ಮಾಡಿರ್ತೇನೆ. ನನ್ನ ಹೆಸರು ಬರಬಾರದು ಯಾವುದೇ ಕಾರಣಕ್ಕೂ. ನಮ್ಮ ತಂದೆಯವ್ರದ್ದು ಹಾಗೆಯೇ ಯಾವತ್ತೂ ಹೆಸರು ಬರಬಾರದು. ಹಾಗಾಗಿ ಆಕೆಯ ಉನ್ನತ ವಿದ್ಯಾಭ್ಯಾಸಕ್ಕೆ ತಮ್ಮಲ್ಲಿ ವಿನಂತಿಸ್ಕೊಂತಂದರೆ ತಮ್ಮಲ್ಲಿ ಆದ ಕೈಲಾದ ಸಹಾಯವನ್ನು ಆಕೆಗೆ ಈಗಾಗಲೇ ಕಡುಬಣದಿಂದ ಬಂದಿರತಕ್ಕಂಥ ವಿದ್ಯಾರ್ಥಿನಿ ಅನಿತಾ ಪೂಜಾರಿಗೆ ದಯವಿಟ್ಟು ಸಹಾಯ ಮಾಡಿ ಆಕೆ ಮುಂದೆ ನಾನು ನೋಡಬೇಕಾಗಿರೋದು IAS ಆಗಿ ಅಥವಾ IPS ಆಗಿ ಒಂದು ಕಮಿಷನರ್ ಹುದ್ದೆಯಲ್ಲಿ ನನ್ನ ಬಳ್ಳಾರಿಯ ತವರು ಮನೆಯಲ್ಲಿ ಹೆಣ್ಣುಮಗಳು ಬರಬೇಕು ನನ್ನ ಉದ್ದೇಶ. ಹಾಗಾಗಿ ಆಕೆಯ IAS ವಿದ್ಯಾಭ್ಯಾಸಕ್ಕೆ ನನ್ನ ಸಂಪೂರ್ಣ ಸಹಕಾರ, ಸಂಪೂರ್ಣ ಹಣದ ಸಹಾಯವನ್ನು ನಾನು ಒಪ್ಪಿಕೊಳ್ತಾ ಇದ್ದೇನೆ ಇವತ್ತು. ನೋಡಿ ಎಷ್ಟು ಸಹಾಯ ಸ್ಫೂರ್ತಿ ಇರತಕ್ಕಂಥದ್ದು. ದಯವಿಟ್ಟು ಬಂಧುಗಳೇ, ಆ ವಿದ್ಯಾರ್ಥಿನಿಗೆ ತಾವು ನೀಡ ಬಯಸಿದ ಹಣ ಅಥವಾ ಕಾಣಿಕೆಗಳು ದಯವಿಟ್ಟು ಹೆಚ್ಚೆಚ್ಚು ಆಗಲಿ ಅಂತಕ್ಕಂಥ ಮಾತನ್ನು ತಿಳಿಸಿ ಈ ಕಾರ್ಯಕ್ರಮದ ಒಂದು ಮುಂದುವರಿಕೆಗಾಗಿ ಈ ಕೊಡ್ತಕ್ಕಂಥವರು ದಯವಿಟ್ಟು ಆ ವೇದಿಕೆಯ ಎಡಭಾಗದಲ್ಲಿ ಬಂದು ಬರೆಸ್ರಿ. ಮುಂದೆ ಕಾರ್ಯಕ್ರಮ ಮುಂದುವರಿಸೋಣ. ಎಲ್ಲರೂ ನೋಡ್ರಿ, ಬಹಳ ಹಸಿವೆಯ ಪರಿವೆ ಇಲ್ಲದೆ ಕಾರ್ಯಕ್ರಮದಲ್ಲಿ ತನ್ಮಯರಾಗಿ ಕುತ್ಕೊಂಡಿರ್ತಕ್ಕಂಥವರಾಗಿದ್ದಾರೆ. ನಮ್ಮ ಈಶ್ವರ್ ಮಂಟೂರು ಪೂಜ್ಯರು ಹೇಳಿದಾಗ ಅದೆಲ್ಲರೂ ಮನನವಾಗಿ ಶಿಲೆಗಳಂತೆ ಅವರು ಹಾಗೆ ಕುತ್ಕೊಂಡ್ಬಿಟ್ಟಿದ್ದಾರೆ. ಇನ್ನೂ ಕಾರ್ಯಕ್ರಮ ಇದೆ, ಪೂಜ್ಯರ ಆಶೀರ್ವಚನ ಇದೆ.
ಈಗ ಮುಂದಿನ ಕಾರ್ಯಕ್ರಮವನ್ನ ನಡೆಸಿಕೊಡ್ತಾ ಇದ್ದಾರೆ. ದಯವಿಟ್ಟು ಇಲ್ಲಿ ಬಂದು ಹೆಸರನ್ನ ಬರೆಸಿ ಒಬ್ಬೊಬ್ಬರಾಗಿ ಹೇಳೋದ್ರಿಂದ ಇಲ್ಲಿ ಕಾರ್ಯಕ್ರಮಕ್ಕೆ ಸ್ವಲ್ಪ ಸಮಯದ ಒಂದು ಇದಾಗ್ತದೆ ಅಂತ ಹೇಳಿ ತಮಗೆ ತಿಳಿಸೋದು. ಹಾಗೇನೆ ಈ ಒಂದು ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ಶ್ರೀಯುತರು ನಾಡೋಜ ಶ್ರೀ ಬೆಳಗಲ್ ವೀರಣ್ಣನವರು, ಅಧ್ಯಕ್ಷರು ಕರ್ನಾಟಕ ಬಯಲಾಟ ಅಕಾಡೆಮಿ ಬೆಂಗಳೂರು ಹಾಗೂ ಪ್ರಖ್ಯಾತ ರಂಗ ಕಲಾವಿದರು. ಅವ್ರನ್ನ ಹೆಸರು ಕೇಳಿದವರು ಅಥವಾ ಅವ್ರನ್ನ ನೋಡದೇ ಇರೋರಂತೂ ಬಳ್ಳಾರಿಯಲ್ಲಿ ಯಾರೂ ಇಲ್ಲ ಅಂತ ಹೇಳೋದು ಒಂದು ಮಹಾಪಾಪದ ಕೆಲಸ ಅಂತ ಹೇಳ್ಬೋದು. ಅಂತ ಪುಣ್ಯಾತ್ಮರು ಕೂಡ ಇವತ್ತು ಈ ವೇದಿಕೆಯಲ್ಲಿ ಬಂದಿದ್ದಾರೆ. ಅವರು ಕೂಡ ಇವತ್ತು ಈ ವೇದಿಕೆ ಮತ್ತು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಎರಡು ಮಾತನಾಡಲಿದ್ದಾರೆ. ಅದಕ್ಕೂ ಮುಂಚಿತವಾಗಿ ಈಗಾಗಲೇ ಮಹೇಶ್ವರ್ ಸರ್ ಹೇಳಿದಂಗೆ ಆ ಮಗುವಿಗೆ ಅನಿತಾಗೆ ದೇಣಿಗೆ ಮಾಡೋರು ಈ ವೇದಿಕೆಯ ಎಡಭಾಗದಲ್ಲಿ ಅಲ್ಲಿ ವಾಗೇಶ್ ಸರ್ ಅವರು ಬಂದಿದ್ದಾರೆ. ಅವ್ರ ಹತ್ರ ಬರೆಸಿ, ಯಾಕಂದ್ರೆ ಕಾರ್ಯಕ್ರಮ ಸಾಗ್ತಾ ಇದ್ರೆ ಮಾತ್ರ ಮುಂದಿನ ವ್ಯವಸ್ಥೆ ಆಗುತ್ತೆ. ಇದು ಕೇವಲ ಒಂದು ದಿನದ ಕಾರ್ಯಕ್ರಮ ಹಮ್ಮಿಕೊಂಡಿರೋದ್ರಿಂದ, ಯಾಕಂದ್ರೆ ತುಂಬಾ ಕಾರ್ಯಕ್ರಮ ಬಹಳ ಇದೆ, ಗುರುಗಳ ವಂದನೆ ಇದೆ, ಎಲ್ಲದಕ್ಕೂ ಕೂಡ ಅವಕಾಶ ಮಾಡಿಕೊಡಿ ಅಂತ ಹೇಳಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಈಗ ಜಿ ಮಲ್ಲಿಕಾರ್ಜುನ ಜಿಲ್ಲಾ ಪತ್ರ ಬರಹಗಾರರು ಬೇವಿನಹಳ್ಳಿ, ಇವ್ರು ಕೂಡ 1,000 ಕೊಟ್ಟಿದ್ದಾರೆ. ಅದು ನನ್ನ ಕಡೆಗೆ ಬಂದಿರೋ ಹಣ ಮೊದಲು ಆ ಮಗುವಿಗೆ ನಾನು ತಲುಪಿಸ್ತಾ ಇದ್ದೀನಿ. ಅವರಿಗೆ ಧನ್ಯವಾದಗಳು ಸರ್. ಉಳಿದವರು ದಯಮಾಡಿ ಅಲ್ಲಿ ವೇದಿಕೆಯ ಎಡಭಾಗಕ್ಕೆ ಕೊಡಿ. ಈಗ ನಾಡೋಜ ಬೆಳಗಲ್ ವೀರಣ್ಣನವರು ತಮ್ಮನ್ನು ಉದ್ದೇಶಿಸಿ ಈ ಒಂದು ವೇದಿಕೆಯ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಎಲ್ರಿಗೂ ನಮಸ್ಕಾರ. ಆಂಗಿಕಂ ಭುವನಂ ಯಶ ವಾಚಿಕಂ ಸರ್ವವಾಂಗ್ಮಯಂ ಆಹಾರ್ಯಂ ಚಂದ್ರತಾರಾದಿ ತನ್ನಮೇ ಸಾತ್ವಿಕಂ ಶಿವಂ. ಸಹೃದಯರೇ, ಹಳೆಯ ವಿದ್ಯಾರ್ಥಿ ಒಕ್ಕೂಟದ ಅಂಗವಾಗಿ ಸುವರ್ಣ ಸಮ್ಮೇಳನದ ಈ ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿ ದಿವ್ಯ ಸಾನ್ನಿಧ್ಯವನ್ನು ಒದಗಿಸಿರ್ತಕ್ಕಂತಹ ಪರಮ ಪೂಜ್ಯ ಕಲ್ಯಾಣ ಸ್ವಾಮಿಗಳ ಮೊದಲುಗೊಂಡು ಎಲ್ಲಾ ಪೂಜ್ಯರ ಪಾದಗಳಿಗೆ ನಾನು ದೀರ್ಘದಂಡ ನಮಸ್ಕಾರಗಳನ್ನು ಮಾಡುತ್ತಾ, ಹಾಗೆ ಪರಮ ಪೂಜ್ಯ ಈಶ್ವರ ಮಂಟೂರವರೆಗೂ ಸಹಿತ ಅವರ ಪಾದಕ್ಕೂ ಸಹಿತ ನಾನು ಮಣಿದು, ಇಲ್ಲಿ ಆಸೀನರಾಗಿರತಕ್ಕಂತಹ ಗಣ್ಯಾತಿ ಗಣ್ಯ ವ್ಯಕ್ತಿಗಳೇ ಹಾಗೂ ಹಳೆಯ ವಿದ್ಯಾರ್ಥಿಗಳೇ, ಈ ಸಂಘಟನೆ ಮಾಡಿರತಕ್ಕಂತಹ ಈ ಗ್ರಾಮದ ಸರ್ವಸ್ವರೇ, ತಾಯಂದಿರೇ, ಮಕ್ಕಳೇ, ಸುದ್ದಿ ಮಾಧ್ಯಮದವರೇ, ನನಗ ಭಾಷಣ ಮಾಡಲಿಕ್ಕೆ ಬರೋದಿಲ್ಲ. ಆದರೂ ಇವತ್ತು ನನಗೆ ಸಿಡಿಗಿನ ಮಳೆಯೊಳಗೆ ನಾನು ಬಂದಿದ್ದಕ್ಕೆ ನನಗೆ ಬಹಳ 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 ಸಂತೋಷವಾಗಿದೆ. ಇದು ಬಹುಜನರಿಗೆ ಗೊತ್ತಿಲ್ಲ. ಈಗ ಎಲ್ಲ ಹಳೆ ವಿದ್ಯಾರ್ಥಿಗಳು, ಹೊಸ ವಿದ್ಯಾರ್ಥಿಗಳು ಎಲ್ಲ ಸೇರಿದ್ದೀರಾ. DVG ಅವರು ಹಳೆ ಬೇರು ಹೊಸ ಚಿಗುರು ಕೂಡಿರಲು ಮರ ಸೊಬಗು ಅಂತ ಹೇಳ್ತಾರೆ. ಅಂಥ ರೀತಿಯಲ್ಲಿ ತಾವು ಕೂಡಿ ಇಷ್ಟು ಸಂಭ್ರಮದಿಂದ ಮರಿತಾ ಇದ್ದೀರಲ್ಲ, ಇಂತಹ ಸಂಭ್ರಮವನ್ನು ನಾವು ಇದೇ ಸಿಡಿಗಿನ ಮಳೆಯಲ್ಲಿ 50-60 ವರ್ಷಗಳ ಕೆಳಗೆ ಅನೇಕ 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 ಸಂಭ್ರಮಗಳನ್ನು ನೋಡಿದ ವ್ಯಕ್ತಿ ನಾನು. ಇವತ್ತು ನನಗೆ ಆ ಸಂಭ್ರಮವನ್ನು ನೋಡಿರತಕ್ಕಂತಹ ನೆನಪು ಮರುಕಳಿಸ್ತಾ ಇದೆ. ಇಲ್ಲಿ ಸಾಹಿತ್ಯ, ಸಂಗೀತ, ನಾಟಕ, ಬಯಲಾಟ, ಜಾನಪದ, ಪುರಾಣ, ಪ್ರವಚನ ಸತತ ಸತತ ಸತತವಾಗಿ ನಡೀತಕ್ಕಂತಹ ಸ್ಥಳ ಸಿಡಿಗಿನ ಮಳೆ. ಸಿಡಿಗಿನ ಮಳೆ ಮಾನ್ಯರೇ, ನನಗೆ ಸ್ವಲ್ಪ ಭಾವುಕನಾಗ್ತಾ ಇದ್ದೀನಿ. ನಾನು ಸಹಿತ ಹಳೆ ವಿದ್ಯಾರ್ಥಿ. ಎದಕ್ಕೆ ನೀವು ಚಪ್ಪಾಳೆ ಹಾಕಿದ್ರಿ? ಶಾಲೆಯ ಹಳೆಯ ವಿದ್ಯಾರ್ಥಿ ಅಲ್ಲ, ಈ ಊರಿನ ಹಳೆಯ ವಿದ್ಯಾರ್ಥಿ ರೀ ನಾನು. ಈ ಊರು ಅಂದ್ರೆ ಸಿಡಿಗಿನ ಮಳೆ. ಪ್ರತಿಯೊಂದು ಗಲ್ಲಿ, ಪ್ರತಿಯೊಂದು ಮನೆ, ಪ್ರತಿಯೊಂದು ಹೆಣ್ಮಕ್ಳು, ಪ್ರತಿಯೊಂದು ಗಂಡ್ಮಕ್ಳು, ಹಿರಿಯರು ಕಿರಿಯರು ಅತಿ ಪ್ರೀತಿಯಿಂದ ಅತಿ ಸಂತೋಷದಿಂದ ನನ್ನನ್ನು ಸಾಕಿದ ಸಿಡಿಗಿನ ಮಳೆ ಇದು. ಅದಕ್ಕೆ ನಾನು ಈ ಸಿಡಿಗಿನ ಮಳೆ ಹಳೆಯ ವಿದ್ಯಾರ್ಥಿ, ಏಕೈಕ ವಿದ್ಯಾರ್ಥಿ. ಯಾಕಂದ್ರೆ ರಂಗಭೂಮಿಯಲ್ಲಿ ಕಲಿತಿರ್ತಕ್ಕಂಥವರು, ಪುರಾಣ ಪ್ರವಚನ ಹೇಳ್ತಕ್ಕಂಥವರು ಎಲ್ಲರೂ ಹೋಗಿದ್ದಾರೆ. ನಾನು ಇಲ್ಲಿಗೆ ಬಂದಾಗ 10-15 ವರ್ಷಗಳಿರಬಹುದು. ಕೆಳವರ್ಗದ ಮನುಷ್ಯ ನಾನು, ಶಾಲೆಗೆ ಹೋಗಿದ್ದಿಲ್ಲ.
ಏನೂ ಓದ್ಲಿಕ್ಕೆ ಬರ್ತಿದ್ದಿಲ್ಲ. ಆದರೂ ನಮ್ಮ ತಂದೆ ವಯಲಿನಿಸ್ಟು, ನಮ್ಮ ತಾತ ರಮಲ ವಿದ್ಯಾ ಪಂಡಿತ. ಕಾರಣಾಂತರಗಳಿಂದ ನನ್ನ 9ನೇ ವಯಸ್ಸಿನೊಳಗೆ ಎಲ್ಲರೂ ತೀರ್ಕೊಂಡು ಹೋಗಿದ್ರು. ನಾನು ಅನಾಥ. ಆ ವಯಸ್ಸಿನೊಳಗೆ ನಾನು ನಮ್ಮ ಗುರುಗಳಿಗೆ ಭೇಟಿ ಆಗೋದಕ್ಕಿಂತ ಮುಂಚೆನೇ ಪ್ರಹ್ಲಾದ ಮತ್ತು ಕವಿ ಕಾಳಿದಾಸ ನಾಟಕದೊಳಗೆ ಚೂಡಾಮಣಿ, ಬಯಲಾಟದೊಳಗೆ ರುಕ್ಮಿಣಿ, ಇವೆಲ್ಲ ಪಾತ್ರಗಳನ್ನು ಮಾಡಿದ್ದೆ ನಾನು. ಇಲ್ಲಿಗೆ ನಮ್ಮ ಗುರುಗಳ ಆಶ್ರಯದಿಂದ ನಾನು ಇಲ್ಲಿಗೆ ಬಂದೆ. ಮೊದಲು ಜೋಳದರಾಶಿಗೆ ಹೋಗಿ ಜೋಳದರಾಶಿಯಿಂದ ಇಲ್ಲಿಗೆ ಬಂದೆ. ಇಲ್ಲಿ ನನಗೆ ಎಷ್ಟು ವಾರದ ಮನೆಗಳಲ್ಲಿ ಊಟ ಮಾಡಿದೆ. ನನಗೆ ಅನ್ನ ಕೊಟ್ಟ ಊರು ಇದು, ಬಟ್ಟೆ ಕೊಟ್ಟ ಊರು ಇದು, ನನಗೆ ವಿದ್ಯೆ ಕೊಟ್ಟ ಊರು ಇದು, ಬುದ್ಧಿಯು ಸಹಿತ ಕೊಟ್ಟ ಊರು ಇದು ಸಿಡಿಗನಮಳೆ. ಎಷ್ಟು ಸಂತೋಷ ಆಗಿರಬಹುದ್ರಿ. ನಾನು ಹುಟ್ಟಿದ್ದು ಬೆಳಗಲ್ಲ ಅಷ್ಟೇ ಮಾತ್ರವೇನ, ನನಗೆ ಸರ್ವಸ್ವವು ಸಿಡಿಗನಮಳೆ. ತಾಯಂದಿರು, ತಂದೆಯವರು, ಮತ್ತೆ ಹಿರಿಯರು, ಕಿರಿಯರು ಬಹಳ ಪ್ರೀತಿ ಅಂತ. ನಮ್ಮವನಪ್ಪ ವಿರಣ ಲೇ, ನಮ್ಮವನಪ್ಪ ಇವನು. ನಮ್ಮ ಬೆಳಗಲ್ಲಿನವರು ನಮ್ಮವನು ಅಂದಾರೋ ಎಲ್ಲೋ ಗೊತ್ತಿಲ್ಲ, ಸಿಡಿಗನಮಳೆಯವರು ನನ್ನನ್ನು ನಮ್ಮವನು ಅಂತ ಹೇಳ್ತಾ ಇದ್ರು. ಅಂಥ ಸಿಡಿಗನಮಳೆಯಲ್ಲಿ ಇವತ್ತಿನ ಈ ವೈಭವ ನೋಡಿ ಬಹಳ ಬಹಳ ಸಂತೋಷ ಆಗಿದೆ. ನಮ್ಮ ಗುರುಗಳು ವೈ.ಎಂ. ಚಂದ್ರಯ್ಯ ಸ್ವಾಮಿಗಳ ಹೆಸರು ಯಾರನ್ನು ಹೇಳ್ತಾರೇನೋ ಅಂತ ಕಾತುರದಿಂದ ಕಾಯ್ತಾ ಇದ್ದೆ. ಹೇಳಿಲ್ಲ, ನಾನು ಹೇಳ್ತಿದ್ದೀನಿ. ಈಗ ಸಿಡಿಗನಮಳೆಯ ಈ ಶಾಲೆ ಎಷ್ಟು ಪ್ರಖ್ಯಾತಿ ಹೊಂದಿ ದೇಶ ವಿದೇಶ ಎಲ್ಲಾ ದೇಶಗಳಿಗೆ ಸಹಿತ ವಿದ್ಯಾರ್ಥಿಗಳು ಕೆಲಸ ಮಾಡಿ ಅನೇಕ ರೀತಿಯ ಹೆಸರು ತೆಗೆದುಕೊಂಡಿದ್ದಾರಲ್ಲ. ಸಿಡಿಗನಮಳೆ ಹೆಸರು ಬರುವುದಕ್ಕೆ ಮೂಲ ಕಾರಣ ಚಂದ್ರಯ್ಯ ಸ್ವಾಮಿಗಳು ಸಹಿತ. ಹೌದು, ಪುರಾಣ ಹೇಳ್ತಿದ್ರು, ಪ್ರವಚನ ಹೇಳ್ತಿದ್ರು, ನಾಟಕ ಮಾಡ್ತಿದ್ರು, ನಾಟಕ ಬರೀತಿದ್ರು, ಭಜನೆ ಮಾಡ್ತಿದ್ರು. ಇಷ್ಟೊಂದು ನಮ್ಮ ಸಿಡಿಗನಮಳೆಗೆ ಅವಾಗ ನಾನು ಇಲ್ಲಿ ಕಲಿತಿರ್ಬೇಕಾದ್ರೆ ಒಂದು ಓಣಿಗೆ ಹೋದರೆ ಅಲ್ಲಿ ಪ್ರವಚನ, ಇನ್ನೊಂದು ಓಣಿಗೆ ಹೋದರೆ ಪುರಾಣ, ಇನ್ನೊಂದು ಓಣಿಗೆ ಹೋದರೆ ಬಯಲಾಟ, ಇನ್ನೊಂದು ಓಣಿಗೆ ಹೋದರೆ ನಾಟಕ. ಏನು ಸಾಂಸ್ಕೃತಿಕ ಹಿನ್ನೆಲೆ ರೀ ಈ ಊರು, ಎಂತಹ ಸಾಂಸ್ಕೃತಿಕ ಹಿನ್ನೆಲೆ ಈ ಊರು. ಅದಕ್ಕಾಗಿ ಸಿಡಿಗನಮಳೆಯ ಗಾಳಿ, ನೀರು, ಬೆಳಕು, ಭೂಮಿ ಎಲ್ಲವೂ ಸಾಂಸ್ಕೃತಿಕಮಯ ಸಿಡಿಗನಮಳೆ. ಅಂಥ ಗ್ರಾಮದಲ್ಲಿ ನಾನು ಅವಿದ್ಯಾವಂತವನಾದವನು ಇಲ್ಲಿ ಬಂದು ಕಲಿತಾಗ ನಮ್ಮ ಗುರುಗಳು ಎಲ್ಲಿಯವರಿಗೆ ಕಲಿಸಿದ್ರು ಗೊತ್ತಾ? ಸಾಮಾನ್ಯ ಓದುವುದರ ಮುಖಾಂತರ, ಕರ್ನಾಟಕ ಸಂಗೀತ ಕಲಿಸುವುದರ ಮೂಲಕ, ಪಾತ್ರವನ್ನು ಮಾಡುವುದರ ಮೂಲಕ ನನಗೆ ಕಾವ್ಯಗಳನ್ನು ಸಹಿತ ಕಂಠಸ್ಥ ಮಾಡಿಸಿದ್ರು. ಕೆಳವರ್ಗದ ಮನುಷ್ಯ, ಏನೊಂದು ಕಲಿಯಲಾರದ ಮನುಷ್ಯ. ಕಾವ್ಯ ಅಂದ್ರೆ ಹೇಳ್ತೇನೆ, ಶಬರಶಂಕರ ವಿಲಾಸ, ರಾಜಶೇಖರ ವಿಲಾಸಗಳನ್ನ ಮಹಾನ್ ಪದವಿ ಪಡೆದರೂ ಸಹಿತ ಓದೋದು ಕಷ್ಟ. ಅಂತವನ್ನ ಕಂಠಸ್ಥ ಮಾಡಿಸಿದ್ರು ನನಗೆ, ಅವಿದ್ಯಾವಂತ ಕೆಳವರ್ಗದ ಮನುಷ್ಯನಿಗೆ. ನಮ್ಮ ಗುರುಗಳು ಯಾರು? ಸಿಡಿಗನಮಳೆಯ ಚಂದ್ರಯ್ಯನವರು. ಶ್ರೀಮತ್ ಕಲ್ಯಾಣ ರೂಪಂ ಶರಭವನ ಗಜೋತ್ಸಂಗನ ಭ್ರಾಂತ ಯೋಗಾರಾಮಂಚತ್ಪಾದ ಪದ್ಮಂ ಸುರುಚ ಗಣಪ ವಿಭ್ರಾಜಿತಂ ಸಾರಸತ್ವವ್ಯಾಮಿಶ್ರಹೀನ ಚಂಚತ್ ಕಟಕ ನಧಿಕ ದಿವ್ಯಾಗಮಂ ಸ್ವಸ್ಥಲೋಕ ಸ್ತೋಮಂ ಭ್ರಾಜಿಷ್ಣುವೆಮ್ಮಂ ಪರ್ಯವಿತತ ಭಾಸ್ವತ್ ಪ್ರಕಾಶಂ ಗಿರೀಶ. ಏನ್ರಿ ಎಂಥ ಸಿಡಿಗನಮಳೆ, ಎಂಥ ನಮ್ಮ ಚಂದ್ರಯ್ಯ ಸ್ವಾಮಿಗಳ್ರಿ. ಈ ಊರಲ್ಲಿ ಸಾಮಾನ್ಯ ಜನ ಇದ್ದಿಲ್ಲ. ನಮ್ಮ ಕರಿಬಸಪ್ಪನವರು ಅಂತ ಯಾರೋ ಒಬ್ರು ಬಹಳ ಈ ಪುರಾಣ ಪ್ರವಚನಗಳಲ್ಲಿ ಬಹಳ ಗಟ್ಟಿ ಮನುಷ್ಯರವರು. ಅವರು ನಾನು ಇಲ್ಲೆಲ್ಲ ಪಾತ್ರ ಮಾಡ್ತಿದ್ದೆ, ಸ್ತ್ರೀ ಪಾತ್ರ, ಹಾಸ್ಯ ಪಾತ್ರ, ಇವುಗಳನ್ನು ಮಾಡಿದಾಗ ಯಾವುದೋ ಒಂದು ಯೋಗ ಶಕ್ತಿಯೊಳಗೇನೋ ಸ್ತ್ರೀ ಪಾತ್ರ ಮಾಡಿದಾಗ ಅವ್ರ ಮನೆಯಲ್ಲಿ ಊಟಕ್ಕೆ ಹೋಗ್ತಾ ಇದ್ದೆ ನಾನು, ವಾರದ ಮನೆಯಲ್ಲಿ. ಲೇ ತಮ್ಮ ಬಾರ್ಲೆ, ನಿನ್ನ ಪಾತ್ರ ನೋಡಿದೆ ನಾನು, ಬಹಳ ಚೆನ್ನಾಗಿದೆಯಲ್ಲೇ. ಆದರೆ ಕಲಾವಿದನಾಗುವುದಕ್ಕೆ ಏನೆಲ್ಲ ಅರ್ಹತೆಗಳು ಬೇಕನ್ನೋದು ಗೊತ್ತಿದೆಯಾ ನಿನಗ? ಇಲ್ಲ ಸರ್, ನನಗೆ ಗೊತ್ತಿಲ್ಲ. ಮೊದಲು ನಟನಾಗಬೇಕಾದರೆ ವಾಣಿ ಶುದ್ಧವಾಗಬೇಕು, ತದನಂತರ ಗಂಟ್ಲ ಶುದ್ಧವಾಗಬೇಕು, ಮತ್ತೆ ಕಲಾವಿದನಾಗಬೇಕಾದ್ರೆ ಮನಶುದ್ಧವಾಗಬೇಕು. ನೀನು ನಟನಾಗಬಹುದು, ವಾಣಿ ಶುದ್ಧ ಮಾಡ್ಕೋಬಹುದು, ಗಂಟ್ಲು ಶುದ್ಧ ಮಾಡ್ಕೋಬಹುದು. ಕಲಾವಿದನಾಗಬೇಕಾದ್ರೆ ಮನಶುದ್ಧ, ಅದು ಪವಿತ್ರತೆ. ಕಲೆ, ಸಂಗೀತ, ಸಾಹಿತ್ಯ ಎಲ್ಲವೂ ಈ ಮನುಷ್ಯನನ್ನ ಅತಿ ಉತ್ತುರ್ಣ ರೀತಿಯಲ್ಲಿ ಉತ್ತಮಗೊಳಿಸುವುದಕ್ಕಾಗಿ ಇರತಕ್ಕಂತಹ ಮಾಧ್ಯಮಗಳು. ನಮ್ಮ ಹೇಳ್ತಾರೆ, ಇಲ್ಲೇ ಸಿಡಿಗನಮಳೆಯಲ್ಲಿ ಹೇಳ್ತಿದ್ರು ಅವರು, ಕಲೆ ಅಂತಕ್ಕಂಥದ್ದೇನಿದೆಯಲ್ಲ ಅಧ್ಯಾತ್ಮದ ಸಮೀಪಕ್ಕೆ ಕಳಿಸ್ತಕ್ಕಂತಹ ಕ್ರಿಯೆಯೂ ಸಹಿತ ಕಲೆಯಲ್ಲಿ ಉಂಟು. ಸತ್ಯ ಸತ್ಯ ಸತ್ಯ. ಅದರ ಜೊತೆಗೆ ಅದೇ ವೀರಬಸಪ್ಪನವರು ಹೇಳಿದ್ರು, ಲೇ ತಮ್ಮ, ಹಾಡಿದರೆ ಮಾತನಾಡಿದಂತಿರಬೇಕು, ಮಾತನಾಡಿದರೆ ಹಾಡಿದಂತಿರಬೇಕು. ಇವತ್ತು ಪೂಜ್ಯ ಈಶ್ವರರು
ಮಂಟೂರವರ ವಾಣಿಯಲ್ಲಿ ಅದನ್ನ ಕೇಳ್ತಾ ಇದ್ದೆ ನಾನು. ಅವರ ವಿಷಯಗಳು, ಅವರ ಕಥೆಗಳನ್ನು ಕೇಳೋದಕ್ಕಿಂತ ಮುಂಚೆ ಅವರು ಮಾತನಾಡ್ತಕ್ಕಂತಹ ವಿಧಾನದೊಳಗೆ ಏನ್ ನಾದ ನಡೀತದೆ, ಏನ್ ಲಯ ನಡೀತದೆ, ಅಲ್ಲಿ ನಾದ ಇತ್ತು, ಲಯ ಇತ್ತು, ಸಾಹಿತ್ಯ ಇತ್ತು ಅಂತ ಮಹನೀಯರು. ಆದ್ದರಿಂದ ಹಾಡಿದರೆ ಮಾತನಾಡದಂತಿರ್ಬೇಕನ್ನೋದಕ್ಕೆ ಹೇಳ್ತೇನೆ. ಒಂದು ಬಹಳ ಹೊತ್ತು ಮಾತನಾಡಕ್ ಬರೋದಲ್ಲ ನನಗೆ, ಆದ್ರೆ ನನಗೆ ಯಾಕೋ ಒಂದು ಈ ಸಿಡಿಗಿನ ಮಳೆಯ ಸ್ಫೂರ್ತಿ, ನಮ್ಮ ಚಂದ್ರಯ್ಯ ಸ್ವಾಮಿಗಳ ಸ್ಫೂರ್ತಿಯಿಂದ ಒಂದೆರಡು ಮಾತು ಹೇಳ್ತೇನೆ. ಹಾಡಿದರೆ ಮಾತನಾಡದಂತಿರ್ಬೇಕಂದ್ರೆ ಹಾಗಂದ್ರೆ, ಎಲ್ಲಿಯ ಶಿವನವ ನೆಲೆಯಿಲ್ಲದಲೆಯುವ ಭಕುತರ ಬಳಿಯಲ್ಲಿ ಬದುಕಿಕೊಂಡಿರುವ ಎಲ್ಲಿಯ ಶಿವನವ. ಇಲ್ಲಿ ಸಾಹಿತ್ಯ ಇದೆ, ಸಂಗೀತ ಇದೆ, ಲಯ ಇದೆ, ಮಾತನಾಡಿದಂತೆ ಇದೆ. ಹೆಸರಿಲ್ಲ, ದೇಶ ಇಲ್ಲ, ಗತಿ ಇಲ್ಲ, ಮತಿ ಇಲ್ಲ, ಮಸಾಣದಿ ಭೂತ ಪಿಶಾಚಿಗಳೊಡನೆದ್ದು ಎಲ್ಲಿಯ ಶಿವನವ. ಇದು ಹಾಡಿದರೆ ಮಾತನಾಡಿದಂತಿರಬೇಕು, ಮತ್ತೆ ಮಾತನಾಡಿದ್ರೆ ಹಾಡಿದಂತಿರ್ಬೇಕು. ಈಗ ಮಾತನಾಡಿದ್ರೆ ಅವ್ರು ಹಾಡಿದಂತೆ ಇತ್ತದು. ಅದಕ್ಕೆ ಕನ್ನಡರಾಯರ ಮಾತು ಒಂದು ಹೇಳ್ಬಿಡ್ತೇನೆ. ನಾಟಕ ರಂಗಭೂಮಿ ಎಂದರೆ ಜ್ಞಾನ, ವಿಜ್ಞಾನ, ಧರ್ಮ ಎಲ್ಲವನ್ನೂ ಒಳಗೊಂಡಿರ್ತಕ್ಕಂಥದ್ದೇ ಸಾಹಿತ್ಯ, ರಂಗಭೂಮಿ, ಸಂಗೀತ ಎಲ್ಲವೂ. ಅದಕ್ಕಾಗಿ ಮಾತನಾಡಿದ್ರೆ ಹಾಡಿದಂತಿರಬೇಕು. ವಿಜ್ಞಾನದ ಬಗ್ಗೆ ಹೇಳ್ತಾನೆ ಕಂದಿಗಲ ಹನುಮಂತರಾಯರು. ಕಲ್ಲಿನಲ್ಲಿ ಮಲಗಿರುವ ಅಣುಗಳ ನೆಬ್ಬಿಸಿ, ಬೃಹತ್ ಬ್ರಹ್ಮಾಂಡದೊಳು ಕಬ್ಬುಗೆಯ ತುಂಬಿಸಿ, ರುದ್ರಜ್ವಾಲ ಧಗಿಸಿ, ಬೆಟ್ಟ ನೆಟ್ಟುಗಳ ಸುತ್ತುರಿಯುವಂತೆ ಸಗುವ ಆ ಅಶ್ವತ್ಥಾಮನ ಬಿಲ್ಬಿಜ್ಜಿಗೆ ಇಲ್ಲಿಂದಲೇ ನಮೋ ಎಂಬೆ. ಇಲ್ಲಿ ಲಯ ಇದೆ, ಸಂಗೀತ ಇದೆ, ಎಲ್ಲ ಇದೆ. ಇದು ವಿಜ್ಞಾನ. ಜ್ಞಾನದ ಬಗ್ಗೆ ಹೇಳ್ತಾನೆ. ಅದು ನೋಡ್ರಿ, ನಾಟಕದೊಳಗೆ ಎಂತೆಂತ ಸತ್ವ ಇದೆ ಅನ್ನೋದನ್ನ ನಮ್ಮ ಗುರುಗಳ ಮುಖಾಂತರ ತಿಳ್ಕೊಂಡ ಏಕೈಕ ಈ ಊರಿನ ಹಳೆಯ ವಿದ್ಯಾರ್ಥಿ ನಾನು. ಮಾತು ಜ್ಞಾನದ ಬಗ್ಗೆ ಹೇಳ್ತಾನೆ. ಈ ನಶ್ವರ ವಿಶ್ವದಾಚೆಯ ಪ್ರಭಾಮಯ ಪ್ರಕಾಶ ಪ್ರದೇಶದಲ್ಲಿ ನೆಲೆಸಿರುವ ನಿತ್ಯ ವಸ್ತುವೇ ಈ ಭೂಮಿಯ ಮೇಲಿನ ಎಲ್ಲಾ ಬದಲಾವಣೆಗಳ ಯೋಜಕನೆಂದು ತಿಳಿ. ಎಂಥ 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 ಜ್ಞಾನ, ವಿಜ್ಞಾನ, ಪಾತಿವೃತ್ಯ, ಎಂಥ ಇದು ನಮ್ಮ ಸಂಸ್ಕೃತಿ, ನಮ್ಮ ಭಾರತೀಯ ಸಂಸ್ಕೃತಿ. ಆ ಸಂಸ್ಕೃತಿಯ ಮೂಲ ಸತ್ವವನ್ನು ಹೊಂದಿರತಕ್ಕಂಥದ್ದೇ ಈ ಸಿಡಿಗಿನ ಮಳೆ. ಆದರೆ ಇತ್ತೀಚಿನ ವರ್ಷಗಳಲ್ಲಿ ಅದು ಯಾಕೋ ಮಾಯವಾಗಿತ್ತು, ಮರೆಯಾಗಿತ್ತು. ಇವತ್ತು ನೋಡಿದ್ರೆ ಮತ್ತೆ ಪುನರುಜ್ಜೀವನಗೊಳ್ತದೇನೋ ಅನ್ನೋಷ್ಟು ಭ್ರಮೆಯಲ್ಲಿ ನಾನಿದ್ದೇನೆ. ನಮ್ಮ ಮಂಟೂರ್ ಸಾರ್ ಹೇಳಿದ್ರು, ಒಬ್ಬ ವಿದ್ಯಾರ್ಥಿನ ಅಲೆಯಪ್ಪ ತಮ್ಮ ನೀನು ಯಾವಾಗ ಮಲಗುತ್ತಿದ್ದೆ ಅಂತ ಹೇಳಿದ್ರೆ ಅವ್ನು ಹೇಳಿದಂತೆ ಏನೋ ಮಲಗೋದು ನನಗೆ ಗೊತ್ತಿಲ್ಲ. ನಾನು ಹಾಗೇನೆ. ಇದೇ ಮಠ, ಹಳೆಯ ಮಠ, ಅಲ್ಲಿ ಒಬ್ಬನೇ ಚಿಮ್ನೆ ಎಣ್ಣೆ ದೀಪ ಹಚ್ಚಿಕೊಂಡು ಅಲ್ಲಿ 11-12 ಗಂಟೆವರೆಗೂ ಪ್ರಾಕ್ಟೀಸ್ ಮಾಡಬೇಕು ನಾಟಕದ್ದು. ಅಲ್ಲಿ ಹೋದ್ಮೇಲೆ ಕರ್ನಾಟಕ ಸಂಗೀತ, ಸಾಹಿತ್ಯ ಪಾತ್ರವನ್ನೆಲ್ಲ ಓದ್ಕೊಂಡು ಮಲಗಿ ಬಿಡ್ತಿದ್ದೆ ನಾನು. ಅದು ಎಷ್ಟೊತ್ತೋ 3 ಗಂಟೆ ಆಗಿರ್ತಿತ್ತೋ ಏನಕ್ಕೋ. ಮಲಗಿದಾಗ ಸೀದಾ 5 ಗಂಟೆಗೆ ಬರ್ತಿದ್ರು ನಮ್ಮ ಗುರುಗಳು, ಒದಿತಿದ್ರು ನನಗೆ. ಏನಲ್ಲಿ ಇನ್ನ 5 ಗಂಟೆ ಆಗಿದೆ, ಇನ್ನೂ ಮಲಗಿದೀಯ ನೀನು? ಎಲ್ಲಪ್ಪ ಮಲಗೋದೆಲ್ಲಿ, ಎದ್ದೋಳದಲ್ಲಿ. ಇದ್ರ ಜೊತೆಗೆ ಸೇವೆಯಂತ ಸೇವೆ ನಾನು ಮಾಡೀನಿ ಗೊತ್ತಾ, ಬಹಳ ಹೆಮ್ಮೆ ಇದೆ ನನಗೆ. ಬೆಳಿಗ್ಗೆ ಎಲ್ಲಕ್ಕಿಂತ ಮುಂಚೆ ನಾನೇ ಹೇಳೋದು, ಎದ್ದು ಸೇದೋ ಬಾವಿಯಿಂದ ನೀರೆಲ್ಲ ತಗೊಂಡ್ಬಂದು ಔತ್ಕಾನಿಯನ್ನು ತುಂಬಿಸಿ 20-30 ಕೊಡಗಳನ್ನು ತುಂಬಿಸಿ ಮತ್ತೆ ಅಂಡೆಯಕ್ಕೆ ನೀರು ಹಾಕಿ ಬೆಂಕಿ ಹಚ್ಚಿ ಎಲ್ಲಾ ಕಲಾವಿದೆಯರನ್ನ ವಾದ್ಯಗಾರನೆಲ್ಲ ಎಬ್ಬಿಸಿ ಅವರಿಗೆ ಸ್ನಾನಕ್ಕೆ ಅಣೆ ಮಾಡಿ ಅವರ ಆಸನಗಳನ್ನೆಲ್ಲ ಸುತ್ತಿ ಕಸ ಹೊಡೆದು ಎಲ್ಲ ಮಾಡಿ ಮತ್ತೆ ಚಂದ್ರಣ್ಣವ್ರ ಮನೆಗೆ ಬಂದು ಅವರು ಊಟ ಮಾಡಿ ಹೋಗಿರ್ತಕ್ಕಂಥ ಎಲೆಗಳನ್ನೆಲ್ಲ ಕ್ಲೀನ್ ಮಾಡಿ ನಾನು ಉಳಿದಿದ್ದು ಮತ್ತೊಂದು ತಿಂದುಬಿಟ್ಟು ಮತ್ತೆ ಅಲ್ಲಿ ಹೋಗಿ ಹಾರ್ಮೋನಿಯಂ ಕೂತ್ಕೊಂಡು ನಾನೇ ಅವರಿಗೆ ಪಾಠ ಹೇಳೋನು. ಎಲ್ಲ ಸೇವಾ ಮಾಡೋನು ನಾನೇ, ಅವರಿಗೆ ಪಾಠ ಹೇಳಿದವನು ನಾನು. ಇಂಥ ವೃತ್ತಿಯನ್ನು ಕಲಿಸಿಕೊಂಡಿರ್ತಕ್ಕಂಥವರು ಯಾರು? ಸಿಡಿಗಿನ ಮಳೆಯ ಚಂದ್ರಯ್ಯನವರು. ಆ ಹೆಮ್ಮೆ ಇದೆ, ಆ ಪ್ರೀತಿ ಇದೆ. ಆದ್ದರಿಂದ ಉಪನ್ಯಾಸಕ ಮತ್ತು ವಿದ್ಯಾರ್ಥಿಗಳಿಗೆ ಹೇಳ್ತಕ್ಕಂತಹ ಟೀಚರ್ಗಳಿಗೆ ರಜನೆ ಇಲ್ಲ ಅಂತ ಹೇಳಿದ್ರು. ಅದನ್ನ ಒಂದು ಮಾತು ಹೇಳಿದ್ರು ಅವರು, ಒಂದು ರಜೆ ತಗೊಂಡಿದ್ರು ಒಬ್ರು ಅಂತ ಹೇಳಿ. ನಾನು ಅಷ್ಟೇ ಮದುವೆ ಮಾಡಿಕೊಂಡು ತಾಳಿ ಕಟ್ಟಿದ ದಿವಸ ಬಂದು ಸ್ಟಾರ್ ಥಿಯೇಟರ್ನೊಳಗೆ ಪಾತ್ರ ಮಾಡಿದ್ದೆ ನಾನು. ನಮ್ಮ ಕೆಳವರ್ಗದ ಜನ ಬೇಯೋದು ಏನಂದ್ರೆ ನನಗೆ, ಇವತ್ತು ತಾಳಿ ಕಟ್ಕೊಂಡು ಕೈಗೆ ಕಂಕಣ ಕಟ್ಕೊಂಡು ಪಾತ್ರ ಮಾಡಕ್ ಹೋಗಿದ್ವಿ. ನಾವು ಯಾಕೆ ಕೊಟ್ಟರು ನಿಮ್ಮ ಮಗಳನ್ನ? ಅರೇ ನಿಮ್ಮ ಮಗಳ ಕೊಂಡಿದ್ರು ಚಿಂತಿಲ್ಲಪ್ಪ, ನನಗೆ ನಾಟಕನೇ ಮುಖ್ಯ ಅಲ್ಲ. ಇದು ಏನಂದ್ರೆ ಸತತವಾಗಿ ಶ್ರಮ, ಅದ್ರ ಬಗ್ಗೆ ನಿಷ್ಠೆ, ಶ್ರದ್ಧೆ, ಸಾಧನೆ.
ಇದ್ರ ಜೊತೆಗೆ ಮತ್ತೊಂದು ಹೇಳ್ಬಿಡ್ತೀನಿ, ನಾನು ಹಳೆ ವಿದ್ಯಾರ್ಥಿ ಅನ್ನೋದಕ್ಕೆ. ನೀವೆಲ್ಲ ಹಳೆ ವಿದ್ಯಾರ್ಥಿಗಳು ದೊಡ್ಡ ದೊಡ್ಡ ಪದವಿಗಳನ್ನು ಗಳಿಸಿ ಇಡೀ ನಮ್ಮ ಸಿಡಿಗಿನ ಮಳೆಗೆ ಹೆಸರು ತಂದಿದ್ದೀರಲ್ಲ, ನಾನು ಏಕೈಕ ಹಳೆ ಈ ಊರಿನ ವಿದ್ಯಾರ್ಥಿ. ದೇಶ ನನಗ ಜರ್ಮನಿಗೆ ಹೋಗಿದ್ದೇನೆ, ಸ್ವಿಟ್ಜರ್ಲ್ಯಾಂಡ್ಗೆ ಹೋಗಿದ್ದೇನೆ, ಇಂಡೋನೇಷ್ಯಾಕ್ಕೆ ಹೋಗಿದ್ದೇನೆ. ಈ ಎಲ್ಲಾ ದೇಶಗಳಲ್ಲಿ ಸಹಿತ ಕಲಾ ಪ್ರದರ್ಶನ ಮಾಡಿದ್ದೇನೆ ನಾನು. ನನಗೆ ಕನ್ನಡ ಬಿಟ್ಟು ಬೇರೆ ತೆಲುಗು, ನಮ್ಮ ಬಳ್ಳಾರಿ ತೆಲುಗು ಸಹಿತ ಮಾತನಾಡಲಿಕ್ಕೆ ಬರೋದಿಲ್ರಿ. ಅದೆಂತ ಪುಣ್ಯನೋ ಇರೋ, ಬರೇ ಕನ್ನಡ ಕನ್ನಡ ಕನ್ನಡ. ಈ ನಿಟ್ಟಿನೊಳಗ ಸಾರಿಯಾಗ ಗೌಡ್ರು ಮತ್ತು ಪತ್ರಪ್ಪನವ್ರನ್ನೇ ಹಾಗೆ ನೆನೆಸಿದರು. ಹಾಗೆ ಚಂದ್ರಿ ಸ್ವಾಮಿಗಳ ನೆಂತರೆ ಸಾಂಸ್ಕೃತಿಕ ನೆಲೆಗಟ್ಟನ್ನು ನೀವು ಸ್ಥಾಪಿಸಿದಂತಾಗುತ್ತದೆ. ಈ ವಿದ್ಯೆದ ಜೊತೆಗೆ ಸಾಂಸ್ಕೃತಿಕ ನೆಲೆಗಟ್ಟು ಬಹಳ ಮುಖ್ಯ. ಆದ್ದರಿಂದ ದಯವಿಟ್ಟು ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಗೆ ನೋಡ್ರಿ, ನಿಮ್ಗೆ ಹೇಳ್ತೇನೆ, ನಾನು ಹಳೆಯ ವಿದ್ಯಾರ್ಥಿ ಅಂತೇಳಿ ಯಾಕೆ ಪ್ರೆಸ್ ಮಾಡಿ ಹೇಳ್ತಿದ್ದೇನೆಂದ್ರೆ, ಗುಜರಾತಿನೊಳಗ ಗುಜರಾತಿ ಸರ್ಕಾರ ಕಮಲಾದೇವಿ ಚಟ್ಟೋಪಾಧ್ಯಾಯ ಪ್ರಶಸ್ತಿ ಕೊಡ್ತೀವಿ ನನಗೆ. ಉತ್ತರ ಪ್ರದೇಶದೊಳಗೆ ಉತ್ತರ ಪ್ರದೇಶದ ಸರ್ಕಾರ ಗೋಮತಿ ಪ್ರಶಸ್ತಿ ಕೊಡ್ತೀವಿ ನನಗೆ. ತಮಿಳುನಾಡಿನ ಸರ್ಕಾರ ಕಲೈಭೂಷಣ ಅಂತ ಪ್ರಶಸ್ತಿ ಕೊಡ್ತೀವಿ ನನಗೆ. ಕೇಂದ್ರ ಸರ್ಕಾರದೊಳಗೆ ಸಂಗೀತ ನಾಟಕ ಅಕಾಡೆಮಿಯವರು ರಾಷ್ಟ್ರಪತಿ ಮುಖಾಂತರ ಪ್ರಶಸ್ತಿ ಕೊಡ್ತು ನನಗೆ. ನಾಡೋಜ ಪ್ರಶಸ್ತಿ ಬಂತು. ಇವೆಲ್ಲ ಏನು ಬಂತು ಗೊತ್ತಾ? ಏನೊಂದು ಕಲಿಲಾರದಂತಹ ಅವಿದ್ಯಾವಂತ ಕೆಳವರ್ಗದ ಹುಡುಗನಿಗೆ ಕಲಿಸಿದ್ದು ಇದು ಸಿಡಿಗಿನ ಮಳೆ ಏನಿದೆಯಲ್ಲ, ಇದನ್ನು ಮರೀಲಿಕ್ಕೆ ಉಂಟೇನಪ್ಪ. ಆದ್ದರಿಂದ ಬಹಳ ಹೊತ್ತಾಯ್ತೇನೆ ನನ್ನ ಮಾತನಾಡಿ. ಏನ್ ಹೇಳಿದ್ರಿ ನೀವು? ಎಲ್ಲ ಒಂದ್ ಹೇಳ್ಬಿಡಿ, ಎಲ್ಲ ಒಂದ್ ಯಾವ್ದೊಂದು ಪದ್ಯ ಹೇಳಿ ಮುಗಿಸ್ಬಿಡ್ತೀನಪ್ಪ. ಮತ್ತೆ ಶಕುನಿ ಮಾತು ಅವು ಇವು ಅಂತ ಹೇಳಿ ಶುರು ಮಾಡಿದ್ರು. ನಮ್ಮ ಗುರುಗಳನ್ನ ಕುರಿತೇ ಒಂದು ಪದ್ಯವನ್ನು ನೆನೆಸಿಕೊಂಡು ಬಂದಿದ್ದೇನೆ ನಾನು. ಅವರ ಸತ್ವ, ಅವರ ಅಭ್ಯಾಸ, ಅವರ ನಡೆ ನುಡಿ. ಈ ಊರೇನು ಸಾಮಾನ್ಯ ಅಲ್ರಿ. ಧಾರವಾಡ ಮೃತ್ಯುಂಜಪ್ಪನವರು ಮುಂತಾಗಿ ಅನೇಕ ಸ್ವಾಮಿಗಳು ಬಂದ ಪಾದಾರ್ಪಣೆ ಮಾಡಿರತಕ್ಕಂತಹ ಈ ನೆಲ ಸಿಡಿಗಿನ ಮಳೆ, ಇದರ ಪಾವಿತ್ರ್ಯವನ್ನು ನೀವು ಕಾಪಾಡಬೇಕಾದ್ದು ನಿಮ್ಮ ಕರ್ತವ್ಯ ಇದೆ. ಆದ್ದರಿಂದ ನಮ್ಮ ಗುರುಗಳ ಸಲುವಾಗಿ ಮಾಡಿರತಕ್ಕಂತಹ ಒಂದು ಪದ್ಯವನ್ನ ನಾನು ಹೇಳಿ ವಿರಮಿಸ್ತೇನೆ. ಮತ್ತೆ ಆ ಮಾತು ಗೀತು ಅಲ್ಲ, ಯಾಕಂದ್ರೆ ವಯಸ್ಸಾಗಿದೆ, 83 ವರ್ಷ, ಏನ್ ಮಾಡ್ಲಿಕ್ಕಾಗುತ್ತೆ ಹೇಳ್ರಿ. ಆದ್ದರಿಂದ ನಮ್ಮ ಗುರುಗಳು ಹೇಗಪ್ಪ ಅಂದ್ರೆ, ಶಾಸ್ತ್ರ ವೇದ ಪುರಾಣ ನಿನ್ನ ಮತಿಗಾಧಾರ, ಶಾಸ್ತ್ರ ವೇದ ಪುರಾಣ ನಿಮ್ಮ ಮತಿಗಾಧಾರ, ನೇತ್ರತ್ರಯನ ನಾಟ್ಯ ನಿಮಗೆ ಸ್ಫೂರ್ತಿ, ಗಾತ್ರ ಸಂಪದ ತಾಳ ಲಯಗೇಯ ಗೊಟ್ಟಿಗಳ ಗುಡ್ಡ ನರಿದಿಗೆನೆಂಬ ಭವ್ಯ ಕೀರ್ತಿ, ಪಾತ್ರ ವೈವಿಧ್ಯಗಳ ನರಿತು ಆಡಿ ಪಜಾಣು, ಶತ್ರು ಮಿತ್ರರ ಭೇದ ನಿಮಗಿಲ್ಲ ಕಾಣು, ಶ್ರೋತೃ ಪ್ರೇಕ್ಷಕರೆಲ್ಲ ಅಧಿದೈವವೆಂದೆಂಬ ಸೂತ್ರವನ್ನು ಪಿಡಿವಡೆವ ಸೂತ್ರಧಾರ, ಸೂತ್ರವನ್ನು ಪಿಡಿವಡೆವ ಸೂತ್ರಧಾರ. ನಮಸ್ಕಾರ, ನಮಸ್ಕಾರ, ನಮಸ್ಕಾರ. ಜೀವನ ಅಂದರೆ ಕೊಳಲು ಇದ್ದಂತೆ, ಜೀವನ ಅಂದರೆ ಕೊಳಲು ಇದ್ದಂತೆ. ಅದರಲ್ಲಿ ಅನೇಕ ತೂತುಗಳಿರಬಹುದು, ಖಾಲಿ ಇರಬಹುದು. ಆದರೆ ನುಡಿಸದರೆ ಮಾತ್ರ ಸುಮಧುರ ಸ್ವರ ಹೊರಡುವುದು ಎನ್ನುವಂತೆ ಬೆಳಗಲ್ಲಿ ವೀರಣ್ಣನವರಿಗೆ 83 ವರ್ಷ ವಯಸ್ಸಾಗಿದೆ ಹೊರತು ಕಂಠಕ್ಕೆ ವಯಸ್ಸಾಗಿಲ್ರಿ. ಹೊಡೆರಿ ಜೋರಾದ ಚಪ್ಪಾಳೆಯನ್ನ. ಹಾಗೇನೆ ಇವತ್ತಿನ ಈ ವೇದಿಕೆಗೆ ಬಂದ ಆ ಮಹನೀಯರನ್ನ ಈ ಹಳೆಯ ವಿದ್ಯಾರ್ಥಿಗಳ ಒಕ್ಕೂಟ ಅವ್ರನ್ನ ಸನ್ಮಾನಿಸ್ತಾ ಇದ್ದಾರೆ. ಜಿಲ್ಲಾ ಪಂಚಾಯತಿನ ಉಪಾಧ್ಯಕ್ಷರಾಗಿ ರಾಜಕೀಯ ಪ್ರವೇಶ ಮಾಡಿ ತಮ್ಮ ಮುಂದಿನ ವ್ಯವಸ್ಥೆಯಲ್ಲಿ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಜಿ ಉಮೇಶ್ ಅವರು ಕೂಡ ಈಗ ಈ ಒಂದು ಕಾರ್ಯಕ್ರಮ ಮತ್ತು ಹಳೆ ನೆನಪುಗಳ ಈ ಒಂದು ವೇದಿಕೆಯಲ್ಲಿ ಸುವರ್ಣ ಸಮ್ಮೇಳನದ ತಂದೆ ಸಮಾಜರು ಮತ್ತು ಗುರುಗಳಾದಂಥ ಶ್ರೀಯುತ ಪುತ್ರಪ್ಪ ಸರ್ ಅವ್ರನ್ನ ಸ್ಮರಿಸುತ್ತಾ, ಅದೇ ರೀತಿ ಈ ಒಂದು ಶಾಲೆಯ ಸಂಸ್ಥಾಪಕರಾದಂಥ ದೊಡ್ಡಬಸವನಗೌಡರನ್ನು ಸ್ಮರಿಸಿ, ಈ ಒಂದು ಸಮಾರಂಭದ ದಿವ್ಯ ಸಾನ್ನಿಧ್ಯ ವಹಿಸಿರ್ತಕ್ಕಂಥ ಷಟಸ್ಥಲ ಬ್ರಹ್ಮ ಶ್ರೀ ಮಲ್ಲಿಕಾರ್ಜುನ ಶಿವಾಚಾರ್ಯ ಸ್ವಾಮಿಗಳ ಪಾದಾರವಿಂದಗಳಿಗೆ ನಮಸ್ಕರಿಸಿ, ಅದೇ ರೀತಿ ಪ್ರಶಾಂತ್ ಸಾಗರ ಶಿವಾಚಾರ್ಯ ಮಹಾಸ್ವಾಮಿಗಳ ಪಾದಾರವಿಂದಗಳಿಗೆ ನಮಸ್ಕರಿಸುತ್ತಾ, ಮತ್ತು ಇನ್ನೊಬ್ಬ
ಶ್ರೀಗಳಾದ ಶ್ರೀ ಕಲ್ಯಾಣ ಮಹಾಸ್ವಾಮಿಗಳ ಪಾದಾರವಿಂದಗಳ ನಮಸ್ಕರಿಸಿ, ಈ ವೇದಿಕೆಯ ಮೇಲೆ ಇರ್ತಕ್ಕಂಥ ನನ್ನ ಸ್ನೇಹಿತರು ಮತ್ತು ಕ್ಲಾಸ್ಮೇಟ್ ಮತ್ತು ಬ್ಯಾಚ್ಮೇಟ್ ಆಗಿರ್ತಕ್ಕಂಥ ರೆಡ್ಡಿ ವೀರಣ್ಣವರೇ ಮತ್ತು ಇದೀಗ ತಾನೇ ಮಾತಾಡಿದಂಥ ವಿದ್ವಾಂಸರಾದಂಥ ಬೆಳಗಲ್ ವೀರಣ್ಣನವರೇ ಹಾಗೂ ವಿದ್ವಾಂಸರಾದಂಥ ಈಶ್ವರ್ ಮಂಟೂರವರೇ ಹಾಗೂ ಮೀನಳ್ಳಿ ತಾಯಣ್ಣನವರೇ ಮತ್ತು ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರೇ, ಇಲ್ಲಿಗೆ ಆಗಮಿಸಿರ್ತಕ್ಕಂಥ ಎಲ್ಲ ನನ್ನ ಸ್ನೇಹಿತ ಬಂಧುಗಳೇ ಮತ್ತು ಈಗಿನ ವಿದ್ಯಾರ್ಥಿನಿಯರೇ, ಮಾಧ್ಯಮ ಮಿತ್ರರೇ, ಇದೀಗ ವಿದ್ವಾಂಸರಾಗಿರ್ತಕ್ಕಂಥ ಈಶ್ವರ ಮಂಟಣ್ಣವರು ಮತ್ತು ನಾಡೋಜ ಪ್ರಶಸ್ತಿ ವಿಜೇತರಾದಂಥ ನಮ್ಮ ಬೆಳಗಲ್ ವೀರಣ್ಣವರು ಬಹಳ ಪ್ರಬುದ್ಧವಾಗಿ ಮಾತಾಡಿದ್ದಾರೆ. ಆ ಹಿನ್ನೆಲೆಯಲ್ಲಿ ನಾವು ಮಾತಾಡೋದು ಬಹಳ ಪೇಲವ ಅನಿಸ್ತದೆ, ದಯವಿಟ್ಟು ಕ್ಷಮಿಸ್ರಿ. ಮತ್ತು ಈ ಒಂದು ಶಾಲೆಯಲ್ಲಿ ಓದಿದ ಭಾಗ್ಯ ನಮ್ಮದು. ಅವತ್ತು ಈಗ ನಾವು 45 ವರ್ಷದಿಂದ ಈ ಶಾಲೆಯಲ್ಲಿ ಓದಿದ್ದು, ಆದರೆ ಇಷ್ಟು ದಿನ ಎಷ್ಟು ಬೇಗ ಕಳೆದೋ ನಮಗೆ ಗೊತ್ತಾಗ್ತಿಲ್ಲ. ಅಷ್ಟು ಬೇಗ ನಾವು ಈ ಒಂದು ಸಮಯವನ್ನು ಕಳೆದೀವಿ ಅನ್ನಿಸ್ತದೆ. ಈ ಸಂದರ್ಭದಲ್ಲಿ ಅಂದಿನ ದಿನಗಳಿಗೆ ಹೋಲಿಸಿದ್ರೆ ಅವತ್ತಿಗೂ ಇವತ್ತಿಗೂ ಬಹಳ ಅಜಗಜಾಂತರ ಸಮಾಜದಲ್ಲಿ ವ್ಯತ್ಯಾಸ ಆಗಿದೆ. ಅವತ್ತು ನಾವು ಏನು ನಮ್ಮ ದೊಡ್ಡಬಸವನಗೌಡರು ಉಚಿತ ವಿದ್ಯಾರ್ಥಿ ನಿಲಯ ಮಾಡಿದ್ರು, ಆ ನಿಲಯದಲ್ಲಿ ನಾವು ಊಟ ಮಾಡುವಾಗ ಅವತ್ತು ನವಣಿಕೆಯನ್ನ ನೀರು ಸಾರು, ಅದು ಸರ್ವಶ್ರೇಷ್ಠ ನಮಗೆ. ಅವತ್ತು ಅಷ್ಟೊಂದು ರುಚಿ ಬರ್ತಿತ್ತು. ಇವತ್ತು ಸೋನಾ ಮೊಸರು ಎಕ್ಕೆ ಉಂಡ್ರು ಕೂಡ ರುಚಿ ಬರ್ತಾ ಇಲ್ಲ. ಇವತ್ತು ಅಷ್ಟು ಚೆನ್ನಾಗಿ ಊಟ ಅವತ್ತು ಇರ್ತಿತ್ತು ನಮ್ಮಲ್ಲಿ. ಆ ಒಂದು ಊಟ ಉಂಡ್ರು ಕೂಡ ಅವತ್ತಿನ ಈ ಸಿಡಿಗಿನ ಮಳೆ ನೆಲದ ಗುಣನೋ ಅಥವಾ ನಮ್ಮ ಪತ್ರಪ್ ಸರ್ರ ಪಾದಸ್ಪರ್ಶದಿಂದ ಈ ಭೂಮಿ ಪಾವನ ಆಗಿತ್ತ ಗೊತ್ತಿಲ್ಲ. ಇಲ್ಲಿ ಓದಿದಂಥ ಎಲ್ಲ ವಿದ್ಯಾರ್ಥಿಗಳು ಕೂಡ ವಿದ್ಯಾರ್ಥಿನಿಯರು ಇವತ್ತು ಒಳ್ಳೆ ಸುಸಂಸ್ಕೃತರಾಗಿ ಸಮಾಜದಲ್ಲಿ ಬದುಕ್ತಾ ಇದ್ದಾರೆ. ಅದಕ್ಕೆ ಕಾರಣ ಇವತ್ತೇನು ಬೆಳಗಲ್ ವೀರಣ್ಣವರು ಹೇಳಿದ್ರು, ಈ ಸಿಡಿಗಿನ ಮಳೆಯ ಸಂಸ್ಕೃತಿ ಈ ಮತ್ತು ಮಣ್ಣಿನ ಗುಣ ಕಾರಣ ಇರಬಹುದೇನೋ ಅಂತ ನನಗೆ ಅನಿಸ್ತಾ ಇದೆ. ಆ ಮಣ್ಣಿನ ಗುಣದಿಂದಲೇ ನಮ್ಮ ಕೂಡ್ಲಿಗಿ ತಾಲೂಕಿನಿಂದ ಸಾಕಷ್ಟು ನೂರಾರು ಸಂಖ್ಯೆಯ ವಿದ್ಯಾರ್ಥಿಗಳಲ್ಲಿ ಓದಿದ್ದೀವಿ. ಆ ಓದಿದರೆಲ್ಲರೂ ಒಂದಲ್ಲ ಒಂದು ರೀತಿ ಬಿಸ್ನೆಸ್ನಲ್ಲಾಗಲಿ, ಅಧಿಕಾರ ವರ್ಗದಲ್ಲಾಗಲಿ, ರಾಜಕೀಯ ಕ್ಷೇತ್ರದಲ್ಲಾಗಲಿ, ಸಮಾಜ ಸೇವೆಯಲ್ಲಾಗಲಿ ಪ್ರತಿಯೊಂದರಲ್ಲಿ ಕೂಡ ಒಂದೊಂದರಲ್ಲಿ ಗುರುತಿಸಿಕೊಂಡು ಇವತ್ತು ಸಮಾಜಕ್ಕೆ ಅವಶ್ಯಕವಾಗಿ ಸೇವೆ ಸಲ್ಲಿಸ್ತಾ ಬಂದಿದ್ದಾರೆ. ಆ ಒಂದು ಹಿನ್ನೆಲೆಯಲ್ಲಿ ನಾನು ಈ ಶ್ರೀಮಳೆ ಗ್ರಾಮದ ಎಲ್ಲ ಗ್ರಾಮದ ಹಿರಿಯರಿಗೂ ನಾಗರಿಕರಿಗೂ ನಮಗೆ ಶಿಕ್ಷಣ ಕಲಿಸಿದಂಥ ಮುಖ್ಯ ಗುರುಗಳಿಗೂ ಎಲ್ಲರಿಗೂ ವಂದಿಸಿ ಈ ಸಮಾರಂಭದಲ್ಲಿ ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ನಮ್ಮ ವಾಮಣ್ಣ ಮತ್ತು ಮಿತ್ರರಿಗೂ ಮತ್ತು ಒಕ್ಕೂಟದ ಎಲ್ಲ ನನ್ನ ಸ್ನೇಹಿತರಿಗೂ ವಂದಿಸಿ ನನ್ನ 2 ಮಾತುಗಳು ಮುಗಿಸ್ತೇನೆ. ನಮಸ್ಕಾರ. ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಶ್ರೀ 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 ಶಟಸ್ಥಲಿ ಬ್ರಹ್ಮ ಶ್ರೀ ಮಲ್ಲಿಕಾರ್ಜುನ ಶಿವಾಚಾರ್ಯ ಮಹಾಸ್ವಾಮಿಗಳು ಈಗ ಆಶೀರ್ವಚನವನ್ನ ನೀಡಲಿದ್ದಾರೆ. ಸಚ್ಚಿದಾನಂದ ರೂಪಾಯ ಶಿವಾಯ ಬ್ರಹ್ಮಣೇ ನಮಃ. ಓಂ ಶಾಂತಿ ಶಾಂತಿ. ನಾನು ಭಾಷಣಕಾರನೂ ಅಲ್ಲ, ಸಾಹಿತ್ಯನೂ ಅಲ್ಲ, ಆದರೆ ಏನೋ ಒಂದು ಸಮಾಜ ಸೇವೆಯನ್ನು ಮಾಡ್ಕೊಂಡು ಬಂದಿದ್ದೀನಿ. ಎಲ್ಲ ಪೂಜ್ಯರು ಪೂಜ್ಯರ ಪಾದಗಳಿಗೆ ನಮಸ್ಕರಿಸುತ್ತಾ ಸಭೆಯಲ್ಲಿರ್ತಕ್ಕಂಥ ಎಲ್ಲ ಮಹನೀಯರಿಗೆ 2 ಮಾತುಗಳಲ್ಲಿ ಹೇಳಲು ಬಯಸುತ್ತೇನೆ ಅಷ್ಟೇ. ಏನಂದರೆ, ಪತ್ರಪ್ಪನವರು ಇಲ್ಲಿ ಬಂದಾಗ ನಾನು ಅವ್ರ ಜೊತೆ ಬರ್ತಿದ್ದೆ. ಅವ್ರು ಏನು ಕೆಲಸ ಮಾಡಿದ್ರು ಅನ್ನೋದನ್ನು ಹೇಗೆ ಹೇಳಬೇಕು ಅನ್ನೋದು ಗೊತ್ತಾಗ್ತದೆ. ಕರ್ಮಣ್ಯ ವಾಚಿಕಾರಸ್ಥೆ ಮಾಫಲ ಎಷ್ಟು ಚೆನ್ನಾದ ಕರ್ಮದಿಂದ ಮಾತ್ರ ಅಷ್ಟೇ ಅವರು ಮುಕ್ತರಾಗಿದ್ದರೆ ಹೊರತು ಯಾವ ಫಲವನ್ನು ಅಪೇಕ್ಷಿಸಲಿಲ್ಲ. ಆದ್ದರಿಂದ ನಿಸ್ಸಂಕೋಚವಾಗಿ ನಿಶ್ಶಬ್ದವಾಗಿ ತಮ್ಮ ಸೇವೆಯನ್ನು ಅನೋಚನವಾಗಿ ಮಾಡ್ಕೊಂಡು ಬಂದಿದ್ದಾರೆ. ಅವರು ಆ ಸೇವೆ ಮಾಡಿ ಮನೆಯೇವು ಮನುಷ್ಯಾಣ ಬಂಧನ ಮೋಕ್ಷಯೋ ಅಂತಾನೆ. ಮನಸ್ಸೇ ಕಾರಣ ಹೊರತು ಅವರು ಕೂಡಿಡಬೇಕು, ನಾವು ಇದು ಮಾಡಬೇಕು ಅನ್ನೋ ಅಭಿಪ್ರಾಯ ಅವರಲ್ಲಿ ಇರಲಿಲ್ಲ. ಅವರದೆಂಥ ಮನಸ್ಸು ಅಂದರೆ ಬಹಳ ಉಗಿರಂಥ ಮನಸ್ಸು. ಯಾರೂ ಯಾವ ಕರೆದ್ರೂ ಅವ್ರನ್ನ ನಿಂದೆ ಮಾಡಲಿಕ್ಕೆ ಅವಕಾಶ ಕೊಡ್ತಿದ್ದಿಲ್ಲ. ಅದು ಇದೇ ಒಂದು ಒಳ್ಳೆಯ ಸ್ವಭಾವ, ಒಳ್ಳೆಯ ರೀತಿ ನೀತಿಗಳು ಅವರನ್ನು ಕಾಪಾಡಿಕೊಂಡು ಬಂದಿದ್ದಾವೆ. ಅದೇ ರೀತಿಯಲ್ಲಿ ಅವರು ಮಕ್ಕಳಿಗೂ ಶಾಲೆಗೂ ಎಲ್ಲರಿಗೂ ಬೋಧಿಸಿದ್ದಾರೆ. ಆದ್ದರಿಂದ ಅವರಿಗೆ
ದೇವರು ಚಿರಾಯು ಕೊಡಲಿಲ್ಲ. ಆದರೂ ನಮ್ಮ ವಯಸ್ಸನ್ನು ಮೀರಿ ತಾವು ಬಾಳಿದರು. ಅವರಿಗೆ ದೇವರು ಒಳ್ಳೆಯದಾಗಲಿ. ಅವರು ಕೊಟ್ಟಿರ್ತಕ್ಕಂಥ ವಿದ್ಯೆ ಅವ್ರು ಅವ್ರ ಶರೀರದಿಂದ ಮರೆಯಾಗಿದ್ದಾರೆ ಅಷ್ಟೇ ಹೊತ್ತು ಅವ್ರು ಕೊಟ್ಟಿರ್ತಕ್ಕಂಥ ವಿದ್ಯೆ ಅವಿನಾವ ಭಾವದಿಂದ ಜಗತ್ತು ಇರಲಿ ಅಂತ ಹೇಳ್ತಾ ನಾನು 2 ಮಾತುಗಳನ್ನು ಮುಗಿಸ್ಬಿಡ್ತೇನೆ. ಕಲ್ಯಾಣ ಮಹಾಸ್ವಾಮಿಗಳು ಕಮ್ಮರ್ಚಡ್ ಸಂಸ್ಥಾನ ಮಠ ಇವರು ಕೂಡ ಈಗ ವೇದಿಕೆಯನ್ನು ಉದ್ದೇಶಿಸಿ ಪ್ರಾತಸ್ಮರಣೀಯ ಆರಾಧ್ಯ ಗುರುದೈವರನ್ನು ಹೊನ್ಮಂದಿರದಲ್ಲಿ ಸ್ಮರಣೆ ಮಾಡಿಕೊಂಡು ಸಿಡಿಗಿನಮೊಳೆ ಹಳೆಯ ವಿದ್ಯಾರ್ಥಿಗಳ ಒಕ್ಕೂಟದ ವತಿಯಿಂದ ಸುವರ್ಣ ಸಮ್ಮಿಲನದ ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಪೂಜ್ಯರ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸಿ, ಗಣ್ಯಮಾನ್ಯರೇ ಮತ್ತು ಹೊಸ ಮತ್ತು ಹಳೆಯ ಒಟ್ಟಾರೆ ವಿದ್ಯಾರ್ಥಿಗಳೇ, ನಿಮ್ಮೆಲ್ಲರಿಗೂ ಶರಣಾರ್ಥಿಗಳು. ಈಗಾಗಲೇ ಈ ಸಭೆ ಭಾಳ ಔಚಿತ್ಯಪೂರ್ಣವಾಗಿ ನಡೆದಿದೆ. ಯಾಕಂದರೆ ಇಲ್ಲಿ ಮಾತನಾಡಿರ್ತಕ್ಕಂಥವ್ರು ಎಲ್ಲರೂ ಕೂಡ ಮಹತ್ವಪೂರ್ಣವಾಗಿರ್ತಕ್ಕಂಥ ಸಂದೇಶಗಳನ್ನು ಕೊಟ್ಟಿದ್ದಾರೆ. ನಮ್ಮ ದೇಶದಲ್ಲಿ ಸಂದೇಶಗಳಿಗೆ ಕೊರತೆ ಇಲ್ಲ, ಭಾಷಣಗಳಿಗೆ ಕೊರತೆ ಇಲ್ಲ. ಕೊರತೆ ಎಲ್ಲಿದೆ ಅಂತಂದರೆ ಅದು ಆಚರಣೆಯಲ್ಲಿ ಕೊರತೆ ಇದೆ. ಅದಕ್ಕೆ ನೀವು ಆ ಸಂದೇಶಗಳನ್ನು ನಮ್ಮ ಬದುಕಿನಲ್ಲಿ ಆಚರಿಸಿಕೊಳ್ಳೋಣ ಅಂತಕ್ಕಂಥ ಮಾತನ್ನು ತಿಳಿಸುತ್ತಾ, ಈ ಒಂದು ಗ್ರಾಮಾಂತರ ಪ್ರದೇಶದಲ್ಲಿ ಹಳೆ ವಿದ್ಯಾರ್ಥಿಗಳು, ಹೊಸ ವಿದ್ಯಾರ್ಥಿಗಳು, ಶಿಕ್ಷಕರು ಎಲ್ಲರೂ ಸೇರಿಕೊಂಡು ಈ ಮಟ್ಟ ಅದ್ಭುತವಾಗಿರ್ತಕ್ಕಂಥ ವೇದಿಕೆ ಮತ್ತು ಒಳ್ಳೆ ಅತಿಥಿಗಳನ್ನು ಕರೆಸಿ ಈ ಕಾರ್ಯಕ್ರಮ ಯಶಸ್ವಿ ಮಾಡಿದ್ದೀರಿ. ಇನ್ನು ಸಾಯಂಕಾಲವರೆಗೆ ಕಾರ್ಯಕ್ರಮಗಳಿದ್ದಾವೆ. ಏನು ಖುಷಿ ಅಂತಂದರೆ, ಇದು ವೇದಿಕೆ ಭಾಷಣಗಳಕ್ಕಿಂತಲೂ ನೀವು ಮುಖ ನೋಡ್ಕೊಳ್ತೀರಲ್ಲ, ಅದು ಅತ್ಯಂತ ಆನಂದದ ಬಾಷ್ಪಗಳನ್ನು ಬರುವಂಥ ಸವಿ ನೆನಪುಗಳು ನಿಮಗೆಲ್ಲ ಆಗ್ತೈತಿ. ಅದು ನನ್ನ ಶಾಲೆ. ನೀವು ಇಲ್ಲಿ ಕಲ್ತ ಮೇಲೆ ಎಂತೆಂಥ ಶಾಲೆಗೂ ಹೋಗಿರ್ಬೋದು, ಆದರೆ ಇಲ್ಲಿ ಸಿಕ್ಕಿರ್ತಕ್ಕಂಥ ಬಾಲ್ಯದ ಆನಂದ ಯಾವ ಶಾಲೆಗಳಲ್ಲಿ ಕೂಡ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ, ಯಾವ ಅಧಿಕಾರದಲ್ಲಿಯೂ ಕೂಡ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಈ ಬಾಲ್ಯ ಏನಿದೆಯಲ್ಲ, 3 ವರ್ಷದ ಆ ನೆನಪು 100 ವರ್ಷದ ತನಕ ಅನ್ನೋ ರೀತಿಯಲ್ಲಿ ಇಲ್ಲಿ ಈ ಒಂದು ಸುವರ್ಣ ಸಮ್ಮಿಲನ ಅಂತಕ್ಕಂಥ ಈ ಕಾರ್ಯಕ್ರಮ ಭಾಳ ಯಶಸ್ವಿಯಾಗಿದೆ. ನಮ್ಮ ಬೆಳಗಲ್ ಈರಣ್ಣನವರು ಈ ಊರಿನ ಬಗ್ಗೆ ಎಷ್ಟು ಕೊಂಡಾಡಿದ್ರು ಅಂತಂದರೆ, ಇಲ್ಲಿ ನಮ್ಮದು ಒಂದು ಶಾಖಾ ಮಠ ಇದೆ ಅನ್ನೋದು ನನಗೆ ಭಾಳ ಅಭಿಮಾನಪೂರ್ವಕವಾಗಿ ಹೇಳ್ಕೊಳ್ಳಿಕ್ಕೆ ಖುಷಿ ಆಗ್ತಾ ಇದೆ. ಇಂಥ ಊರಿಗೊಂದು ನನ್ನ ಮಠ ಇದೆ, ಈ ಮಠಕ್ಕೆ ನಾನು ಸ್ವಾಮಿ ಅದೀನಲ್ಲ ಅಂತೇಳಿ ನನಗೂ ಒಂದು ಖುಷಿ ಆಗ್ತಾ ಇದೆ. ಹೀಗಾಗಿ ನೋಡಿ, ಬೆಳಗಲ್ ಈರಣ್ಣವ್ರು ಆ ಮಠದಲ್ಲಿ ವಿದ್ಯಾಭ್ಯಾಸ ಮಾಡಿದಾರಂತ. ಆ ಮಠ ಅನ್ನೋದಕ್ಕಿಂತಲೂ ಎಲ್ಲರಿಗೂ ಹಾಸ್ಟೆಲ್ ಅಂತಕ್ಕಂಥ ಪರಿಚಿತ ಭಾಳ ಐತದ. ಹಾಸ್ಟೆಲ್ ಅಂತಿದ್ರು. ಹೀಗಾಗಿ ಈ ಸಿಡಿಗಿನ ಮಳೆ ಅಂತಕ್ಕಂಥದ್ದು ಇದು ಎಲ್ಲ ರೀತಿಯಾಗಿರ್ತಕ್ಕಂಥ ಎಲ್ಲ ಇಲಾಖೆಗಳಲ್ಲಿ ವಿದ್ಯೆ, ಬುದ್ಧಿ, ಜ್ಞಾನ ಎಲ್ಲವನ್ನು ಕೊಟ್ಟಿರ್ತಕ್ಕಂಥದ್ದು. ಹಾಗೆ ನಮ್ಮ ಈಶ್ವರ ಮಂಟ್ರವ್ರ ಮಾತು ಕೇಳಿದ ಮೇಲೆ ಇನ್ಯಾರು ಮಾತಾಡೋ ಅವಶ್ಯಕತೆಯೇ ಇಲ್ಲ. ಎಲ್ಲ ವಿಚಾರವಾಗಿ, ಶೈಕ್ಷಣಿಕವಾಗಿ, ಮಾನವೀಯ ಮೌಲ್ಯಗಳು, ಮಾನವೀಯ ಸಂಬಂಧಗಳು, ಶಿಕ್ಷಣ ಕ್ಷೇತ್ರ ಅಂದರೆ ಏನು, ಶಿಕ್ಷಕರ ಜವಾಬ್ದಾರಿ ಏನು, ಭಾಳ ಉನ್ನತವಾಗಿರ್ತಕ್ಕಂಥ ಸಂದೇಶಗಳನ್ನು ಕೊಟ್ಟಿದ್ದಾರೆ. ನಿಜಕ್ಕೂ ಅಷ್ಟು ದೂರಿಂದ ಈ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ನಾವು ಊರು ಪರವಾಗಿ ಅವರಿಗೆ ಅಭಿನಂದನೆಗಳನ್ನು ತಿಳಿಸ್ತೀನಿ. ಹಾಗೆ ನಮ್ಮ ಬೆಳಗಲ್ ಈರಣ್ಣವರು ಅವ್ರು ನನಗೆ 85 ವಯಸ್ಸು ಅಂತಂತಾರೆ. ಅವ್ರ ಕಂಠ ಕೇಳಿದ್ರೆ ನಿಜಕ್ಕೂ SP ಅವ್ರು ಏನಾರ ಅವರು ಕಂಠ ಕೇಳಿಬಿಟ್ರೆ ನಾನು ಎದಕ್ಕೂ ಬೇಡಪ್ಪ ಅನ್ನಿಸ್ತೈತೆ. ಹೀಗಾಗಿ ಅವರು ಹಾಡುಗಳು ಕೇಳಬೇಕು, ಅವ್ರ ಮಾತುಗಳು ಕೇಳಬೇಕು. ನಿಜಕ್ಕೂ ಇವೆಲ್ಲ ನಮ್ಮ ಜಿಲ್ಲೆಯ ರತ್ನಗಳು ಅಂತಂದರೆ ತಪ್ಪಾಗ್ಲಿಕ್ಕಿಲ್ಲ. ನಮ್ಮ ಚಂದ್ರಯ್ಯನವ್ರನ್ನ ಎಲ್ಲಿ ನೋಡ್ಬೇಕಂದ್ರೆ ಇಂಥ ಕಲಾವಿದರಲ್ಲಿ ನೋಡಬೇಕು ಅಂತೇಳಿ ನಾನು ಅಭಿಮಾನಪೂರ್ವಕವಾಗಿ ಹೇಳ್ತೀನಿ. ಎಂತೆಂಥ ನಮ್ಮ ಬಳ್ಳಾರಿ ರತ್ನಗಳು ಅಂತಂದರೆ ಭಾಳ ಖುಷಿ ಆಗ್ತೈತಿ. ಒಟ್ಟಾರೆ ನಿಮ್ಮನ್ನೆಲ್ಲ ನೋಡಿ ನೀವು ಆನಂದ ಪಡೋದು ನೋಡಿ ನಮಗೆ ಭಾಳ ಖುಷಿಯಾಗಿತ್ತು. ನಾವು 4 ನೋಡ್ರಿ ಅಜ್ಜರಿಗೆ ಅವರಿಗೆ 90 ವಯಸ್ಸಾಗ್ಯಾವ. ಅವ್ರು ಸುಮಾರು 11 ಗಂಟೆಯಿಂದ ವೇದಿಕೆ ಮೇಲೆ ಕುಂತಾರೆ. 90 ವಯಸ್ಸಾದ್ರಿಗೆ ಏನೇನು ಸಮಸ್ಯೆಗಳಿರ್ತಾವ, ಆ ಸಮಸ್ಯೆವನ್ನೆಲ್ಲ ನಿಮ್ಮ ಆನಂದದಲ್ಲಿ ಮರ್ತಿದ್ದಾರೆ. ಹೀಗಾಗಿ ಕಾರ್ಯಕ್ರಮ ಭಾಳ ಯಶಸ್ವಿಯಾಗಿ ಮಾಡಿದ್ದಾರೆ. ನಮ್ಮ ನಿರೂಪಕರು ಭಾಳ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಹಲವಾರು ಹೆಸರು ಹೇಳೋ ಕೆಲಸ ಇಲ್ಲ, ಯಾಕಂದ್ರೆ ಎಲ್ಲ ಹಳೆ ವಿದ್ಯಾರ್ಥಿಗಳೇ. ಹೀಗಾಗಿ ಹೊಸ ವಿದ್ಯಾರ್ಥಿಗಳು, ಹಳೆ ವಿದ್ಯಾರ್ಥಿಗಳು, ಈ ಗ್ರಾಮದ ಎಲ್ಲ ಹಿರಿಯರು ಕಿರಿಯರು ಸೇರಿ ಈ ಸುವರ್ಣ ಸಮ್ಮಿಲನ ಮತ್ತೆ ವಜ್ರ ಮಹೋತ್ಸವ ಆಗಲಿ, ಶತಮಾನೋತ್ಸವ ಆಗಲಿ, ಅಲ್ಲಿವರೆಗೆ ನಿಮಗೆಲ್ಲ ಭಗವಂತ ಆಯುರ ಆರೋಗ್ಯ ಭಾಗ್ಯಗಳನ್ನು ಕಳಿಸ್ಲಿ. ಇಲ್ಲಿ ಇರ್ತಕ್ಕಂಥ ಸಣ್ಣ ಸಣ್ಣ ಕುಡಿ ವಿದ್ಯಾರ್ಥಿಗಳು ಅವ್ರು ದೊಡ್ಡ ಮಟ್ಟದಲ್ಲಿ ವಿದ್ಯಾವಂತರಾಗಲಿ, ಒಳ್ಳೆಯ ವಿಜ್ಞಾನಿಗಳಾಗಲಿ, ಒಳ್ಳೆ ಇಂಜಿನಿಯರ್ ಆಗಲಿ, ಡಾಕ್ಟರ್ ಆಗಲಿ,
ನೋಡ್ರಿ, ಒಬ್ಬ ಸ್ವಾಮೀಜಿಯವರು ಕೂಡ ಆಗಿದ್ದಾರೆ ಈ ಊರಲ್ಲಿ ಕಲ್ತಿರ್ತಕ್ಕಂಥವ್ರು, ಒಬ್ಬ ಸ್ವಾಮೀಜಿಯವರು ಕೂಡ ಆಗಿದ್ದಾರೆ ಅಂತಂದ್ರೆ ಎಲ್ಲ ರಂಗಕ್ಕೂ ಕೂಡ ಒಬ್ಬೊಬ್ಬರನ್ನು ಕೊಟ್ಟಿರ್ತಕ್ಕಂಥ ಈ ಶಾಲೆ ನಿಜಕ್ಕೂ ಆದರ್ಶ ಶಾಲೆ ಅಂತೇಳಿ ನಾನು ಮಾತಾಡಬಾರ್ದೇ ಅನ್ಕೊಂಡಿದ್ದೆ. ಯಾಕಂದ್ರೆ ಈಗ ಊಟದ ಸಮಯ, ಹಸಿವಿನ ಸಮಯ, ಒಳಗಡೆ ಹಸಿವು, ಮೇಲ್ಗಡೆ ಬಿಸಿಲು, ಒಟ್ಟಾರೆ ಈ ಖುಷಿ ಒಳಗೆ ಯಾವ ಕೂಡ ಖುಷಿ ಆಗ್ತಾ ಇಲ್ಲ. ಹೀಗಾಗಿ ಈ ಕಾರ್ಯಕ್ರಮ ಯಶಸ್ವಿಯಾಗಿದೆ. ಬಹಳ ಅಭಿಮಾನ ಪೂರ್ವಕವಾಗಿ ಎಲ್ಲ ಪೂಜ್ಯರು ನಿಮಗೆಲ್ಲ ಆಶೀರ್ವಾದ ಮಾಡಿದ್ದಾರೆ, ಹರಿಸಿದ್ದಾರೆ. ನಿಮ್ಮೆಲ್ಲರ ಬದುಕು ಆದರ್ಶಪ್ರಾಯವಾಗಲಿ ಅಂತೇಳಿ ನನ್ನೆರಡು ಮಾತುಗಳು ಗ್ರಾಮ ಕೊಡ್ತದೆ. ಹಲೋ. ಕಷ್ಟದ ಕುಲುಮೆಯಲ್ಲಿ ನೊಂದು ಬೆಂದ ವ್ಯಕ್ತಿ ಅಪರಂಜಿಯಂತೆ ಹೊಳೆಯುತ್ತಾನೆ ಎನ್ನುವುದಕ್ಕೆ ಇವತ್ತಿನ ಈ ವೇದಿಕೆಯ ಸಾಕ್ಷಿ. ಎಂತೆಂಥ ಪ್ರತಿಭೆಗಳು ಹೊರ ಬರ್ತಾ ಇದ್ದಾವೆ ಅಂತೇಳಿ ತಮ್ಮ ಒಂದು ಅನಿಸಿಕೆಗಳಲ್ಲಿ ಆಶೀರ್ವದಿಸಿ ನಮ್ಮನ್ನೆಲ್ಲ ಶುಭ ಕೋರಿರ್ತಕ್ಕಂಥ ಕಲ್ಯಾಣ ಮಹಾಸ್ವಾಮಿಗಳಿಗೆ ಈ ವೇದಿಕೆ ಪರವಾಗಿ ಧನ್ಯವಾದಗಳು. ಖುಷಿಯಲ್ಲಿ ಒಂದು ವಿಷಯ ಮರ್ತೇ ಬಿಟ್ಟಿದ್ದೀನಿ. ಈ ಕುಡಿಗಳಲ್ಲೇ ಸಾಲಿನಲ್ಲಿಯೇ ನಮ್ಮ ಜಿಲ್ಲೆಗೆ ಅತ್ಯಂತ ಹೆಮ್ಮೆಯನ್ನು ತಂದುಕೊಟ್ಟಿರ್ತಕ್ಕಂಥ ಕುಮಾರಿ ಅನಿತಾ ಅವರು PVCಯಲ್ಲಿ ಇಡೀ ರಾಜ್ಯಕ್ಕೆ ಪ್ರಥಮ ಬಂದಿದ್ದಾರೆ. ಅದು ಕೂಡ ಒಂದು ನಮ್ಮ ಜಿಲ್ಲೆಗೆ, ನಮ್ಮ ಕರ್ನಾಟಕಕ್ಕೆ ಹೆಮ್ಮೆಯ ವಿಷಯ. ಆ ಮಗುವಿಗೆ ಈ ಹಳೆ ವಿದ್ಯಾರ್ಥಿಗಳ ಒಕ್ಕೂಟದಿಂದ ಅವರಿಗೆ ಗೌರವ ಸನ್ಮಾನ ಮತ್ತು ವೇದಿಕೆ ಮೇಲಿರ್ತಕ್ಕಂಥವ್ರು ಎಲ್ಲರಿಗೂ ಗೌರವ ಸನ್ಮಾನ. ನೀವು ಊರಲ್ಲಿದ್ದವರು, ಬೇರೆ ಊರಿನಿಂದ ಬಂದವರು ಎಲ್ಲರೂ ಸಹನಾಭವತು ಸಹನೌ ಭುನಕ್ತು ಸಹವೀರಂ ಕರವಾವಹೆ ತೇಜಸ್ವೇ ನಾಮಧೀತಮಸ್ತು ಮಾವಿದ್ವಿಷಾಮಹೆ. ಅಪರೂಪಕ್ಕೆ ಎಷ್ಟೋ ವರ್ಷಗಳಿಗೆ ಕಲ್ತಿರಿ, ಎಲ್ಲರೂ ಕೂತ್ಕೊಂಡು ಊಟ ಮಾಡ್ರಿ, ಚಂದ ಹಂಚ್ಕೊಳ್ರಿ. ಇಲ್ಲೆಲ್ಲ ವೇದಿಕೆ ಅವಕಾಶ ಮಾಡಿದ್ದಾರೆ ಹೇಗೆ ಅಂತೇಳಿ ನಿಮ್ಮೆಲ್ಲರಿಗೂ ಶುಭಾಶೀರ್ವಾದಗಳು. ಅದೇ ರೀತಿಯಾಗಿ
ಇತರೆ ಇಲಾಖೆಯಿಂದ ಆಗಮಿಸಿರ್ತಕ್ಕಂಥ ಎಲ್ಲ ಅಧಿಕಾರಿ ವರ್ಗದವರಿಗೂ, ಪೊಲೀಸ್ ಆರಕ್ಷಕ ತಂಡದವರಿಗೂ, ಮಾಧ್ಯಮದವರಿಗೂ ಎಲ್ಲರಿಗೂ ಹೃತ್ಪೂರ್ವಕವಾಗಿ ಸ್ವಾಗತ ಬಯಸ್ತಾ ಈಗ ಕುಮಾರಿ ಜೆ ಹರ್ಷಿತಾ ಇವರಿಂದ ಒಂದು ಭರತನಾಟ್ಯ ಕಾರ್ಯಕ್ರಮ. ಜೆ ಹರ್ಷಿತಾ. ಮಾಡದಂತಿರಬೇಕು, ಮಾಡುವ ಮಾಟದೊಳಗೆ ತಾನಿಲ್ಲದಂತಿರಬೇಕು, ನೋಡುವಂತಿರಬೇಕು ನೋಡದಂತಿರಬೇಕು, ನೋಡುವ ನೋಟದೊಳಗೆ ತಾನಿಲ್ಲದಂತಿರಬೇಕು, ನೋಡುವ ಮಾಡುವ ನೀಡುವ ನಿಜ ಗುಣವುಳ್ಳೊಡೆ ಅಪ್ಪಿಕೊಂಡ ನಮ್ಮ ಕೂಡಲ ಸಂಗಮ ದೇವ ಅಂತ. ವೇದಿಕೆ ಮೇಲಿರ್ತಕ್ಕಂಥ ಮಾತೆ ಶರಣಮ್ಮನವರಿಗೂ, ಗುರುಗಳಿಗೂ, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯರಿಗೂ, ತಮ್ಮೆಲ್ಲರಿಗೂ ಈ ಏರಿಸ್ವಾಮಿಯಿಂದ ಮೊಟ್ಟೆ ಮೊದಲದಾಗಿ ಶರಣು ಶರಣಾರ್ಥಿ. ಚಪ್ಪಾಳೆ ಹೊಡಿರಿ ದಯಮಾಡಿ. ಯಾವುದೇ ಕಾರ್ಯಕ್ರಮದ ಕೊನೆಯಲ್ಲಿ ಊಟ ಇರ್ತದೆ, ಇಲ್ಲಾಂದ್ರೆ ಹಾಸ್ಯ ಇರ್ತದೆ. ನೀವೆಲ್ಲರೂ ಭಾಗ್ಯಶಾಲಿಗಳು. ಊಟನೂ ಆಗೈತಿ, ಈಗ ಹಾಸ್ಯನೂ ಐತಿ. ಎಷ್ಟಲ್ಲ ನೋಡು, ಹೌದ್ರ? ಅದು ಹೆಣ್ಮಕ್ಳೆಲ್ಲ ಸೇರಿದ್ರೆ ಭಾಳ ಖುಷಿ ಆಗ್ತದೆ ನನಗೆ. ಯಾಕಂದರೆ ಅವ್ರು ಎಲ್ಲಿ ನಗಕ್ಕಿರ್ತದೆ ಅಲ್ಲಿ ಭಾಳ ಜನ ಸೇರಿರ್ತಾರೆ. ಬೆಳಿಗ್ಗೆ ನೋಡಿದ್ರೆ ಹೆಣ್ಮಕ್ಳು ಬೇಕಾಗಿತ್ತು, ಜಾಸ್ತಿ ಇದ್ದಿಲ್ಲ. ಇವತ್ತೆಲ್ಲ ಭಾಳ ಚೆನ್ನಾಗಿ ಸೇರ್ಯಾರ ಸಾಯಂಕಾಲ. ಅದಕ್ಕಾಗಿ ಅವರಿಗೆ ಕೂದು ಮುದ್ರೋದಿಲ್ಲ. ಗಂಡು ಮಕ್ಳಿಗೆ ನೋಡಿ ಹೆಂಗೆ ಬಿದ್ರಿಬಿಟ್ಟಾವ, ನಗಂಗಿಲ್ಲ, ಭಾಳ ಗಂಭೀರ. ಹೌದಾ? ಹಾಂ, ಗಂಭೀರ ಇರಬಾರ್ದು. ಕಷ್ಟ ಇರಲಿ ಸುಖ ಇರಲಿ ಸುಮ್ಮನೆ ನಕ್ಬಿಡ್ಬೇಕು.
ಇವತ್ತು ಭಾಳ ಸುಂದರ ಸಂತೋಷವಾಗಿರ್ತಕ್ಕಂಥ ದಿನ. ಈ ಸುವರ್ಣ ಸಮ್ಮಿಲ ಅಂತಕ್ಕಂಥದ್ದು ಹಳೆ ವಿದ್ಯಾರ್ಥಿಗಳ ಕೂಟ ಏನು ಸೇರಿರಲ್ಲ, ಭಾಳ ಧನ್ಯವಾದಗಳು ಹೇಳ್ಬೇಕು. ಇನ್ನು ಹೆಚ್ಚಾಗಿ ಇನ್ನೊಬ್ರಿಗೆ ಧನ್ಯವಾದಗಳು ಹೇಳ್ತೀನಿ. ಯಾಕಂದರೆ ಈ ಶಾಲೆಗೆ ಓದಿ ಹೆಣ್ಮಕ್ಳು ಗಂಡನ ಮನೆಗೆ ಹೋಗ್ಯಾರಲ್ಲ, ಅವ್ರ ಗಂಡ್ರು ಇಲ್ಲಿ ಕಳಿಸ್ಯಾರಲ್ಲ, ಅವ್ರಿಗೆ ಧನ್ಯವಾದ ಹೇಳ್ಬೇಕು ಮೊದಲು ನಾವು. ಯಾಕಂದರೆ ಅವ್ರ ನೆನಪು, ಆ ತವ್ರ ಮನೆ, ಅದ್ರ ಜೊತೆಗೆ ಓದಿರ್ತಕ್ಕಂಥದ್ದು ಭಾಳ ಖುಷಿ ಅನ್ನಿಸ್ತತೆ. ಆದರೆ ಏನು ಮಾಡ್ತಿ, ಈಗಿನ ಕಾಲದಾಗ ಬರೀ ಮೊಬೈಲಿಗೆ ಹಲ್ಲಕ್ಕಿ ಬಿಟ್ಟ. ಒಬ್ಬ ಗಂಡ ಹೆಂಡತಿ ಜಗಳ ಆಡ್ಬಿಟ್ಟಿದ್ರು, ಆತ ಆಫೀಸ್ಗೆ ಹೋಗ್ಬಿಟ್ಟಿದ್ದ. ಆ ಮನೆಗಿರೋ ಫೋನ್ ಮಾಡಿದ ಸಾರಿಗೆ, ಸಾರ್ ಜಗಳ ಮಾಡಿದ್ರಲ್ಲ ನೀವು ಗಂಡ ಹೇಳ್ತಿ ತೋರ್ಮನ್ಗೆ ಹೋಗ್ಬಿಟ್ಲು ಅಂದು. ಅಪ್ಪ ಎಂಥ ಒಳ್ಳೆ ಸುದ್ದಿ ತಿಳಿಸಿದಪ್ಪ, ನಿನ್ನ ಬಾಯಾಗ ಸಕ್ಕರೆ ಹಾಕ್ಬೇಕಲ್ಲ ಅಂದ. ಹಂಗ ಸರ್ ಇನ್ನೂ ಒಂದು ಐತೆ ಅಂದ, ನಿಮ್ದು 25,000 ಮೊಬೈಲ್ ಐತಲ್ಲ ಅದನ್ನು ಒಯ್ದುಬಿಟ್ಟ ಅಂದ. ಒಯ್ದುಬಿಟ್ಲ ಅಂದರೆ ఏంటి ಒಯ್ದ್ರೆ ಗಾಬರಿ ಇಲ್ಲ, ಮೊಬೈಲ್ ಒಯ್ದ್ರೆ ಗಾಬರಿ ಇವ. ಅಂದರೆ ಮೊಬೈಲ್ ಅಷ್ಟು ಅಂಟಿಗೆಂಬಿಟ್ಟಿವಿ ನಾವು. ಏನಾನ ಬೇಕಾದ ಕಳ್ತನ ಮಾಡ್ಕೊಂಡು ಹೋಗ್ಲಿ ಇವತ್ತು ಆಲೋಚನೆ ಮಾಡೋದು. ಯಾರನ್ನ ನೋಡ್ರಿ ಮನ್ಯಾಗ ಸುಮ್ಮನೆ ಕೂತ್ಕೊಂಡಿರ್ತಾರೆ, ಮೊಬೈಲ್ ಯಾವ ರಿಂಗ್ ಆತ ತಗೊಂಡ್ಬಿಡ್ತಾರೆ. ಹಂಗೆ ತಗೊಂಡು ಮಾತಾಡ್ಕೊಂತ ಎಲ್ಲಿ ಹೋಗ್ತಾರೆ ಗೊತ್ತಿಲ್ಲ. ಒಬ್ಬ ಹಂಗೆ ಮಾತಾಡ್ಕೊಂತ ಮನೆ ಹೊರಗೆ ಬಂದಾನ, ಹಂಗೆ ಮಾತಾಡ್ಕೊಂತ ಮೆಟ್ಲೇರನ, ಮೆಟ್ಲೈತಿ ಮಾಳಿಗೆ ಮೇಲಿಂದ ಧಾಪ್ ಅಂತ ಕೆಳಗಿದ್ಬಿಟ್ಟಾನ. ಮೊಬೈಲ್ 3 ತುಂಡಾಗೈತೆ ಲೆಕ್ಕಿಲ್ಲ ಅವನಿಗೆ. ಅಂದರೆ ಅದಕ್ಕೆ ನಾವು ಅಡಿಕ್ಟ್ ಆಗಿಬಿಟ್ಟಿವಿ. ಅತಿ ಹೆಚ್ಚು ಅಡಿಕ್ಟ್ ಆಗಬಾರ್ರಿ. ಅದಕ್ಕೆ ನೀವೇನಾದರೂ ಮೊಬೈಲ್ ಇಟ್ಕೊಂಡ್ರೆ ಸದ್ಯ ಬಂದ್ ಮಾಡಿಕೊಳ್ರಿ, ಸುಮ್ಮನೆ ಎಂಜಾಯ್ ಮಾಡಿ ನಗಬೇಕು. ನಗತಾ ನಾವು ಆರೋಗ್ಯವಾಗಿರ್ಲಿಕ್ಕೆ ಸಾಧ್ಯ ಐತಿ. ಇವತ್ತು ಬರೀ ಗಂಟು ಮೂರಕ್ಕೆ ಮುಟ್ಟಾರ ನೋಡ್ರಿ. ಗಂಡು ಮಕ್ಕಳು ಎಲ್ಲ ನಗ್ತಾರ? ನಗೋದಿಲ್ಲ. ಯಾರು ಸತ್ರು ಕೂಡ ನಗೋರು, ಅಳುಗೋರು ಅವರು. ಹೆಣ್ಣು ಮಕ್ಳು ಹಂಗಲ್ಲ, ನಗು ಬಂದಾಗ ನಗ್ತಾರ, ಅಳು ಬಂದಾಗ ಹತ್ತು ಬಿಡ್ತಾರ, ಭಾಳ ಅಗೂರಾಗಿಬಿಡ್ತಾರೆ. ಯಾರನ್ನ ಸತ್ತ ಗಂಡು ಮಕ್ಕಳು ಹೇಳ್ತಾರೆ. ಒಬ್ಬ ಸತ್ತ ಕೇಳಿದ್ರು, ಅಪ್ಪ ಇವಾಗ ಹೋದೇನಪ್ಪ, ಇವಾಗ ಹೋದ, ಇದು ಅಳುವ.